ಪದ್ಯ ಬಂದಾಗ ನನಗೆ ಹಾಡು ಬರೋದಿಲ್ಲ. ಸಂಸ್ಕೃತ ಶ್ಲೋಕನ ಹೇಳ್ತೀನಿ, ಕುಮಾರವ್ಯಾಸಂದ್ರೆ ನಾನು ಗದ್ಯ ಹೇಳ್ತೀನಿ. ಅದು ನನಗೆ ನಮ್ಮ ಸಂಗೀತದ ಊರಿನಲ್ಲೇ ಹುಟ್ಟಿದರೂ ಕೂಡ ಹಾಡು ಬರೋದಿಲ್ಲ ನನಗೆ. ಯಾಕಪ್ಪ ಅಂತ ಹೇಳಿದಾಗ ನಮ್ಮ ಅಮ್ಮ ಹೇಳಿದ ಮಾತು ನನಗೆ ಜ್ಞಾಪಕ ಬರುತ್ತೆ ಯಾವಾಗಲೂ ಕೂಡ. ನಮ್ಮ ಅಣ್ಣ ಸಂಗೀತಗಾರರು. ನಮ್ಮ ಅಮ್ಮನಿಗೆ ಕೇಳಿದೆ, ಒಂದೇ ಕರಳಲ್ಲಿ ಹುಟ್ಟಿದವರು ಅಣ್ಣನಿಗೆ ಯಾಕೆ ಸಂಗೀತ ಬರೋ ಹಾಗೆ ಮಾಡಿದೆ, ನನಗೆ ಯಾಕೆ ಬರೋ ಹಾಗೆ ಮಾಡಲಿಲ್ಲ ನೀನು ಅಂತ ಒಂದು ಸಲ ಕೇಳಿದಾಗ, ಹಳೆ ಕಾಲದವ್ರವರು ಏನಪ್ಪ ನನಗೆ ಗೊತ್ತಿಲ್ಲ, ಊರಿನವ್ರು ಆಡ್ಕೋತಾರೆ. ಯಾರಾದರೂ ಮನುಷ್ಯರು ಗಂಧರ್ವ ಅಂಶ ಇರೋ ಗಂಡ ಹೆಂಡ್ರಲ್ಲಿ ಜಗಳ ತಂದುಬಿಟ್ರೆ ಅವ್ರಿಗೆ ಮುಂದಿನ ಜನ್ಮದಲ್ಲಿ ಸಂಗೀತ ಬರೋಲ್ಲ ಹಾಗೆ ಅಂತಂದ್ರು. ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಈ ಜನ್ಮದಲ್ಲಿ ಏನೂ ಮಾಡಿಲ್ಲ. ಆ ಪಾಪ ಹೋಗಲಿ ಅಂತ ಹೇಳಿ ಲಂಡನ್ನಿಗೆ ಹೋದಾಗ ಎದುರುಚ್ಛಯ ಬಂತು ಒಂದು ಚಾನ್ಸು ಮದುವೆ ಮಾಡಿಸೋದು. ಇಲ್ಲಾದರೆ ನಮ್ಮಂಥ ಲೌಕಿಕರ ಹತ್ರ ಯಾರೂ ಮದುವೆ ಮಾಡಿಸ್ಕೊಳ್ಳೋಲ್ಲ. ಅದಕ್ಕೆ ಶಿಕ್ಷೆ ಬಿಟ್ಟಿರಬೇಕು, ವೈದಿಕರಾಗಿರಬೇಕು, ಎಲ್ಲ ಆಗಬೇಕು ಅಂತ ಮಂತ್ರಿಗಳೆಲ್ಲ ಬಂದರೂ ಕೂಡ ಮಾಡಿಸೋಕೆ ಬಿಡೋದಿಲ್ಲ. ಅದು ಲಂಡನ್ನಲ್ಲಿ ಒಂದು ಚಾನ್ಸ್ ಬಂತು. ಇವಾಗ ಮೊನ್ನೆ ದುಬೈಗೆ ಹೋಗಿ 96ನೇ ಮದುವೆ ಮಾಡಿಸಿದ್ದೀನಿ. ಮುಂದಿನ ಜನ್ಮದಲ್ಲಿ ಸಂಗೀತ ಬರಲಿ ಅಂತ ಇದೆಲ್ಲ ಮಾಡಿಸಿದೆ ಅಂತ ಮಾಡ್ಕೊಂಡು ಬಂದರೂ ಬರ್ಬೋದು, ನನಗೆ ಗೊತ್ತಿಲ್ಲ. ಅದರಿಂದ ಬಹಳ ದುಃಖವಾಗುತ್ತೆ ಹಾಡೋಕೆ ಬರೋಲ್ವಲ್ಲ ಅಂತ ಹೇಳಿ. ಬಟ್ ದೇವರು ನೋಡಿ ಎಲ್ಲೋ ಒಂದು ನ್ಯೂನತೆ ಇದ್ರೆ ಎಲ್ಲೋ ಭರ್ತಿ ಮಾಡ್ತಾನೆ. ಕೇಶವಮೂರ್ತಿ ಹಾಡಿಗೆ ನಾನು ಅರ್ಥ ಹೇಳೋಗಾಗಿರೋದು ನನ್ನ ಭಾಗ್ಯ ಅಂತ ಅನ್ಬೇಕು. ಅದ್ಭುತವಾದಂತಹ ಕಲಾವಿದ, ಅಸಾಧ್ಯವಾದ 24 ಗಂಟೆ ಉಚ್ಛ್ವಾಸ ನಿಶ್ವಾಸದಲ್ಲೂ ಗಮಕವೇ ಅವರಿಗೆ. ಯಾವುದಾದ್ರೂ ಒಂದು ರಾಗ ಹಿಡಿದ್ರೆ ಅದನ್ನೇ ಗುಣಗುಣಗುಣಗುಣು ಅಂತ ಇರ್ತಾರೆ. ನಿಶಿತಮತಿ ಅನ್ನಬೇಕು ಆ ಮನುಷ್ಯ ಗಮಕದಲ್ಲಿ, ಅಸಾಧ್ಯವಾದಂಥ. ಅವರು ಕೆಲವು ರೆಕಾರ್ಡು ನನ್ನ ಬಲವಂತಕ್ಕೆ ಮಾಡಿಸಿದ್ದಾರೆ, ತಾವು ಕೇಳಬೇಕು. ಕುಮಾರವ್ಯಾಸನಿಂದ ಭಕ್ತಿ ಭರಿತವಾದ ಪದ್ಯಗಳನ್ನೇ ಒಂದು ಸ್ಪೆಷಲ್ಲಾಗಿ ಮಾಡಿಸಿದ್ದೀವಿ, ಒಂದು ರೆಕಾರ್ಡನ್ನು ತಾವು ಕೇಳಬೇಕು. ತುಂಬ ಅವ್ರ ಪರೋಕ್ಷದಲ್ಲಿ ನಾನು ಹೇಳ್ತೀನಿ, ಅವ್ರು ಎದುರಿಗಿದ್ರೆ ಇಷ್ಟೆಲ್ಲ ಹೊಗಳಬೇಡ ಅಂತಂತಾರೆ. ಬಟ್ ದಿ ಓನ್ಲಿ ಗಮಕಿ ವಿ ಕ್ಯಾನ್ ಫೈಂಡ್ ಆ್ಯಸ್ ಎ ಗಮಕಿ, ನಿಜವಾದಂಥ ಗಮಕಿ. ಒಂಚೂರು ಬೆರಳಷ್ಟು ವ್ಯತ್ಯಾಸ, ಕೂದಲೆಳೆ ಎಷ್ಟು ವ್ಯತ್ಯಾಸ ಆಗಿದ್ರೆ ಹುಡ ಬೀನ್ ಎ ಮ್ಯೂಸಿಷಿಯನ್. ಅದೇನೋ ದೈವ ನೋಡಿ, ಅವ್ರನ್ನ ಗಮಕಕ್ಕೆ ಯಾರೂ ಇಲ್ಲ ಅನ್ನೋ ಹಾಗೆ ಗಮಕಕ್ಕೆ ಹಾಕಿಬಿಟ್ಟಿದ್ದಾರೆ. ಅವ್ರ ಮನೇಲಿ ಅವ್ರ ಅಣ್ಣಂದರೆಲ್ಲ ಸಂಗೀತಗಾರರೇನೆ. ಒಂದಿನ ಸುಮ್ಮನೆ ಒಂದೇ ಒಂದು ಹೇಳ್ಬಿಟ್ಟು ಶುರು ಮಾಡ್ತೀನಿ. ಒಂದು ಹಾಡು ಹೇಳ್ತಾ ಇದ್ರಂತೆ. ಅದು ಅವ್ರ ತಂದೆಯವರು ರಾಮಸ್ವಾಮಿ ಶಾಸ್ತ್ರಿಗಳು ಅಂತ ಅವ್ರ ಪೌರಾಣಿಕರು. ಅವರು ಮನೆಯಿಂದ ಬೀದಿ ಎದುರುಗಡೆ ಬೇರೆ ಬಚ್ಚಲು ಕೋಣೆ ಎಲ್ಲ ಇರೋದು, ಹಳ್ಳಿಗಳಲ್ಲಿ ಇದ್ದ ಹಾಗೆ. ಬಚ್ಚಲು ಮನೆಗೆ ಹೋಗಿ ಕೈಕಾಲೆಲ್ಲ ತೊಳ್ಕೊಂಡು ಬಹುಶಃ ಸ್ನಾನ ಮಾಡಿ ಬಂದರು ಅಂತ ಕಾಣುತ್ತೆ. ಈ ಹಾಡನ್ನು ಕೇಳ್ತಾಯಿದ್ರು ಅವರು ಕಿವಿಲಿ ಅಲ್ಲಿದ್ದಾಗ. ಈ ಮೂರ್ತಿಯವ್ರನ್ನ ಸುಮ್ಮನೆ ಕೂತಿದ್ರು, ಅವ್ರ ಜೀವನ ಚರಿತ್ರೆ ಒಳಗೆ ಅದು ಬರುತ್ತೆ, ಕೂತಿದ್ರು. ಅವರು ಮಾತು ಹಿಂದಿನ ಹಾಗೆ ನಮ್ಮ ಹಾಗೆ ಈಗ ಹಾಗೆ ಸರಸವಾಗಿ ಪ್ರಿಯವಾಗಿ ಮಾತಾಡೋರಲ್ಲ ಹಳೆ ಕಾಲದವರು. ಮಾತು ಕಡಿಮೆ, ಸ್ವಲ್ಪ ಸ್ಟ್ರಿಕ್ಟಾಗಿರೋರು, ಅಂದರೆ ಸ್ನೇಹಮಯವಾಗಿ ಅದೆಲ್ಲ ಇರೋಲ್ಲ. ಅವ್ರು ಬಂದಾಗ, ಏನು ಯಾರದ್ದು ಹಾಡು ಹಾಡಿದ್ದದು ರೆಕಾರ್ಡು ಅಂತ ಕೇಳಿದ್ರಂತೆ. ಈತ ವಿನಯದಿಂದ ಸುಮ್ಮನೆ ಇದ್ರಂತೆ. ಅದೇ ಯಾರದ್ದು ಅಂತ ಕೇಳಿದೆ ಅಂತ ಇನ್ನೊಂದು ಸಲ ಹೇಳಿದ್ರಂತೆ. ಇಲ್ಲ, ನಾನೇ ಹಾಡ್ತಾ ಇದ್ದೆ ಅಂತಂದ್ರಂತೆ. ನೀನೇ ಅಂದ್ರಂತೆ. ಇಷ್ಟು ಚೆನ್ನಾಗಿ ಹಾಡ್ತೀಯಾ ಅಂತ ಅನ್ನೋದನ್ನು ಶ್ರುತಿ ಇಟ್ಕೊಂಡು ಹಾಡಬೇಕು, ಸುಮ್ಮನೆ ಹಾಡಬಾರ್ದು ಅಂತಂದ್ರೆ. ಅಂಥ ಅದ್ಭುತವಾದಂಥದ್ದು ಒಂದು ಒಳ್ಳೆ ಬಾಲಮುರಳಿ ಕೃಷ್ಣ ಅಂತ ಅವ್ರು ಹಾಡಿದಾಗ ಅವ್ರಿಗೆ ಅನ್ನಿಸ್ತಂತೆ, ಒನ್ ಆಫ್ ದಿ ರಿಮಾರ್ಕಬಲ್ ಜೀನಿಯಸ್ ಅಮಂಗ್ ದಿ ಗಮಕೀಸ್ ಕೇಶವಮೂರ್ತಿ. ಒಬ್ಬರೇ ನಮಗೆ ಏಕೈನ್ಯ ಅಂತ ಅವ್ರು ಸಿಗೋದಿಲ್ಲ. ನಾಳೆ ಬರ್ತಾರೆ ಅಂತ ಕಾಣುತ್ತೆ. ಐ ಆಮ್ ವೆರಿ ಶೂರ್ ಅವ್ರ ಗಂಟೆಲ್ಲ ಸರಿಯಾಗುತ್ತೆ ಅಂತ ಕಾಣುತ್ತೆ. ನಾನು ಪ್ರಾರಂಭ ಮಾಡ್ತೀನಿ. ಭರ್ತಿ ಮಾಡೋಕ್ಕಾಗೋದಿಲ್ಲ, ಇಬ್ಬರು ಹೇಳಿದಾಗ ಆಗೋದಿಲ್ಲ. ಆದರೆ ನನ್ನ ಕೆಪಾಸಿಟಿ ಏನೋ ಅದನ್ನು ನಿಮ್ಮ ಮುಂದೆ ನಿವೇದಿಸ್ತೀನಿ. ಡಿ ವಿ ಗುಂಡಪ್ಪನವರ ಆಶೀರ್ವಾದ ನನ್ನ ತಲೆ ಮೇಲೆ ಇರುತ್ತೆ ಅಂತ ನಂಬ್ತೀನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಸರಸ್ವತಿ ಪದಂ ವಂದೇ ಶ್ರಿಯಃಪತಿ ಮುಮಾಪತಿಂ ತ್ರಿಷಾಂಪತಿಂ ಗಣಪತಿಂ ಬೃಹಸ್ಪತಿ ಮುಖಾನ್ ಋಷೀನ್ ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನೂಮತ್ ಸ್ಮರಣಾತ್ ಭವೇತ್. ಮಾಂಗಲ್ಯಂ ಮಂಗಲಂ ವಿಷ್ಣುಂ ವರೇಣ್ಯಂ ಅನಘಂ ಶುಚಿಂ ನಮಸ್ಕೃತ್ಯ ಹೃಷೀಕೇಶಂ ಚರಾಚರ ಗುರುಂ ಹರಿಂ. ಮಹರ್ಷೇಃ ಸರ್ವಲೋಕೇಷು ಪೂಜಿತಸ್ಯ ಮಹಾತ್ಮನಃ ಪ್ರವಕ್ಷ್ಯಾಮಿ ಮತಂ ಕೃಷ್ಣಂ ವ್ಯಾಸಸ್ಯ ಅಮಿತತೇಜಸಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ನಮೋ ಧರ್ಮಾಯ ಮಹತೆ ನಮಃ ಕೃಷ್ಣಾಯ ವೇಧಸೆ. ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಾನ್ ವಕ್ಷ್ಯಾಮಿ ಶಾಶ್ವತಾನ್. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ
ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಬಳಿಕ ಪೇಳುವುದು ಜಯವ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಕೃಷ್ಣೋ ರಕ್ಷತು ನೋ ಜಗತ್ರಯ ಗುರು ಕೃಷ್ಣಂ ನಮಸ್ಯಾಮ್ಯಹಂ. ಕೃಷ್ಣೇನಾಮರಶತ್ರವೋ ವಿನಿಹತಾಃ ಕೃಷ್ಣಾಯ ತುಭ್ಯಂ ನಮಃ. ಕೃಷ್ಣಾದೇವ ಸಮುತ್ಥಿತಂ ಜಗದಿದಂ ಕೃಷ್ಣಸ್ಯ ದಾಸೋಸ್ಮ್ಯಹಂ. ಕೃಷ್ಣೇ ತಿಷ್ಠತಿ ಸರ್ವಮೇತದಖಿಲಂ. ಹೇ ಕೃಷ್ಣ ರಕ್ಷಸ್ವ ಮಾಂ, ಹೇ ಕೃಷ್ಣ ರಕ್ಷಸ್ವ ಮಾಂ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಇದು ವ್ಯಾಸರ ಪೂರ್ವಿಕರು. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ. ಇಂಥವ್ರ ಮಗ, ಇಂಥವ್ರ ಮೊಮ್ಮಗ, ಇಂಥವ್ರು. ಅವ್ರ ಮಗ ಶುಕ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ ಪರಾಶರಾತ್ಮಜಂ ವಂದೇ. ಪರಾಶರರ ಮಗನಿಗೆ ಶುಕನ ತಂದೆಗೆ ನಮಸ್ಕಾರ ಮಾಡ್ತೀನಿ. ಅದು ಹೇಳೋದು ವಿಧಾನ. ಅದು ವಸಿಷ್ಠರ ವಂಶದಲ್ಲಿ ಹುಟ್ಟಿದಂಥ ಮಹಾನುಭಾವ ಶಕ್ತಿ ಅಂತ ಅಜ್ಜ. ಇಲ್ಲಿ ಸಾಕ್ಷಾತ್ ಪರಾಶರ ಅವರ ತಂದೆ, ಶುಕಮುನಿ ಅವರ ಮಗನಾಗಿದ್ದಾನೆ. ಎಂಥ ಮಹಾನುಭಾವ ವ್ಯಾಸ. ಈತ ಹೇಗೆ ಅಂದರೆ ಯಾರು ವ್ಯಾಸರು? ವ್ಯಾಸಾಯ ವಿಷ್ಣುರೂಪಾಯ, ವಿಷ್ಣುರೂಪಾಯ ವ್ಯಾಸವೇ. ವ್ಯಾಸನೇ ವಿಷ್ಣು, ವಿಷ್ಣುವೇ ವ್ಯಾಸ. ಮನುಷ್ಯ ರೂಪದಲ್ಲಿ ಬಂದಿದ್ದಾನೆ ಮಹಾನುಭಾವ ಅಂಥೇಳಿ. ಒನ್ ಆಫ್ ದಿ ಯುನೀಕ್ ಕಾನ್ಫಿಡೆನ್ಸ್ ಆಫ್ ದಿ ಥಿಂಗ್ಸು. ಆಗಿನ ಕಾಲದಲ್ಲಿ ವಿಷ್ಣುವಿನ ಸಂಪೂರ್ಣ ಅಂಶವನ್ನು ತಗೊಂಡು ಹುಟ್ಟಿದವರು ಇಬ್ಬರು. ಒಬ್ಬರು ವೇದವ್ಯಾಸರು, ಅವರ ಹೆಸರೇ ಕೃಷ್ಣ ದ್ವೈಪಾಯನ ವ್ಯಾಸ ಅಂತ. ಇನ್ನೊಬ್ಬ ಸಾಕ್ಷಾತ್ ನಮ್ಮ ಕೃಷ್ಣ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿರೆ. ಕುಮಾರವ್ಯಾಸ ಹೇಳ್ತಾನೆ, ಏಕಕಾಲದಲ್ಲಿ ಇಂಥವರೆಲ್ಲ ಬಂದಿದ್ದಾರೆ ನೋಡಿ. ಅವರೆಲ್ಲ ದೇವಲೋಕದಿಂದ ಮಾತಾಡಿಕೊಂಡು ಬರ್ತಾರೆ, ಆತ್ಮ ಅಂತ ಹೇಳ್ತಾರೆ. ಯಾವಾಗ ಧರ್ಮ ಲಯವಾಗಿ ಅಧರ್ಮ ತಲೆ ಎತ್ಕೊಂಡು ದುಷ್ಟರ ದರ್ಬಾರು ಹಾವಳಿ ಹೆಚ್ಚಾಗಿ ಭ್ರಷ್ಟಾಚಾರ, ಮೋಸ, ಪರಸ್ಪರ ಕೊಲೆ, ಹಿಂಸೆ, ನಾವು ಆ ಸ್ಥಿತಿಗೆ ಬರ್ತಾಯಿದ್ದೀವಿ ಅಂತ ಕಾಣುತ್ತೆ. ಆ ಅನಾಚಾರಗಳೆಲ್ಲ ನಡೀತಾ ಇದೆ. ದಿನಾ ಪೇಪರ್ ತೆಗೆದ್ರೆ ಇಂಥದೇ ಕಣ್ಣಿಗೆ ಕಾಣಿಸ್ತಾ ಇದೆ. ಬಹಳ ಜಾಸ್ತಿ ಆಗ್ತಾಯಿದೆ. ಎಲ್ಲ ಕಡೆಯಲ್ಲೂ ವಿಧ್ವಂಸಕರು. ಬಹುಶಃ ಆ ಪರಮಾತ್ಮ ಯಾರೋ ಒಂದು ರೂಪದಲ್ಲಿ ಬೇಗ ಬರ್ತಾನೆ ಅಂತ ಕಾಣುತ್ತೆ, ನಮಗೆ ಗೊತ್ತಿಲ್ಲ. ಅಥವಾ ನಾವು ತಿಳ್ಕೊಂಡಷ್ಟು ಇನ್ನೂ ಹದಗೆಟ್ಟಿಲ್ವೋ ಅದು ಗೊತ್ತಿಲ್ಲ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಅಂತ ಏನು ಭರವಸೆ ಕೊಟ್ಟಿದ್ದಾನೆ ಕೃಷ್ಣ ನಮಗೆ. ಅದರಲ್ಲಿ ಅನುಮಾನವೇ ಇಲ್ಲ, ಬರ್ತಾನೆ ಅಂತ ಕಾಣುತ್ತೆ. ನಾವು ತುಂಬ ಅದ್ರ ಬಗ್ಗೆ ಕಾಳಜಿ ಮಾಡಿಕೊಂಡು ಪ್ರಯೋಜನ ಇಲ್ಲ. ನಾವೇನು ಮಾಡೋಕ್ಕಾಗೋಲ್ಲ. ಎಲ್ಲ ವಿಧದ ಅನಾಚಾರಗಳು ಪ್ರಾರಂಭ ಆಗಿಬಿಟ್ಟಿದೆ. ಇಷ್ಟೊಂದು ಭ್ರಷ್ಟಾಚಾರವನ್ನು ನಾವು ಲೋಕದಲ್ಲಿ ಕೇಳೇ ಇರಲಿಲ್ಲ ಅಂತ ಕಾಣುತ್ತೆ. ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ತಂದ ಪ್ರಾರಂಭದಲ್ಲಿ ಮೊದಲನೇ ಆ ಕ್ಯಾಬಿನೆಟ್ಗಳಲ್ಲಿ ಎಂತೆಂಥ ಮಂತ್ರಿಗಳಿದ್ದರು, ಎಂತೆಂಥ ಆ ಅಪೋಸಿಷನ್ನು, ರೂಲಿಂಗ್ ಪಾರ್ಟಿ ಅದು ಏನು ಸ್ನೇಹಮಯವಾಗಿದ್ದರು, ಹೇಗೆ ಮಾತಾಡ್ತಾಯಿದ್ರು. ಶ್ಯಾಮಪ್ರಸಾದ್ ಮುಖರ್ಜಿ, ಜವಾಹರ್ಲಾಲ್ ನೆಹರು ಪಾರ್ಲಿಮೆಂಟಲ್ಲಿ ವಾದ ಮಾಡಿದ್ರೆ ತೀವ್ರವಾಗಿ ಅಲ್ಲಿಂದ ಹೊರಗಡೆ ಬಂದಾಗ ಶೇಕ್ ಹ್ಯಾಂಡ್ ಕೊಟ್ಟು ಎಷ್ಟು ಚೆನ್ನಾಗಿ ವಾದ ಮಾಡಿದೆಯಾ ನೀನು ಅಂತ ಇದ್ರಂತೆ. ಈಗ ಬಡ್ದಾಡ್ಬಿಡ್ತೀನಿ, ಹಿಂದ್ಗಡೆಯಿಂದ ಇರಿದುಕೊಂಡ್ಬಿಡ್ತೀನಿ ಅನ್ನೋ ಸ್ಟೇಜಿಗೆ ಬರ್ತಾರೆ. ದೀಸ್ ಆರ್ ಆಲ್ ಬ್ಯಾಡ್ ಸೈನ್ಸ್. ಇಲ್ಲಿ ಆ ಸಂಗಮ ನೋಡಿ, ಎಂತೆಂಥವ್ರು ಬಂದಿದ್ದಾರೆ. ನಾರದರು ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾರೆ. ವೇದವ್ಯಾಸರು ಬರ್ತಾರೆ, ಕೃಷ್ಣ ಬರ್ತಾನೆ, ಎಲ್ಲರಿಗಿಂತ ಮಹಾಮುತ್ಸದ್ದಿ ವಿದುರ ಬರ್ತಾನೆ. ಪಾಂಡವರ ಹಿರಿಯ ಧರ್ಮರಾಜ ಏನು ಸಾಮಾನ್ಯನಲ್ಲ ಅವನು. ಎಲ್ಲರಿಗೂ ಪ್ರಿಯನಾದವನು ಧರ್ಮರಾಜ. ಎಲ್ಲರಿಗೂ ನಾವು ಆ ಸಂಧಿ ಒಳಗೆ ಇದ್ದೀವಿ. ವ್ಯಾಸರಿಗೆ ಧರ್ಮರಾಜನ ಮೇಲೆ ಅದು ಎಷ್ಟು ಇಷ್ಟ ಅನ್ನೋದನ್ನು ಇವಾಗ ನೋಡ್ತೀರಿ ನೀವು ಇವತ್ತು. ಅದು ಏನು ಪ್ರೀತಿ ಅವನ ಮೇಲೆ ಅಂತ. ಸೊ ಧರ್ಮರಾಜನ ವ್ಯಕ್ತಿತ್ವ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಆಶ್ಚರ್ಯ ಆಗೋಗುತ್ತೆ. ಬಹಳ ಎತ್ತರಕ್ಕೆ ಬೆಳೆದಿದ್ದ ಧರ್ಮರಾಜ. ಅವನು ಹೇಳಿಬಿಟ್ರೆ ಸರಿ, ನಾನು ಇನ್ಯಾರ ಮಾತು ಕೇಳಬೇಕಾದಿಲ್ಲ ಅಂತಾನೆ ದ್ರೋಣಾಚಾರಿ. ಭೀಷ್ಮರು ಹೇಳ್ತಾರೆ, ಧರ್ಮರಾಜ ಹೇಳಿದ ಮೇಲೆ ಅದು ನ್ಯಾಯವಾಗಿರುತ್ತೆ, ನಾವೇನು ಅದ್ರ ಮೇಲೆ ಹೇಳಬೇಕಾದಿಲ್ಲ ಅಂತಂತಾನೆ. ಅಂಥ ಒಂದು ಪೊಸಿಷನ್ ಬರಬೇಕು ಅಂತಂದರೆ ಯಾವ ಮಟ್ಟಕ್ಕೆ ಹೋಗಿರಬೇಕು ನೋಡಿ ಅಂಥ ಧರ್ಮರಾಜನ. ಅದನ್ನು ಇಲ್ಲಿ ಹೇಳ್ತಾನೆ, ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಹೇ ವ್ಯಾಸ, ನೀನು ಸಾಮಾನ್ಯನಲ್ಲ, ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಹಾಗೆ ಅಂತ ಹೇಳಿ ಬಹಳ ವಿಶೇಷವಾಗಿ ಹೇಳ್ತಾರೆ. ಇದನ್ನು ಇಲ್ಲಿ ಕುಮಾರವ್ಯಾಸ ತುಂಬ ಚೆನ್ನಾಗಿ ತಂದಿದ್ದಾನೆ ಈ ಜಾಗದಲ್ಲಿ. ಸಮಯ ಅಂದರೆ ಆ ಟೈಮಿಗೆ ಸರಿಯಾಗಿ ವ್ಯಾಸರು ಬರ್ತಾರೆ. ತುಂಬ ಚಿಂತೆ ಒಳಗಿದ್ದ ಧರ್ಮರಾಜ. ದ್ರೌಪದಿ ಭೀಮ ಅವನನ್ನು ಕಟುವಾಗ ಅಂದಿದ್ದು, ನಾವು ವಿ ನೀಡ್ ನಾಟ್ ಗಿವ್ ಸೋ ಮಚ್ ಇಂಪಾರ್ಟೆನ್ಸ್ ಟು ಇಟ್. ಯಾಕೆಂದರೆ ಮನೆ ಒಳಗೆ ಅಣ್ತಮ್ಮಂದರು ಗಂಡ ಹೆಂಡತಿ ಮಾತಾಡೋದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆ ಸಲಿಗೆಯಿಂದ ಮಾತಾಡ್ತಾರೆ. ಹಾಗೆ ಸೀತೆ ಒಂದು ಸಲ ರಾಮನ ಹತ್ರ ನೀನು ಮಾಡೋದು ಸರಿನೇ ಅಂತ ಕೇಳುವಾಗ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತ. ಹೀಗೆ 3 ಸಂಗತಿಗಳು ಬಹಳ ಮುಖ್ಯ ಅಂತ ಹೇಳ್ತಾರೆ.
ಒಂದು ಮನುಷ್ಯ ಅಸತ್ಯವನ್ನು ಆಡಬಾರ್ದು ಅಂತ ಹೇಳ್ತಾರೆ. ಎರಡನೇದು, ತಾನು ಕೈ ಹಿಡಿದ ಪತ್ನಿ ಅವಳಲ್ಲೇ ಪ್ರೀತಿಯನ್ನು ಇಟ್ಟಿರಬೇಕು, ಪರಸ್ತ್ರೀಯರಲ್ಲಿ ಮನಸ್ಸನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಆದರ್ಶ ಪುರುಷರು. ಇದು ಎರಡು ನಿನ್ನಲ್ಲಿ ತುಂಬ ಇದೆ ಅಂತ ಹೇಳ್ತಾಳೆ ಸೀತೆ. ಕಾಂಪ್ಲಿಮೆಂಟ್ ಕೊಡ್ತಾಳೆ. ಹೆಂಡತಿ ಗಂಡನಿಗೆ ಕಾಂಪ್ಲಿಮೆಂಟ್ ಕೊಡೋದು ಬಹಳ ವಿಶೇಷ. ಅದು ನೀನು ಸತ್ಯವನ್ನೇ ಆಡ್ತೀಯ, ನೀನು ಅನೃತವನ್ನು ಆಡಿದ್ದು ನಾನು ಕೇಳಿಲ್ಲ, ನೀನು ನನ್ನನ್ನು ತುಂಬ ಪ್ರೀತಿಸ್ತೀಯ ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ. ಸರ್ಟಿಫಿಕೇಟ್ ಫ್ರಮ್ ದಿ ವೈಫ್ ಟು ದಿ ಹಸ್ಬೆಂಡ್ ಈಸ್ ವೆರಿ ರೇರ್. ಇದು ಬಾಕಿಯವರೆಲ್ಲ ಏನಾದರೂ ಹೇಳ್ಕೋಬೋದು, ಅವರವರ ಅಂತರಂಗದಲ್ಲಿ ಅವರವರಿಗೆ ಗೊತ್ತಿರುತ್ತೆ ಅವರು ಎಷ್ಟು ಪ್ರೀತಿಸ್ತಾರೆ ಅನ್ನೋದು, ಎಷ್ಟು ಜಗಳ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ. ಸೀತೆ ಹೇಳ್ತಾಳೆ, ಎಂಥ ಸರ್ಟಿಫಿಕೇಟ್ ಕೊಡ್ತಾಳೆ ನೋಡಿ ಇವತ್ತು ಸೀತೆ ಏನು ಮಾತಾಡ್ತಾಳೆ ಆ ಸಂದರ್ಭದಲ್ಲಿ ಅಂತ. ಅದಾದಮೇಲೆ ಈ ಮೂರನೇದು ಒಂದು ಹೇಳ್ತಾರೆ, ವಿನಾ ವೈರ ಯಾರ ಮೇಲೂ ಕ್ರಮ ತಗೋಬಾರ್ದು ಅಂತ ಹೇಳ್ತಾರೆ. ನೀವು ಈ ಎರಡರಲ್ಲೂ ಸರಿಯಾಗಿದ್ದೀರಿ. ಈ ಮೂರನೇದು, ರಾಕ್ಷಸರನ್ನೆಲ್ಲ ಹೊಡೆಯೋಕ್ಕೆ ಅಂತ ಧನುಷ್ಪಾಣಿಯಾಗಿ ಹೋಗ್ತಾ ಇದ್ದೀರಿ, ಅವ್ರು ನಿಮಗೆ ಏನನ್ನು ಪರ್ಸನಲಿ ಏನು ಮಾಡಿಲ್ವಲ್ಲ, ವೈಯಕ್ತಿಕವಾಗಿ ನೀವು ಹೊಡಿಬಹುದೇ ನೋಡಿ ಯೋಚನೆ ಮಾಡಿ. ಅಷ್ಟರಲ್ಲೇ ಹೇಳ್ತಾಳೆ, ಪ್ರೇಮ್ಣಾಚ್ಚ ಬಹುಮಾನಾಚ್ಚ ಸ್ಮಾರೆಯೇ ನತು ಶಿಕ್ಷೆಯೇ ಅಂತಾಳೆ. ಎಂಥ ಮಾತೊಂದಿರಿ. ನೀವು ಸ್ತ್ರೀಯರೆಲ್ಲ ಗಟ್ಟು ಮಾಡಿಟ್ಕೋಬೇಕು. ನಿಮ್ಮ ಯಜಮಾನ್ರ ಹತ್ರ ಮಾತಾಡುವಾಗ ಕಟುವಾಗಿ ಮಾತನಾಡಬಾರ್ದು. ನಿಮ್ಮ ಹೆಂಡತಿಯರಿಗೆ ಬರದೇ ಹೋದರೆ ನೀವು ಬರ್ಕೊಡಿ ಅವರಿಗೆ. ಪ್ರೇಮ್ಣಾಚ್ಚ ಬಹುಮಾನಾಚ್ಚ ಸ್ಮಾರೆಯೇ ನತು ಶಿಕ್ಷೆಯೇ. ಸಲಿಗೆಯಿಂದ, ಪ್ರೀತಿಯಿಂದ ನಾವಿಬ್ಬರು ಪರಸ್ಪರ ಪ್ರೀತಿಸೋದ್ರಿಂದ, ಸಲಿಗೆಗೋಸ್ಕರ ಒಂದು ಸಲ ನಾನು ಖಾರವಾಗಿ ಮಾತನಾಡ್ತೀನಿ ಅಷ್ಟೇ, ನೀವು ದಯವಿಟ್ಟು ನಿಮಗೆ ಜ್ಞಾಪಕ ಮಾಡ್ತಾಯಿದ್ದೀನಿ ವಿನಃ ಇನ್ನೇನು ನೀವು ಹಾಗೆ ಮಾಡಬಾರ್ದು ಅಂತ ನಾನು ವಿಧಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ಭಾಳ ಮುಖ್ಯ ಅದು, ಭಾಳ ಮುಖ್ಯ ಅದು. ಆದ್ದರಿಂದ ಯಾಕೆ ಹೇಳ್ತೀನಿ ಅಂದರೆ, ಇಲ್ಲಿ ದ್ರೌಪದಿ ಸ್ವಲ್ಪ ಖಾರವಾಗಿ ಮಾತನಾಡಿದ್ದಕ್ಕೆ ಕಾರಣ ಏನು ಅಂದರೆ, ನೀವು ಇಷ್ಟು ಜನ ಕೂತ್ಕೊಂಡು ನನ್ನನ್ನು ಅವನು ಸೀರೆ ಸೆಳೀತಾ ಇದ್ದಾನೆ, ಸುಮ್ಮನೆ ಕೂತಿದ್ರಲ್ಲ, ಯಾರಿಗ್ರೀ ಸಹಿಸುತ್ತೆ? ಹಾಗೆ ಯಾರಿಗ್ರೀ ಸಹಿಸುತ್ತೆ? ಕೈ ಹಿಡಿದ ಹೆಂಡತಿ ಧರ್ಮೇಚ ಅರ್ಥೇಚ ಕಾಮೇಚ ನ ಅತಿಚರಾಮಿ ಅಂತ ಪ್ರತಿಜ್ಞೆ ಮಾಡಿ ಇಬ್ಬರು ಕೂಡ ಸೀತೆ ದ್ರೌಪದಿಗೆ ಹಾಗಾದಾಗ ಇವರು ಸುಮ್ಮನೆ ಕೂತಿದ್ರೆ ಧರ್ಮಕ್ಕೆ ಕಟ್ಟು ಬಿದ್ದಿದ್ದೀನಿ ಅಂತಂದರೆ ಧರ್ಮದ ಗರ ಬಡಿದುವುದು ಇವನಿಗೆ ಅಂತ ಹೇಳ್ತಾಳೆ ದ್ರೌಪದಿ. ಭಾರಿ ಕ್ಷತ್ರಿಯ ಹೆಂಗಸು, ಆಕೆ ಸಾಮಾನ್ಯಳಲ್ಲ, ಅದು ಗಡಗಡ ನಡುಗ್ಬಿಡ್ತಾರೆ ಅವರು, ಅಂಥ ಹೆಂಗಸು. ಎಷ್ಟು ಅವಮಾನ ಮಾಡಿಬಿಟ್ರು. ತುಂಬಿದ ಸಭೆ, ಅಖಂಡ ಆರ್ಯಾವರ್ತದ ರಾಜರೆಲ್ಲ ಬಂದಿದ್ದಾರೆ. ಎಕ್ಕಶ್ಚಿತ್ ಒಬ್ಬ ಆಳು ಹೋಗ್ಬಿಟ್ಟು ಪ್ರಾತಿಕಾಮಿ ಬಾ ಅಂತ ಕರೀತಾನೆ. ಅವನು ಮೈದುನ ಎಳ್ಕೊಂಡು ಬಂದುಬಿಡ್ತಾನೆ ಕೈ ಹಿಡಿದು. ಇನ್ಹ್ಯೂಮನ್. ಈಗಿನ ಕಾಲದಲ್ಲಿ, ನಾವು ಆಗಿನ ಕಾಲದಲ್ಲಿ ಅದನ್ನು ಯೋಚನೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ಮಾಡಿಬಿಟ್ಟು ಆಗ ಅವಳಿಗೆ ತುಂಬ ಸಂಕಟ ಆಯಿತು. ಹೇಳ್ತಾಳೆ, ನನ್ನನ್ನು ಹೆತ್ತವನು ಸಾಕ್ಷಾತ್ ಪಾಂಚಾಲ ನರೇಶ ದ್ರುಪದ, ನನ್ನನ್ನು ಕೈ ಹಿಡಿದವರು ವೀರಾಧಿವೀರರು ಕ್ಷತ್ರಿಯರು, ನೀವು 5 ಜನ. ದೃಷ್ಟದ್ಯುಮ್ನನ ತಮ್ಮ ನಾನು, ಅಗ್ನಿಕುಂಡದಿಂದ ಉದ್ಭವಿಸಿದಂಥ ದೃಷ್ಟದ್ಯುಮ್ನನ ತಮ್ಮ. ನನ್ನ ಮೇಲೆ ವಿಶ್ವಾಸ ಪ್ರೀತಿ ಇರೋನೋ ಸಾಕ್ಷಾತ್ ಶ್ರೀಕೃಷ್ಣ, ನನ್ನನ್ನು ಕಂಡ್ರೆ ಜೀವ ಅವನಿಗೆ. ಇಷ್ಟೆಲ್ಲ ಇರೋವಾಗ ನನಗೆ ಈ ಅವಮಾನ ಆಯ್ತಲ್ಲ, ನಾನು ಹೇಗೆ ಸಹಿಸ್ಕೊಂಡಿರಲಿ ಅಂತ ಹೇಳ್ತಾರೆ. ಈ ಮಾತನ್ನು ಅವಳು ಅಂದಾಗ 3000 ವರ್ಷದ ಮೈಲಿ ದೂರ ಇರೋ ನಮಗೂ ಕೂಡ ಮನಸ್ಸು ಕರಗಿಬಿಡುತ್ತೆ. ಹೌದ್ರಿ, ದ್ರೌಪದಿನ ಹಾಗೆ ಮಾಡಬಾರ್ದಾಗಿತ್ತು ಅವರು ಅಂತ ಅನಿಸುತ್ತೆ. ಇನ್ನು ಆಗಿನ ಕಾಲದವರಿಗೆ ಹೇಗೆ ಅನಿಸಿರ್ಬೇಕು ಹೇಳಿ. ಆ ಸಮಯದಲ್ಲಿ ಬಂದನು ಅಗ್ಗದ ಭೂಸುರ ಶ್ರೀಕಂಠನೋ, ಪದ್ಮಾಸನನ ಪಲ್ಲಟವೋ, ಕಮಲಾಂಬಕನ ಚುಂಬಕವೋ ಬಂದ ನೋಡು ಅಂತ ಹೇಳ್ತಾನೆ ಕುಮಾರವ್ಯಾಸ. ಇವನು ಯಾರು ಅಂತ ಆಶ್ಚರ್ಯಪಡ್ತಾ ಇದ್ದಾರಂತೆ. ಮಹಾ ತೇಜಸ್ವಿಯಾದಂಥ ವೇದವ್ಯಾಸರು, ಸುಮಾರು 6 ಅಡಿ ಎತ್ತರ ಇದ್ದಿರಬೇಕು ಅವರು, ಅಜಾನುಭಾವವಾಗಿದ್ದಿರಬೇಕು. ತೇಜಸ್ಸು ಹಾಗೆ ಸೂರ್ಯ ನಡ್ಕೊಂಡು ಬಂದಾಗ ಕಾಣ್ತಾ ಇರಬೇಕು. ಅಗ್ನಿ ಸದೃಶವಾದಂಥ ತೇಜಸ್ಸು ವೇದವ್ಯಾಸರಿಗೆ. ಹೌದು, ಬ್ರಹ್ಮ ವಿಷ್ಣು ಮಹೇಶ್ವರರು 3 ತೇಜಸ್ಸು ಅವರಲ್ಲಿದೆ. ಇವನು ಯಾರಿವನು ಅಂತ ನೋಡ್ತಾ ಇದ್ದಾನಂತೆ. ಭಾಸುರ ಕ್ರತು ಶತರೂಪದ ವಿಳಾಸವೋ. ಕ್ರತು ಅಂದರೆ ಯಜ್ಞ ಅಂತ. ದೇವೇಂದ್ರ ಒಂದು 100 ಯಜ್ಞವನ್ನು ಮಾಡಿರ್ತಾನೆ. 1 ಯಜ್ಞವನ್ನು ಮಾಡಿದ್ರೇ ವಿಪರೀತವಾದಂತಹ ಪುಣ್ಯದ ಫಲ ಬರುತ್ತೆ ಅಂತ ಹೇಳ್ತಾರೆ. ಯಜ್ಞ ಮಾಡೋದನ್ನು ತುಂಬ ಕಷ್ಟ. 1 ವರ್ಷ ಕಾಲ ಅವನು ಬಹಳ ಸಂಯಮದಿಂದ ಇರಬೇಕು, ಬ್ರಹ್ಮಚರ್ಯದಿಂದ ಇರಬೇಕು. 1 ವರ್ಷ ಕಾಲ ಬ್ರಹ್ಮಚರ್ಯದಿಂದ, ಮನೋವಾಕ್ಕಾಯಗಳಲ್ಲಿ ಬ್ರಹ್ಮಚರ್ಯ, ಮನಸ್ಸಿನಲ್ಲೂ ಕೂಡ ನಮ್ಮ ನಿಷ್ಠೆ, ನಮ್ಮ ನಿಯಮ ಅನ್ನೋದು ಕದಲಬಾರ್ದು. 1 ವರ್ಷ ಮಾಡಬೇಕು. ಅದಕ್ಕೆ ಜಪ ಮಾಡಬೇಕು. ಜಪ ಮಾಡಿದ್ರೆ ಹೇರಳವಾದ ಸಂಪತ್ತನ್ನು ಸಂಗ್ರಹಿಸಿರಬೇಕು. ಆವಾಗ ಯಾಗವನ್ನು ಮಾಡಬೇಕು. ಅದು ಅಶ್ವಮೇಧ ಯಾಗ ಅನ್ನೋದು ಬಹಳ ದೊಡ್ಡ ಯಾಗ. ಯಾಗ ಯಾವಾಗ ಸಕ್ಸಸ್ ಆಗುತ್ತೆ ಅಂತಂದರೆ, ಯಾವಾಗ ಫೇಲ್ಯೂರ್ ಆಗುತ್ತೆ ಅಂತಂದರೆ, ಸಾಕಷ್ಟು ದಕ್ಷಿಣೆ ಇಲ್ಲದೆ ಹೋದರೆ ಯಾಗ ಫೇಲ್ಯೂರ್ ಅಂತಾನೆ ಧರ್ಮರಾಜ ಯಕ್ಷ ಪ್ರಶ್ನೆ ಒಳಗೆ. ಯಾಗ ಯಾವಾಗ ವಿಫಲ ಅಂದರೆ ಸಾಕಷ್ಟು ದಕ್ಷಿಣೆ ಇಲ್ಲದೆ ಇದ್ದರೆ ಅಂತಾನೆ. ಅಷ್ಟು ದಕ್ಷಿಣೆ ಬೇಕಂತೆ. ಕೊಟ್ಟು ಅವರಿಗೆ ದಣಿವಾಗಬೇಕು ಅಂತ ಹೇಳ್ತಾನೆ. ಹಾಗೆ ಹೇಳ್ತಾನೆ. ಅಂಥ ಸಹಸ್ರ ಯಾಗವನ್ನು, ಕೋಟಿ ಯಾಗವನ್ನು ಮಾಡಿದಂಥ ದೇವೇಂದ್ರ
ಅವನೇ ಬಂದುಬಿಟ್ಟಿದಾನೋ, ಅಥವಾ ಭಾಸುರ ಕ್ರತುಶತದ ರೂಪದ ವಿಳಾಸವೋ, ಶ್ರುತಿಕೋಟಿ ಕನ್ಯಾವಾಸ ಭವನವೋ. ಒಬ್ಬ ಮನುಷ್ಯ ಬರ್ತಾ ಇದ್ದಾನೆ, ಅವ್ರಿಗೆ ಹೇಳ್ತಾ ಇದ್ದಾರೆ ವೇದಗಳ ಜ್ಞಾನ ಭಂಡಾರ ಎಷ್ಟು ಅಂದರೆ, ನಾವು ಅಂದ್ಕೊಂಡಿದ್ದೀವಿ ವೇದ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ ಅಂತ ಅಂದ್ಕೊಂಡಿದ್ದೀವಿ. ಈ 4 ವೇದಾನ ಕಲಿಯೋದಕ್ಕೆ ಸುಮಾರು 16-18 ವರ್ಷ ಸಾಕು. ಚತುರ್ವೇದವನ್ನು ಇವಾಗ ಚತುರ್ವೇದಿ ಅಂತಿದ್ರಲ್ಲ ನಮ್ಮಲ್ಲಿ ಗವರ್ನರು, ಅವರು ವಂಶಸ್ಥರೆಲ್ಲ 4 ವೇದದಲ್ಲೂ ಪಂಡಿತರಾಗಿದ್ದರು. ಅದನ್ನು ಕಲಿಯೋದಕ್ಕೆ ಸುಮಾರು 20 ವರ್ಷ. ಅಮ್ಮಮ್ಮ ಅಂದರೆ 8ನೇ ವರ್ಷದಲ್ಲಿ ಉಪನಯನ ಆದರೆ ಅವರ 28ನೇ ವರ್ಷಕ್ಕೆ ಅವ್ರು 4 ವೇದವನ್ನು ಕಲಿತುಬಿಡ್ಬಹುದು. ಆದರೆ ವೇದ ಎಷ್ಟಿದೆ ಗೊತ್ತಾ ನಿಮಗೆ? ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರದಲ್ಲಿ ಇಡೀ ಒಂದು ದಿಕ್ಕು ಎಷ್ಟಿದೆಯೋ ಅದು ಮರಳಿನ ರಾಶಿ ಅಂತ ತಿಳ್ಕೊಳ್ಳಿ. ಆ ದಿಕ್ಕಿನಲ್ಲಿ ಮರಳಿನ ರಾಶಿ. ದೂರ್ವಾಸ ಮಹರ್ಷಿ ಒಂದು ಸಲ ಬ್ರಹ್ಮನ ಹತ್ರ 300 ವರ್ಷವನ್ನು ಆಯಸ್ಸನ್ನು ಕೇಳ್ತಾರೆ. 300 ಒಂದು 100 ಇಯರ್ಸ್ ಆದ ಕೂಡಲೇ ಧ್ಯಾನಸ್ಥರ ಕೂತಾಗ ಬ್ರಹ್ಮ ಎದುರಿಗೆ ಬರ್ತಾರಂತೆ. ಏನು ಬೇಕು ಅಂತಾರೆ. ದೂರ್ವಾಸರು ಮಹರ್ಷಿ, ಮಹಾ ತೇಜಸ್ವಿಗಳ ಪೈಕಿ ದೂರ್ವಾಸರು. ಏನು ಬೇಕು ದೂರ್ವಾಸರು ಎಂದಾಗ ಬ್ರಹ್ಮ ಚತುರ್ಮುಖ ಎದ್ದು ನಿಂತು ಹೇಳ್ತಾರೆ, ನನಗೆ ಕಲಿಬೇಕು ಅಂತ ಆಸೆ ಇದೆ. ನಾನು ಕಲ್ತಿರೋದು ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಬಹಳ ಕಡಿಮೆ ಇರಬೇಕು, ಆದ್ದರಿಂದ ಕಲಿಬೇಕು ಅಂತ ಆಸೆ ಇದೆ ಅಂದ್ರಂತೆ. ಅಂದರೆ ವೇದದ ಭಂಡಾರವನ್ನು. ಹಾಗಾದರೆ ಏನು ಬೇಕು ನಿಮಗೆ ಅಂತಾರೆ. ಇನ್ನು 100 ವರ್ಷ ನನಗೆ ಆರೋಗ್ಯವನ್ನೆಲ್ಲ ಕೊಟ್ಟು, ಯೌವನವನ್ನು ಕೊಟ್ಟು, ಬಲವನ್ನು ಕೊಟ್ಟು ಇನ್ನೊಂದು 100 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟರೆ ನಾನು ಕಲಿತೀನಿ ಅಂತಂತಾನೆ. ಬ್ರಹ್ಮ ತಥಾಸ್ತು ಅಂತ ಅನ್ನಂತೆ ನಕ್ಕೊಂಡು ದೂರ್ವಾಸರ ಮಾತು ಕೇಳಿ. ಸೊ ತಕ್ಷಣ ಅವರಿಗೆ ಯೌವನ ಬಂತು, ಮೈಯೆಲ್ಲ ಯುವಕರಿದ್ದಾಗ ಆಯಿತು, ಜ್ಞಾನ ಎಲ್ಲ ಚೆನ್ನಾಗಿ, ಇಂದ್ರಿಯಗಳೆಲ್ಲ ಚುರುಕಾಗಿ ಕೆಲಸ ಮಾಡ್ತು. ಇನ್ನೊಂದು ಮೆಸೇಜ್ ಮುಖ್ಯ ಇಲ್ಲಿ. ಇನ್ನೊಂದು 100 ವರ್ಷ ಇದ್ದರು. ದೇಹ ತಾನೇ ಇದು, ಆತ್ಮ ಅಲ್ವಲ್ಲ. ಆತ್ಮಕ್ಕೆ ವಯಸ್ಸಿಲ್ಲ. ಈ ದೇಹ ವಯಸ್ಸಾದ ಕೂಡಲೇ ಒಂದೊಂದು ಅಂಗಗಳೆಲ್ಲ ಸಡ್ಲಾಗಿ ಹೋಗ್ಬಿಡುತ್ತೆ, ಹೊರಟೋಗ್ತಾರೆ. ಅದಕ್ಕೂ ಆತ್ಮಕ್ಕೂ ಸಮಾನ ಸಾವೂ ಇಲ್ಲ. ನಾವು ಸಾಯೋದಿಲ್ಲ, ನಾವು ವಿ ಹ್ಯಾವ್ ನೋ ಡೆತ್. ಬಾಡಿ ಕುಸಿದು ಹೋಗುತ್ತೆ, ತುಂಬ ವಯಸ್ಸಾದ ಮನೆ ಬಿದ್ದು ಹೋಗೋ ಹಾಗೆ. ಇದು ಸಾಕು, ಇದು ಮುರುಕಲಾಯಿತು ಅಂತ ಹೊರಟು ಹೋಗ್ತಾನೆ ಆತ್ಮ, ಇನ್ನೊಂದು ಮನೆಗೆ ಬರ್ತಾನೆ ಅಷ್ಟೇ. ಸೊ ಹಾಗೆ ಯೌವನ ಬಂತಂತೆ. ಕಲಿತರು ಅಸಾಧ್ಯವಾಗಿ. ಸೊ 200 ಇಯರ್ಸ್ ಕಲಿತರು. ಆವಾಗ ಮುಪ್ಪು ಬಂತು. 100 ಇಯರ್ಸ್ ಆದ ಕೂಡಲೇ ವಯಸ್ಸಾಯಿತು, ಇನ್ನೇನು ಸಾಯ್ತೀನಿ ಅನ್ನಿಸ್ತು. ಪುನಃ ತಪಸ್ಸು ಮಾಡಿ ಜಪ ಮಾಡಿದರು. ಬ್ರಹ್ಮ ಬಂದ ತಿರ್ಗಾ, ಏನು ಬೇಕು ಅಂದ. ನಾಚಿಕೆ ಆಗುತ್ತೆ ಕೇಳೋದಕ್ಕೆ. ನಾನು ಆಸೆ ಬುರ್ಕ ಅಂತ ಅಂದ್ಕೋಬೇಡಿ. ನನಗನ್ನಿಸುತ್ತೆ ಈ 200 ವರ್ಷದಕ್ಕೆ ಸಾಕಷ್ಟು ಕಲ್ತಿದ್ದೀನಿ ಅಂತ. ಇನ್ನೊಂದು 100 ವರ್ಷ ನನಗೆ ಆಯಸ್ಸು ಕೊಟ್ಬಿಡ್ತೀರಾ, ನಾನು ಎಲ್ಲದನ್ನು ಕಲ್ತುಬಿಡ್ತೀನಿ ಅಂತ. ಬ್ರಹ್ಮ ನಕ್ಕೊಂಡು ಗ್ರಾಂಟೆಡ್ ಆಯಿತು ಅಂದ್ರೆ ಇನ್ನೊಂದು 100 ವರ್ಷ ಕೊಟ್ಟರಂತೆ. 300 ವರ್ಷ ಕಲಿತ ಮೇಲೆ ದೂರ್ವಾಸ ಮಹರ್ಷಿ ಕೊನೆಯೊಳಗೆ ಇನ್ನೇನು ಜಪ ಮಾಡಿ ಧ್ಯಾನ ಮಾಡಿದಾಗ ಬ್ರಹ್ಮ ಬಂದಾಗ, ಮಹರ್ಷಿ ಇನ್ನೇನಾದರೂ ಕೇಳೋದಿದೆಯೇ ಅಂದಾಗ, ಬ್ರಹ್ಮನ್ ನಾನು ಕಲ್ತಿದ್ದೇನೆ ಅಂತ ನನಗೂ ಅರ್ಥವಾಗಿದೆ. ಸುಮಾರಾಗಿ ಎಲ್ಲನೂ ಕಲ್ತಿದ್ದೀನಿ ಅಂತ ಕಾಣುತ್ತೆ. ಆದರೆ ಎಷ್ಟು ಕಲ್ತಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಳ್ಳೋಣ ಅಂತಿದ್ದೀನಿ ಅಂತ. ಹೌ ಮಚ್ ಐ ಹ್ಯಾವ್ ಲರ್ನ್ಡ್ ಅಂತ ಅವ್ರ ಆಸೆ ನೋಡಿ ಚೆನ್ನಾಗಿದೆ. ಆಗ ಬ್ರಹ್ಮ ನಕ್ಕೊಂಡು ವೇದದ ಭಂಡಾರದ ಸುತ್ತಳತೆ, ಅದರ ಸೈಜು ಅದೊಂದು ಪೆಠಾರಿ ಅಂತ ಇಟ್ಕೊಳ್ಳಿ. ಅದಕ್ಕೆ ಹೇಳ್ತಾ ಇದ್ದೇನೆ, ಶ್ರುತಿಕೋಟಿ ಕನ್ಯಾವಾಸ ಭವನವ ಉಗ್ರಾಣ. ಇದು ವೇದ ಭಂಡಾರದ ಉಗ್ರಾಣ ಅಂತ ಕೇಳ್ತಾ ಇದ್ದೇನೆ ಕುಮಾರವ್ಯಾಸ. ಅಂದರೆ ಆ ಉಗ್ರಾಣ ಎಷ್ಟು ದೊಡ್ಡದಿದೆ ಅಂದಾಗ, ನೀರನ್ನು ಹಿಂಗೆ ಚುಮ್ಕಿಸ್ಬಿಟ್ಟು ಹೀಗೆ ತೊಗೊಂಡು ಹೀಗೆ ನೀರು ಚುಮ್ಕಿಸ್ಬಿಟ್ಟು ಇಡೀ ಒಂದು ದಿಕ್ಕು, ಪೂರ್ವ ದಿಕ್ಕು ಎಲ್ಲಿಂದ ಎಲ್ಲಿವರೆಗೂ ಇದೆ. ನಮ್ಮ ಗ್ಲೋಬ್ನಲ್ಲಿ ನಾವು ಇದೀವಲ್ಲ, ನಮ್ಮ ದಿಕ್ಕನ್ನು ನೋಡ್ಕೊಳ್ಳಿ. ಪೂರ್ವಕ್ಕೆ ನಿಂತಾಗ ಇಲ್ಲಿಂದ ಅಲ್ಲಿವರೆಗೂ ಇರುತ್ತಲ್ಲ, ಅಷ್ಟು ಪ್ರದೇಶದಲ್ಲಿ ಮರಳು ರಾಶಿ. ನಾವು ಹಿಮಾಲಯದಲ್ಲಿ ಹಿಮ ನೋಡೋ ಹಾಗೆ ಮರಳು ರಾಶಿ ಹಾಕಿ ಒಂದು ಮುಷ್ಟಿ ತಗೊಂಡು, ಇದು ಮೊದಲನೇ 100 ವರ್ಷದಲ್ಲಿ ಕಲ್ತಿದ್ದು, ಎರಡನೇ ಮುಷ್ಟಿ 100 ವರ್ಷದಲ್ಲಿ ಕಲ್ತಿದ್ದು ದೂರ್ವಾಸರೆ, ಮೂರನೇ ಮುಷ್ಟಿ 100 ವರ್ಷದಲ್ಲಿ ಕಲ್ತಿದ್ದೀರಿ. 3 ಮುಷ್ಟಿ ಮರಳು ಆಗುವಷ್ಟು ಮಿಕ್ಕಿದ್ದು ಕಲಿಯೋದಿದೆ ಎಂದಾಗ ನಾಚಿಕೆ ಪಟ್ಕೊಂಡು ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ನನಗೆ ಯಾಕೆ ಈ ಬುದ್ಧಿ ಬಂತು ಅಂತ ಹೇಳಿದ್ರೆ, ಅದಕ್ಕೆ ಜನ್ಮಗಳಲ್ಲಿ ಕಲಿಬೇಕು ನಾವು. ಅನೇಕ ಜನ್ಮಗಳಿರೋದೇ ಅದಕ್ಕೆ. ಇಲ್ಲಿ ಹೋದರೆ ಭಗವಂತ ಒಂದೇ ಜನ್ಮ ಕೊಟ್ಟು ಮುಗಿಸ್ಬಿಡ್ತಾ ಇದ್ದ. ಎಂಥ ಚಾನ್ಸು ನೋಡಿ. ಮನುಷ್ಯ ಜನ್ಮದಲ್ಲೇ ಕಲಿಯೋಕ್ಕಾಗೋದು ಸ್ವಾಮಿ, ಬೇರೆ ಜನ್ಮ ಇಲ್ಲ. ಇನ್ಯಾವ ಜನ್ಮದಲ್ಲೂ ನಾವು ಕಲಿಯೋದು ಅನ್ನೋದಿಲ್ಲ, ಮೇಲಕ್ಕೆ ಬೆಳೆಯೋದು ಅನ್ನೋದಿಲ್ಲ. ಮನುಷ್ಯ ಜನ್ಮ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬ್ಯಾಡಿ ಹುಚ್ಚಪ್ಪಗಳಿರ ಅಂತಾರೆ. ಡೋಂಟ್ ಯು ಥಿಂಕ್ ವಿ ಆರ್ ವೇಸ್ಟಿಂಗ್ ಅವರ್ ಟೈಮ್ ನೋಯಿಂಗ್ ನಾಟ್ ದಿ ವ್ಯಾಲ್ಯೂ ಆಫ್ ದಿಸ್ ಹ್ಯೂಮನ್ ಬರ್ತ್.
ಅದಕ್ಕೆ ಮಾನುಷಾತ್ ದೈವ್ಯಮುಪೈಮಿ ಅನೃತಾತ್ ಸತ್ಯಮುಪೈಮಿ. ನಾವು ಸತ್ಯವಂತರಾಗಿರಬೇಕು, ನಮಗೆ ನಾವು ಪ್ರಾಮಾಣಿಕರಾಗಿರಬೇಕು, ಇತರರಿಗೆ ಯಾರಿಗೂ ತೊಂದರೆ ಮಾಡಬಾರ್ದು, ವಿದ್ಯೆಯನ್ನು ಸದಾ ಕಲಿತಾ ಇರಬೇಕು, 100 ವರ್ಷ ಆದರೂ ಕಲಿತಾನೇ ಇರಬೇಕು. ದೇರ್ ಇಸ್ ನೋ ಎಂಡ್ ಟು ಲರ್ನಿಂಗ್ ಆ್ಯಂಡ್ ವಿ ನೆವರ್ ಡೈ. ಇವಾಗ ಕಲ್ತಿದ್ದ ಭಂಡಾರವೆಲ್ಲ ನೆಕ್ಸ್ಟ್ ಲೈಫಿಗೆ ಬರುತ್ತೆ, ಕಲ್ತಿದ್ದ ಭಂಡಾರವೆಲ್ಲ ನೆಕ್ಸ್ಟ್ ಲೈಫಿಗೆ ಬರುತ್ತೆ. ಹೀಗೆ ಗೋನ್ ಲರ್ನಿಂಗ್ ಆದಾಗ ಮಹಾಪ್ರತಿಭಾವಂತರಾಗ್ತಾರೆ ಅವರು. ಇದು ಸಂಸ್ಕಾರ ಬಲದಿಂದ ಬರಬೇಕು. ಅದಕ್ಕೆ ನಾವು ತುಂಬ ಶ್ರಮ ಪಡಬೇಕು. ಅದಕ್ಕೆ ಒಂದು 5 ವರ್ಷ ಕಾಲದಲ್ಲಿ ಮಕ್ಕಳಲ್ಲಿರುವಂತಹ ನಾಲೆಡ್ಜನ್ನು ತಾಯಿ, ಮುಖ್ಯವಾಗಿ ತಂದೆ, ಆ ಮಗುವಿಗೆ ಏನು ಇದೆ, ಏನನ್ನು ಕಲ್ತ್ಕೊಂಡು ಬಂದಿದ್ದಾನೆ ಆತ ಅನ್ನೋದನ್ನು ಮೆಲ್ಲಿಗೆ ಆ ಟೇಸ್ಟ್ನಲ್ಲಿ ಅವನಿಗೆ ಅಭಿರುಚಿ ತೋರಿಸ್ಬಿಟ್ಟು ನಾವು ಕಂಡು ಹಿಡ್ಕೋಬೇಕು, ಅದರಲ್ಲಿ ಕೊಡಬೇಕು. ಇವಾಗ ನೋಡಿ, SLC ಆದ ಕೂಡಲೇ ನೀ ಏನು ಓದಬೇಕು ಅಂತಿದ್ರೆ ನಾನು ಎಂಜಿನಿಯರ್ ಆಗಬೇಕು ಅಂತ ಅಂತಾರೆ ಹುಡುಗನೋ. ಸೊ ಎಂಜಿನಿಯರ್ ಆಗಬೇಕು ಅಂದರೆ ಅವ್ರ ಜನ್ಮಾಂತರದಲ್ಲಿ ಏನೋ ಒಂದು ವಾಸನೆ ಇರುತ್ತೆ ಅವರಿಗೆ, ಅದರಲ್ಲಿ ಅಭಿರುಚಿ ಇರುತ್ತೆ, ಅದನ್ನು ಕಲಿಬೇಕು ಅಂತ ಆಸೆ ಇದೆ. ಹಾಗೆ ಮಾಡಬಾರ್ದು, ನಾವು ಅಂದಾಗ ಅಲ್ಕೊಂದು ಏಟು ಕೊಟ್ಟ ಹಾಗಾಗ್ಬಿಡುತ್ತೆ. ಸೊ ಅವರ ಅಭಿರುಚಿಗೆ ತಕ್ಕ ಹಾಗೆ ನಾವು ಎನ್ಕರೇಜ್ ಮಾಡಬೇಕು. ಬಿಕಾಸ್ ಅದು ಸಂಸ್ಕಾರ ವಶದಿಂದ ಬಂದಿರುತ್ತೆ, ಸುಮ್ಮನೆ ಬಂದಿರೋದಿಲ್ಲ ಅದು. ಅದರಿಂದ ನಾವು ವಿ ಮಸ್ಟ್ ಸಮ್ಹೌ ಇನ್ ಎ ವೆರಿ ಟ್ಯಾಕ್ಟ್ಫುಲ್ ವೇ ಶೋ ದೆಮ್ ಆಲ್ ದೀಸ್ ಥಿಂಗ್ಸ್. ಅದನ್ನೆಲ್ಲ ತೋರಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ಬಹಳ ಮುಖ್ಯವಾಗಿ ಜ್ಞಾನದ ಭಂಡಾರದ ನಿಧಿ ಬಂದನೋ ಅಂತ ಹೇಳ್ತಾ ಇದ್ದಾರೆ. ಶತಕ್ರತು ವೇದವ್ಯಾಸ ಈ ಭವನಮೋ ದೇವ ವೇದವ್ಯಾಸ ಮುನಿರಾಯ. ಸ್ನೇಹಿತರೆ, ಇದೆಲ್ಲವನ್ನು ನೋಡುವಾಗ ಇಡೀ ಜಗತ್ತು ಧರ್ಮದ ಮೇಲೆ ನಿಂತಿದೆ ಅನ್ನೋದು ಸ್ಪಷ್ಟ ಆಗುತ್ತೆ ನಮಗೆ. ಈ ಜಗತ್ತು ಧರ್ಮದ ಮೇಲೆ ನಿಂತಿದೆ. ಧಾರಣಾತ್ ಧರ್ಮ ಇತ್ಯಾಹು. ಧಾರಣ ಅಂದರೆ ಧರಿಸೋದು, ಧರ್ಮ ಅಂದ್ರೇನು? ನಮ್ಮ ಕರ್ತವ್ಯ, ನಿಷ್ಠೆಯಿಂದ ನಡೆಸುವಂಥ ಕರ್ತವ್ಯ. ಅದು ಬೇಕಾದಷ್ಟು ವಿವರಣೆ ಕೊಟ್ಟಿದೆ ಧರ್ಮದ ಮೇಲೆ ಧರ್ಮಶಾಸ್ತ್ರದಲ್ಲಿ. ಧರ್ಮ ಅಂದರೆ ಏನು ಅಂತ ಮೊಟ್ಟ ಮೊದಲಾಗಿ ನಾವು ಕೈಗೊಂಡಂತಹ ಒಂದು ಕೆಲಸ, ಒಂದು ಧರ್ಮ, ಕರ್ತವ್ಯ, ಅದು ಚೆನ್ನಾಗಿರಬೇಕು. ಅದು ಇನ್ನೊಬ್ಬರಿಗೆ ಹಾನಿ ಮಾಡದ ಹಾಗಿರಬೇಕು. ಅದು ನಮ್ಮ ಅಭ್ಯುದಯಕ್ಕೆ ಅದು ದಾರಿ ಮಾಡಿಕೊಡ್ಬೇಕು. ನಮ್ಮ ಕುಲ ಕಸುಬು ಅಂತ ಹೇಳ್ತೀವಲ್ಲ, ಅದು ಧರ್ಮ ಅಂತ ಹೇಳ್ತಾರೆ. ನೆನ್ನೆ ರಾಮಸ್ವಾಮಿಯವರು, ನಮ್ಮ ಶ್ರೀಧರ್ಪತಿಯವರು ರೇಷ್ಮೆ ಕೈಗಾರಿಕೆಯನ್ನು ಕೈಗೆ ತೊಗೊಂಡು ಎಷ್ಟು ಜನ ಹೊಟ್ಟೆಪಾಡಿಗೆ ಆಗ್ತಾಯಿದೆ ಅಂದರೆ ಅವರ ಧರ್ಮವನ್ನು ಅವ್ರು ಮಾಡ್ತಾಯಿದ್ದಾರೆ. ಅವರು ತಂದೆ ತಾತನಿಂದ ಬಂದಂಥ ಧರ್ಮ, ಅದು ಡ್ಯೂಟಿ. ಆ ಡ್ಯೂಟಿಯನ್ನು ಅವ್ರು ಮಾಡ್ತಾ ಇರೋದರಿಂದ ಅದರಲ್ಲಿ ಅವರು ಅದರಲ್ಲೇ ಫಲ ಕಾಣಬೇಕು. ಅವರು ಅದನ್ನು ಎಷ್ಟು ಜನಕ್ಕೆ ಅದರಿಂದ ಉಪಕಾರ ಆಗುತ್ತೆ, ಎಷ್ಟು ಜನರ ಫ್ಯಾಮಿಲಿ ಬೆಳೀತಾ ಇದೆ, ಎಷ್ಟು ಜನಕ್ಕೆ ಆನಂದ ಬರ್ತಾ ಇದೆ. ಸಪೋಸಿಂಗ್ ಆ ಧರ್ಮವನ್ನು ಬಿಟ್ಟು ಬೇರೆ ಹೋದಾಗ ಇಟ್ ವೋಂಟ್ ಬಿ ಸೋ ಎಫೆಕ್ಟಿವ್ ಆ್ಯಸ್ ದಟ್ ಒನ್, ವಿಲ್ ಇಟ್? ನೋ. ಧಾರಣಾತ್ ಧರ್ಮ ಇತ್ಯಾಹು ಧರ್ಮೋ ಧಾರಯತಿ ಪ್ರಜಾ. ಆ ಧರ್ಮವೇ ನಮ್ಮನ್ನು ಕಾಪಾಡೋದು. ನಾವು ಧರ್ಮೋ ರಕ್ಷತಿ ರಕ್ಷಿತ. ನಾವು ಕಂಟ್ರಿಬ್ಯೂಟ್ ಮಾಡಿ ನಾವು ಪಾಲನೆ ಮಾಡಿದರೆ ಆ ಧರ್ಮ ನಮ್ಮನ್ನು ಕಾಪಾಡುತ್ತೆ. ಎಲ್ಲವರು ಮಾಡೋಲ್ಲ ಸರ್, ಏನು ಮಾಡಿದ್ರೂ ಮಾಡೋದಿಲ್ಲ. ನಾವು ಎಷ್ಟು ಪೂಜೆ ಮಾಡಿದ್ರು, ಎಷ್ಟು ಹರಕೆ ಹೊತ್ತರೂ ಕೂಡ ನಾವು ಮಾಡೋ ಧರ್ಮವೇ ನಮ್ಮನ್ನು ಕಾಪಾಡೋದೇ ವಿನಃ ಇನ್ಯಾವುದೂ ಕಾಪಾಡೋದಿಲ್ಲ. ಬಹಳ ಮುಖ್ಯವಾದ್ದು ಇದು. ಕರ್ತವ್ಯವೇ ಧರ್ಮ. ಅವನವನ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸಿದರೆ ಸಾಕು, ಧರ್ಮದ ಪಾಲನೆ ಆಗುತ್ತೆ. ಕರ್ತವ್ಯ ಅಂದರೆ ಏನು ಹೇಳಿ? ಡ್ಯೂಟಿನೇ ಕರ್ತವ್ಯ. ಇವಾಗ ಉದಾಹರಣೆಗೆ ಅಧಿಕಾರ, ಹಕ್ಕು ಅಂತೀವಲ್ಲ. ಬರೀ ಅಧಿಕಾರ, ಹಕ್ಕು ರೈಟ್ ಆಗೋದಿಲ್ಲ. ಬರೀ ಅಧಿಕಾರ ಆಗೋದಿಲ್ಲ, ಹಕ್ಕು. ರೆಸ್ಪಾನ್ಸಿಬಿಲಿಟಿ ವಹಿಸ್ಕೊಳ್ಳದೆ ರೈಟಿಗೆ ಫೈಟ್ ಮಾಡಿದರೆ ಐ ಆಮ್ ಸಾರಿ, ಧರ್ಮ ಆಗೋದಿಲ್ಲ. ಅದನ್ನೇ ಒಂದು ಪಕ್ಷದವರು ನಾವು ಅದನ್ನೇ ಮಾಡ್ತೀವಿ ಅಂತಂದರು. ಹಕ್ಕು ಅಂತಂದರು, ವೇರ್ ಈಸ್ ರೆಸ್ಪಾನ್ಸಿಬಿಲಿಟಿ? ಜವಾಬ್ದಾರಿ ತೊಗೊಂಡ್ರೆ ಹಕ್ಕು ನಾವು ಕೇಳ್ಬೋದು. ವಿ ನೀಡ್ ನಾಟ್ ಆಸ್ಕ್ ಫಾರ್ ಇಟ್, ಅದು ಅಲ್ಲೇ ಇದ್ದುಬಿಡುತ್ತೆ. ನೀವು ಕೇಳಬೇಕಾದ್ದೇ ಇಲ್ಲ ಅಂತಂತಾನೆ. ನಾವು ಧರ್ಮವನ್ನು ಮಾಡಿದ್ರೆ ಫಲ ಅಲ್ಲೇ ಇರುತ್ತೆ. ನಾವು ಕೊಟ್ವಿ ಅಂತ ಇಟ್ಕೊಳ್ಳಿ, ದಾನ ಅನ್ನೋದು ಧರ್ಮದ ಒಂದು ಅದ್ಭುತವಾದಂಥ ಮುಖ. ನಾವು ಅದನ್ನು ಮಾಡಿದರೆ ಫಲ ಅಲ್ಲ, ಆಲ್ರೆಡಿ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ಅಂತಾನೆ. ಎಷ್ಟು ಚೆನ್ನಾಗಿದೆ. ಶಾಂತಿ ಪರ್ವ ತುಂಬ ಚೆನ್ನಾಗಿದೆ. ಅದನ್ನು ನಿಮಗೆ ಹೇಳೋಕ್ಕೆ ಕೂತ್ಕೊಂಡ್ರೆ ಸುಮಾರು 10 ವರ್ಷ ಆಗುತ್ತೆ. ಶಾಂತಿ ಪರ್ವನ ಅಷ್ಟು ದೊಡ್ಡದದು. ಮಹಾಭಾರತದಲ್ಲಿ 3ನೇ ಒಂದು ಭಾಗ. ಅದರಲ್ಲಿ ಧರ್ಮರಾಜನಿಗೆ ಅವನ ಪ್ರಶ್ನೆಗೆ ಭೀಷ್ಮರು ಉತ್ತರ ಕೊಡ್ತಾರೆ. ಅವನು ಧರ್ಮದ ರಾಜ್ಯವನ್ನು ಆಳಬೇಕು ಅಂತ ಹೇಳಿ ಕೃಷ್ಣನೇ ಅವನೇ ಪ್ರಾರ್ಥನೆ ಮಾಡ್ಕೋತಾನೆ ಭೀಷ್ಮರನ್ನ. ಭೀಷ್ಮ, ಆಚಾರ್ಯ, ಧರ್ಮರಾಜ ಸಿಂಹಾಸನದ ಮೇಲೆ ಕೂತ್ಕೋಬೇಕು, ತುಂಬ ದುಃಖ ಪಡ್ತಾ ಇದ್ದಾನೆ, ಇಷ್ಟು ಜನ ಸತ್ರಲ್ಲ ಅಂತ ಹೇಳಿ, ನೀವು ದಯವಿಟ್ಟು ಅವನಿಗೆ ರಾಜಧರ್ಮವನ್ನು ಹೇಳಬೇಕಲ್ಲ ಅಂತ ಹೇಳಿದಾಗ, ಆ ರಾಜಧರ್ಮದ ನೆವದಲ್ಲಿ ಧರ್ಮರಾಜ ನಮಗೋಸ್ಕರ ಅಂತ ಕಾಣುತ್ತೆ, ಅವನಿಗೆ ಯಾಕೆ ಹಾಕಿ ಹೇಳಿದ್ನೋ ಗೊತ್ತಿಲ್ಲ. ಹಾಗೆ ಅರ್ಜುನ ಭಗವದ್ಗೀತೆ ಒಳಗೆ ಹೇಗೆ ನಮಗೋಸ್ಕರ ಪ್ರಶ್ನೆ ಮಾಡಿ ಉತ್ತರ ತೊಗೊಂಡು, ಹಾಗೆ ಧರ್ಮರಾಜ ಭೀಷ್ಮರನ್ನ ಕೇಳಿ ಉತ್ತರ ತೊಗೋತಾನೆ. ಒಂದೊಂದಕ್ಕೂ ತೊಗೋತಾನೆ. ನಮ್ಮಲ್ಲಿ ಸಾಮಾನ್ಯವಾಗಿ ದಾನ ಮಾಡುವಾಗ ಒಂದು ಸಣ್ಣ ವಿಷಯ, ಇದು ಶಾಂತಿ ಪರ್ವದಲ್ಲಿ ಬರುತ್ತೆ.
ಇದು ಅನೇಕ ಪ್ರಶ್ನೆಗಳು ಬಂದಾಗ ನಾನು ಶಾಂತಿ ಪರ್ವ ರೆಫರ್ ಮಾಡ್ತೀನಿ. ಅನೇಕ ಜನ ಪ್ರಶ್ನೆ ಕೇಳ್ತಾರೆ ತುಂಬ. ಇವಾಗಂಕ ಉದಯ ಟಿ ವಿದು ಅಮೆರಿಕಾದಿಂದೆಲ್ಲ ಕೇಳಿ ಅನೇಕ ಪ್ರಶ್ನೆ ಮಾಡ್ತಾರೆ. ಅದಕ್ಕೋಸ್ಕರ ರೆಫರ್ ಮಾಡಿ ಹೇಳಬೇಕಾಗತ್ತೆ. ಶಾಂತಿ ಪರ್ವದಲ್ಲಿ ಹೇಳ್ತಾನೆ, ನಮ್ಮಲ್ಲಿ ಯಾರಾದರೂ ಭಿಕ್ಷೆ ಬೇಡಿದರೆ ಅವನು ನೋಡ್ತೀವಿ, ಒಳ್ಳೆ ಜೋರಾಗಿದ್ದಾನೆ ಅಂದರೆ ದಾಂಡಿಗ, ಇವನಿಗೆ ಯಾಕೆ ಕೊಡಬೇಕು ಅಂತ ಕೊಡೋಕೆ ಮನಸ್ಸು ಬರೋದಿಲ್ಲ ನಮಗೆ. ಸಾಮಾನ್ಯವಾಗಿ ನಮ್ಮಲ್ಲಿ ಅನೇಕರಲ್ಲಿ ಇದೊಂದು ಮನೋಭಾವ, ನನ್ನ ದೌರ್ಬಲ್ಯ ಹತ್ತಲು ಅನ್ನೋದಿಲ್ಲ, ಮನೋಭಾವ. ಧರ್ಮರಾಜ ಈ ಪ್ರಶ್ನೆ ಕೇಳ್ತಾನೆ, ಸತ್ಪಾತ್ರರಲ್ಲಿ ದಾನವನ್ನು ಮಾಡಬೇಕು ಅಂತ ಹೇಳ್ತಾರಲ್ಲ ತಾತ, ಅದು ಸತ್ಪಾತ್ರವೇ ದುಷ್ಪಾತ್ರವೇ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಕೇಳ್ತಾನೆ ಧರ್ಮರಾಜ. ನಮಗೂ ಆ ಪ್ರಶ್ನೆ ಬರುತ್ತಲ್ವೇ, ನೀವು ದಾನ ಮಾಡಬೇಕು ಅಂದರೆ ದಾನವೇ ಮನುಷ್ಯನ ಮುಖ್ಯ. ಮಾಡಬೇಕು ಅಂದರೆ ಯಾರಿಗೆ ಮಾಡ್ತೀರಿ ನೀವು? ಒಂದು ವೇಳೆ ಮಾಡಿದಿರಿ ಅಂತ ಇಟ್ಕೊಳ್ಳಿ, ಅವನು ಕಣ್ಣಿಗೆ ಕಾಣೋಗೆ ಅವನು ಬೀರ್ ಶಾಪಿಗೆ ಹೋಗ್ಬಿಡ್ತಾನೆ ಕುಡಿಯೋದಕ್ಕೆ. ನೋಡ್ರಿ ನಾನು ಕೊಟ್ಟೆ ಅವನಿಗೆ, ಅವನು ಹೆಂಡ ಕುಡಿದ್ಬಿಟ್ಟ ಅಂತ ನಮಗನ್ಸುತ್ತೋ ಇಲ್ವೋ? ನಾವು ಮನೇಲಿ ಕೈ ಹಿಡಿದು ಹೆಂಡತಿ ಪಕ್ಕದಲ್ಲಿದ್ದರೆ ಅವನಿಗೆ ಯಾಕೆ ಕೊಟ್ರಿ, ಅವನೆಲ್ಲ ಅದನ್ನು ಕುಡಿದ್ಬಿಟ್ಟು ದಂಡ ಮಾಡ್ತಾನೆ ಅಂತಂತೀವಿ ನಾವು. ಇದು ಸಾಮಾನ್ಯ. ಇದು ಧರ್ಮರಾಜ ಕೇಳ್ತಾನೆ ನಮಗೋಸ್ಕರ. ಅದು ಭೀಷ್ಮರು ಏನು ಹೇಳ್ತಾರೆ ಗೊತ್ತಾ? ಧರ್ಮನಂದನ, ನಿನಗೆ ಕೊಡಬೇಕು ಅಂತ ಮನಸ್ಸು ಬಂದಾಗ ನೀನು ಕೊಟ್ಬಿಡು. ನೀನು ಕೊಟ್ಟು ಕೂಡಲೇ ನಿನ್ನ ಲೆಕ್ಕಕ್ಕೆ ಬ್ಯಾಂಕ್ನಲ್ಲಿ ಹೊರಟು ಹೋಗಿದ್ದು ದಾನ ಅಂತ ಹೋಗಿ ಆಯಿತು. ಅವನೇನು ಮಾಡ್ತಾನೋ ಅದು ಅವನ ಹಣೆ ಬರ ಅಂತಂತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾತು, ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಹಾಗೆ ಯೋಚನೆ ಮಾಡ್ತಾ ಕೂತ್ರೆ ಯಾರಿಗೂ ಕೊಡೋದೇ ಇಲ್ಲ. ಯಾರಿಗಾದರೂ ಒಂದು ಒಳ್ಳೆ ಕಾಜಿಗೆ ಕೊಡಬೇಕು ಅಂತ ಮನಸ್ಸು ಬಂತು ಅಂತ ಇಟ್ಕೊಳ್ಳಿ, ವಿತಿನ್ ಹಾಫ್ ಆನ್ ಅವರ್ ನಮ್ಮ ಮನಸ್ಸದು 0 ಪಾಯಿಂಟಿಗೆ ಬಂದುಬಿಡುತ್ತೆ. ಯಾಕೆಂದರೆ ಯಾವರೊಬ್ಬ ಪಕ್ಕದಲ್ಲಿ ಬಂದು ಹೇಳ್ತಾನೆ, ಅವನಿಗೆ ಕಣ್ಣಾರೆ ನೋಡಿದೀನಿ ರೀ, ಅವನ ದುಡ್ಡನ್ನೆಲ್ಲ ಹೇಗೆ ಜೂಜಿನಲ್ಲಿ ಕಳೀತಾ ಇದ್ದಾನೆ ಅಂತಾನೆ. ಬಂತು ಏಟು, ಧರ್ಮದ ಬುದ್ಧಿ ಹೊರಟೋಯ್ತು. ಈ ದಾನದ ಜೊತೆಗೆ ದೈವಿ ಗುಣದ ಜೊತೆಗೆ ಆಸುರಿ ಸಂಪತ್ತು ಪಕ್ಕದಲ್ಲೇ ಕೂತಿರ್ತದು, ನೋಡ್ತಾ ಇರುತ್ತೆ. ಯಾವಾಗ ಇವನು ದಾನ ಮಾಡ್ತಾನೆ ಅಂತ ಅಲ್ಲಿಗೆ ಬಂದು ಟಪ್ ಅಂತ ಹೊಡೆಯುತ್ತದು ಆಸುರಿ ಶಕ್ತಿ. ಆವಾಗ ನಮ್ಮ ಮನಸ್ಸು ಹೋಗ್ಬಿಡುತ್ತೆ, ನಮಗೆ ದಾನದ ಕ್ರೆಡಿಟ್ ಆಗಲೇ ಇಲ್ಲ, ನಮಗೆ ವಿ ಆರ್ ದ ಲೂಸರ್ಸ್. ಡೋಂಟ್ ವರಿ ಅಬೌಟ್ ಇಟ್. ಅವನು ದಾನವನ್ನು ಪಡೆದವನು ದುರ್ವೆಚ್ಚ ಮಾಡಿದರೆ ಅವನು ಅನುಭವಿಸ್ತಾನೆ, ಅವನಿಗೆ ಶಿಕ್ಷೆ ಇರುತ್ತೆ. ನಿನಗೆ ಯಾಕೆ ಆ ಯೋಚನೆ? ನಿನ್ನ ಮನಸ್ಸು ಬಂದಾಗ ಕೊಟ್ಬಿಡು. ಧರ್ಮಮೂರ್ತಿಗಳು ನೋಡಿದಾಗ ನನಗೆ ಇದೆಲ್ಲ ಜ್ಞಾಪಕ ಬರ್ತಾಯಿದೆ. ನಮ್ಮ ಶ್ರೀಧರ್ ಅವರು ಅನ್ಯಥಾ ಭಾವಿಸಬಾರ್ದು, ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ ಅವರು. ನೀನು ಏನಯ್ಯ ಅಂತಲೂ ಕೇಳೋದಿಲ್ಲ, ಏನು ಮಾಡ್ತೀಯ ಅಂತ. ಕೊಡಬೇಕು ಅಂತ ಮನಸ್ಸು ಬಂತು. ನಮ್ಮ ತಾಯಿ ತಂದೆಯಿಂದ ನಾನು ಹುಟ್ಟಿ ಇಷ್ಟೆಲ್ಲ ಆಗಿದೆ, ಅವರ ಅನುಗ್ರಹ, ಅವರ ಕೃಪೆ, ಇದು ತೊಗೊಂಡು ಹೋಗಿ ಅಂತಂದ್ಬಿಡ್ತಾರೆ. ಆಮೇಲೆ ಅವರು ಯೋಚನೆ ಮಾಡೋದಿಲ್ಲ. ಇದು ಒಂದು ಎಕ್ಸಾಂಪಲ್ಲು ದಾನಿಗಳಿಗೆ ನಾನು ಹೇಳ್ತಾ ಇದ್ದೀನಿ. ಅನ್ಯಥಾ ಭಾವಿಸಬೇಡಿ, ಈ ಕಾರ್ಯಕ್ರಮ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಅಂತ ನಾನು ಹಾಗೆ ಹೇಳ್ತಾ ಇಲ್ಲ. ಬಟ್ ಪರ್ಸನ್ಸ್ ನೇಚರ್ ವಿ ಶುಡ್ ಡೆವಲಪ್ ದಟ್ ವಿ ಆರ್ ನಾಟ್ ಬಾದರ್ಡ್ ವಾಟ್ ಹಿ ಡಸ್. ವಿವೇಕಾನಂದರು ಒಂದು ಕಡೆ ಹೇಳ್ತಾನೆ, ಒಬ್ಬ ಹುಕ್ಕ ಸೇದೋದು ರೂಢಿನಂತೆ ಅವನಿಗೆ. ಹುಕ್ಕ ಅಂದರೆ ಈ ಅಫೀಮ್ನಲ್ಲಿ ಹಾಕ್ಕೊಂಡು ಸೇದ್ತಾರಲ್ಲ ಅದು. ಅವನದನ್ನು ಸೇದ್ದೇ ಹೋದರೆ ಅವನಿಗೆ ಪ್ರಾಣ ಹೋಗ್ಬಿಡುತ್ತೆ ಅವನಿಗೆ. ಅದು ವಿವೇಕಾನಂದರು ಹೇಳ್ತಾರೆ, ಅವನು ಸಾಯ್ತೀನಿ ಅಂದರೆ ಅವನಿಗೆ ಒಂದು ಹುಕ್ಕ ಕೊಡು, ಬೀಡಿ ಕೊಡು ಅವನಿಗೆ ಅಂತಾರೆ. ಬದುಕಲಿ, ನಿನಗೆ ಯಾಕೆ ಅವನು ಬೀಡಿ ಸೇರ್ತಾನೆ ಅಂತ ತರ್ಕ ಯಾಕೆ ಮಾಡ್ತೀಯ ಅಂತಂತಾರೆ. ಸೊ ಕೊಡೋದು ಬಹಳ ಮುಖ್ಯ. ಇದನ್ನು ನಾವು ಕಲಿಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಮ್ಯುನಿಸಮ್ ಅನ್ನೋದು ಬಂದು ನಮ್ಮಲ್ಲಿ ಸ್ವಲ್ಪ ತೊಂದರೆ ಮಾಡಿಬಿಟ್ಟಿದೆ ಅಂತ ಜನ ಹೇಳ್ತಾರೆ. ಫೈಟ್ ಫಾರ್ ಯುವರ್ ರೈಟ್ಸ್, ಲೀವ್ ದಿ ರೆಸ್ಪಾನ್ಸಿಬಿಲಿಟಿ ಫಾರ್ ಅದರ್ಸ್ ಅನ್ನೋ ಒಂದು ತತ್ವ ಬಂದುಬಿಟ್ಟಿದೆ. ಇದು ಬಂದಾಗ ಬಹಳ ತೊಂದರೆ ಆಯಿತು. ಈ ಸಿದ್ಧಾಂತ ದೇವರು ಧರ್ಮಕರ್ಮ ಅನ್ನೋ ಈ ಸಿದ್ಧಾಂತಕ್ಕೆ ಒಪ್ಪಿಗೆ ಕೊಡುವಾಗ ದೇವರ ಹೆಸರೇ ಅವರಿಗೆ ಅಲರ್ಜಿ ಆಗಿಬಿಡುತ್ತೆ. ದೇವರೊಂದು ಕೂಡಲೇ ನಗುತ್ತಾರೆ, ಏನಪ್ಪ ಇದು ದೇವರಂತೆ ದಿಂಡ್ರಂತೆ ಅಂತಂದ್ಬಿಡ್ತಾರೆ. ಮಹಾಭಾರತದಲ್ಲಿ ಸ್ನೇಹಿತರೆ ಗೃಹಿಣಿಯರ ಧರ್ಮವನ್ನು ಹೇಳಿರೋರ ಜೊತೆಗೆ ಗೃಹಸ್ಥನ ಧರ್ಮವನ್ನೂ ಹೇಳಿದ್ದಾರೆ ಮಹಾಭಾರತದಲ್ಲಿ. ಗೃಹಸ್ಥನ ಧರ್ಮ ಅನ್ನುವಂಥದ್ದು ಬರೀ ಗೃಹಿಣಿ ಧರ್ಮ ಅಂತಾರಲ್ಲ. ವಾಟ್ ಅಬೌಟ್ ಗೃಹಸ್ಥನ ಧರ್ಮ? ಮದುವೆ ಒಳಗೆ 50% ಇಬ್ಬರಿಗೂ, ಅವರು ಗಂಡಸರಿಗೆ ಹೆಚ್ಚಿಗೆ ಅಂತ ಮಾಡಿಲ್ಲ, ಹೆಂಗಸರಿಗೆ ಕಡಿಮೆ ಅಂತ ಮಾಡಿಲ್ಲ. ಇಬ್ಬರು 3 ಸಲ ಹೇಳಬೇಕು ಕೈ ಹಿಡ್ಕೊಂಡು. ಅದೇ ಪ್ರತಿಜ್ಞಾ ಸ್ವೀಕಾರ. ಧರ್ಮೇಚ ಅರ್ಥೇಚ ಕಾಮೇಚ ನ ಅತಿಚರಾಮಿ. ಇಬ್ಬರೂ ಹೇಳ್ತಾರೆ 3 ಸಲ. ಆಮೇಲೆ ತೀರ್ಥ ಬಿಡ್ತಾರೆ ಅದರ ಮೇಲೆ. ಆ ವಯಸ್ಸಿನ ಆ ಮದುವೆ ಗಲಾಟೆಗಳು ಯಾರಿಗೂ ಗೊತ್ತಾಗೋಲ್ಲ. ಪುರೋಹಿತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ನಾವು ಸುಮ್ಮನೆ ನಿಂತಿರ್ತೀವಿ. ಅವನೇನು ಮಾಡು, ಕೈ ಹಿಡ್ಕೋತೀನಿ, ಕಾಲು ಹಿಡ್ಕೋತೀನಿ, ಎದ್ದು ನಿಂತ್ಕೋತೀನಿ, ನೀರು ಹಾಕ್ತೀವಿ. ಆದರೆ ಮೊದಲೇ ತಿಳ್ಕೊಬೇಕು ಇದನ್ನು. ವಿ ಮಸ್ಟ್ ಹ್ಯಾವ್ ಗೈಡೆನ್ಸು ಮೊದಲಾಗಬೇಕು ನಮಗೆ. ಆಗದೆ ಹೋದರೆ ನಮಗೆ ಅರ್ಥವಾಗೋದಿಲ್ಲ. ಅದು ಅಲ್ಲಿ ಲೆಕ್ಚರ್ ಮಾಡ್ತಾ ಕೂರೋಕೆ ಆಗೋದಿಲ್ಲ. ಅದು ಆ ಪುರೋಹಿತರ ಅರ್ಥ ಹೇಳೋಕ್ಕಾದ್ರೆ ಮುಹೂರ್ತ ಮೀರಿ ಹೋಗ್ಬಿಡುತ್ತೆ, ಆಗೋದಿಲ್ಲ. ಬಟ್ ವಿ ಮಸ್ಟ್ ಸ್ಟಡಿ ದ್ಯಾಟ್ ಮಾಡಬೇಕು. ಇದು ನನಗೆ ಲಂಡನ್ನಲ್ಲಾದ ಅನುಭವ ಇದ್ರ ಮೇಲೆ ಸ್ವಲ್ಪ ಹೆಚ್ಚಿಗೆ ಪ್ರಜ್ಞೆ ಮೂಡಿಸ್ತು ನನಗೆ. ಆದ್ದರಿಂದ ಇವಾಗೆಲ್ಲ ಅನೇಕ ಕಡೆಗಳಲ್ಲಿ ಮದುವೆ ಮಾಡೋ ದಂಪತಿಗಳು 4 ದಿನ ಮೊದಲು ಒಂದು ಟೈಮ್ ಕೊಟ್ಟು 1 ಅವರ್ ಅವರಿಗೆ ಅದರ ಅರ್ಥ ಹೇಳ್ತೀನಿ. ಅರ್ಥ ಹೇಳಿದಾಗ ಅವ್ರಿಗೆ ತುಂಬ ಸಂತೋಷವಾಗುತ್ತೆ. ವಿ ಅಂಡರ್ಸ್ಟ್ಯಾಂಡ್ ವಾಟ್ ವಿ ಪರ್ಫಾರ್ಮ್ ಅಂತಾರೆ ಅವರು. ಅಮೆರಿಕನ್ನು ಅವನೊಬ್ಬ ಮದುವೆ ಮಾಡ್ಕೋಬೇಕು ಅಂತಾಯಿತು. ಆ ಹುಡುಗಿ ಅಮೆರಿಕಾದಲ್ಲಿ ಹುಟ್ಟಿದ ಕಪ್ ಕಲರ್ ಹುಡುಗಿ.
ಆಫ್ರಿಕಾ ಆರಿಜಿನ್ ಅಂತ ಕಾಣುತ್ತೆ. BBC ಒಳಗೆ ನಾನು ಮದುವೆ ಮಾಡಿಸಿದ್ದನ್ನು ನೋಡಿ, ಅರ್ಥ ಹೇಳಿದ್ದು ನೋಡಿ, ಆ ಮನುಷ್ಯ ಅದನ್ನು ನೋಡ್ಕೊಂಡು ನನಗೆ ಫೋನ್ ಮಾಡಿದ್ರು ಅಮೆರಿಕಾದಿಂದ. ಕೋಟ್ಯಾಧೀಶ್ವರ ಆತ, ಏರೋಪ್ಲೇನ್ ಇಟ್ಟಿದ್ದಾರೆ, ತುಂಬ ಏರೋಪ್ಲೇನ್ನ. ನಾನು ಮದುವೆ ಮಾಡ್ಕೋಬೇಕಲ್ಲ, ಈ ತರಹ ಅಗ್ನಿ ಇರಬೇಕು, ನನಗೆ ಬಹಳ ಇಷ್ಟವಾಯಿತು ಅಂತಂದ. ಒಳ್ಳೆಯದಪ್ಪ ಅಂತ ಹೇಳಿದೆ. ಅವನಿಗೆ ಅರ್ಥ ಹೇಳಿದಾಗ ಅವರಿಬ್ಬರು ಇಷ್ಟಪಟ್ಟರು. ಬರ್ಮುಡಾ ಅನ್ನೋ ದ್ವೀಪದಲ್ಲಿ ಸಮುದ್ರ ತೀರದಲ್ಲಿ ಭಾರಿ ಅದ್ಧೂರಿಯಿಂದ ಮದುವೆ ಮಾಡಿಕೊಂಡ್ರು ಇಬ್ಬರು. ನಾನು ನನ್ನ ಹೆಂಡತಿ ಇಬ್ಬರು ಹೋಗಿದ್ವಿ. ಇದು 1974ರಲ್ಲಿ ನಾವಿಬ್ಬರು ಹೋಗಿ 4 ದಿನ ಇದ್ವಿ. ಭಾಳ ಚೆನ್ನಾಗಿ ಮಾಡಿದ್ವಿ. ಹೋಮ ನಾವು ಮಾಡೋ ಹಾಗೆ ಮಾಡಿಸಿದೆ, ಎಲ್ರಿಗೂ ಕೂಡ ಮಾಡಿಸಿದ ಮೇಲೆ ಆ ಪ್ರತಿಜ್ಞೆನೆಲ್ಲ ಕೇಳಿದಾಗ ತುಂಬ ಇಷ್ಟವಾಯಿತು. ಎಲ್ಲರೆದುರಿಗೂ ಸೇ ಅಲೌಡ್ ಜೋರಾಗಿ ಹೇಳಿ ಅಂತ ಇದ್ದರು. ಆ ಹೆಂಡತಿಗೆ ಹೇಳ್ತಾಯಿದ್ರು, ಧರ್ಮೇ ಚ ಇನ್ ಮೈ ಡ್ಯೂಟಿ, ಅರ್ಥೇ ಚ ಇನ್ ಮೈ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್, ಕಾಮೇ ಚ ಇನ್ ಮೈ ಫುಲ್ಫಿಲ್ಲಿಂಗ್ ಮೈ ಡಿಸೈರ್ಸ್, ಐ ಕನ್ಸಲ್ಟ್ ಯು, ಟೇಕ್ ಯುವರ್ ಕನ್ಸೆಂಟ್ ಆ್ಯಂಡ್ ಆ್ಯಕ್ಟ್ ಅಪಾನ್ ಅಂತ ಹೇಳಿದಾಗ, ಎಸ್ ಟು ಯು ಅಂತ ಅವ್ರು ಎಷ್ಟು ಸೀರಿಯಸ್ ಆಗಿ ತೊಗೊಂಡ್ರು ಅಂತ. ನಮ್ಮಲ್ಲಿ ಕಣ್ಣು ಮುಚ್ಕೊಂಡ್ಬಿಟ್ಟು ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಏನೂ ಅರ್ಥ ಆಗೋಲ್ಲ ನಮಗೆ. ಆತ ಹಾಗೆ ಮಾಡಿದ್ರು. ಅದು ಮಾಡಿದಾಗ ನನಗೆ ಆಶ್ಚರ್ಯ, ನಮ್ಮಲ್ಲೇ ಮಾಡೋಲ್ಲ, ಇದು ನಮ್ಮದು ಅಂತ ಹೇಳಿ. ಸ್ವಾರಸ್ಯ ನೋಡಿ, ಇದು 74ರಲ್ಲಾಯಿತು. 88ರಲ್ಲಿ ಪ್ರತಿ ವರ್ಷ ಕ್ರಿಸ್ಮಸ್ಸಿಗೆ ಗ್ರೀಟಿಂಗ್ ಕಳಿಸ್ತಾಯಿದ್ರು. ಆ ಮದುವೆ ಅದು ಡೇಟನ್ನು, ಅದಕ್ಕೆ ಸುಮಾರು 1 ತಿಂಗಳು ಮೊದಲು ಒಂದು ಕಾಗದ ಬರೆದ ಆತ. ಎಷ್ಟು ಚೆನ್ನಾಗಿದೆ ಕಾಗದ, ಐ ಕೋಟ್ ಜ್ಞಾಪಕ ಇದೆ. ಡಿಯರ್ ಮಥೂರ್ಜಿ, ಯು ನೋ ವಿ ಆಲ್ವೇಸ್ ರಿಮೆಂಬರ್ ಮೈ ಸೆಲ್ಫ್ ಆ್ಯಂಡ್ ಕ್ಯಾಥಿ ರಿಮೆಂಬರ್ ದಿ ಓತ್ಸ್ ಟೇಕನ್, ದಟ್ in my duty, in my financial commitments, in fulfilling my desires, I consult you and take your consent and act upon. It's already 11 years and 2 months we have been carrying out without failure. Kathy has given birth to 3 baby girls. Now they are grown up. Can I make a request to you? Sometimes we err to follow this rule of consultation, and sometimes I don't ask her and she gets angry with me. Sometimes she does something for which I get angry. Do you think you can come again and renew it once again? ಇನ್ನೊಂದು ಸಲ ಅದು ರಿನ್ಯೂ ಮಾಡಿ ಅಂತ ಹೇಳಿ ಬರ್ಮುಡಾ ಐಲೆಂಟಿಗೆ ಕರೆದು ಪುನಃ ಮದುವೆ ಮಾಡಿಕೊಂಡು ಪುನಃ ಅದನ್ನು ಮಾಡಿಕೊಂಡು ಇನ್ನು 12 ವರ್ಷ ಭಯ ಇಲ್ಲ ಅಂತಂತಾರೆ ಅವರು. ಅಂದರೆ ಸ್ಟ್ರಿಕ್ಟ್ಲಿ ಫಾಲೋ ಅಂತ. ಆ ಜನ ಅವರಿಗೆ ಜಾತಿ ಧರ್ಮ ಒಂದು ಸಂಬಂಧ ಇಲ್ಲ ಇದಕ್ಕೆಲ್ಲ. ಏನ್ಷಂಟ್ ಪೀಪಲ್, ಸೋ ಮಚ್ ಕೇರ್ ದೇ ವರ್ ಟೇಕಿಂಗ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಸೊಸೈಟಿ. ಅದು ಮುಖ್ಯ. ಅದು ಆ ಸೊಸೈಟಿ ಚೆನ್ನಾಗಿರಬೇಕು, ಆ ಜನ ಭದ್ರವಾಗಿರಬೇಕು. ಆ ಸೊಸೈಟಿ ಒಂದು ಯೂನಿಟಿ ಇದೆಯಲ್ಲ, ಗಂಡ ಹೆಂಡ್ತಿನೂ ಸಂಸಾರ ಅವರೇ ಅಲ್ವೇ. ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ತಾನೆ ಭೀಷ್ಮ. ಗೃಹಸ್ಥಾಶ್ರಮಕ್ಕಿಂತ ಧನ್ಯವಾದ ಒಂದು ಇಲ್ಲ ಅಂತ ಹೇಳಿ, ಅದೇ ಅಲ್ವೇ ಎಲ್ಲಕ್ಕೂ ರೂಟು. ಅದನ್ನು ನಾವು ತಿಳ್ಕೋಬೇಕು ಸರ್. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಈ ಗೃಹಿಣಿಯ ಧರ್ಮ 2 ಒಟ್ಟಿನಲ್ಲಿ ಧರ್ಮದ ಉದ್ದೇಶ ಏನಪ್ಪ ಅಂದರೆ ಲೋಕಹಿತ, ಲೋಕ ಸಂಗ್ರಹ. ಈ ಲೋಕ ಸುರಕ್ಷತೆಗೆ ಸಾಧಿಸೋಕ್ಕೋಸ್ಕರ ಕೈಗೊಂಡಂತಹ ಕಾರ್ಯ ಅಹಿಂಸೆ ಮತ್ತು ತ್ಯಾಗದ ಆಧಾರದ ಮೇಲೆ ನಿಂತಿದೆ. ಇದು ಪೂರಕವಾಗಿದೆ. ಇವಾಗ ನಮ್ಮ ಕಥೆಗೆ ಕಿರಾತಾರ್ಜುನಿಗೆ ಪೂರಕವಾದಿದ್ದು. ಮೂರ್ತಿ ಇಲ್ವಲ್ಲ ಅಂತ ನಾನು ತುಂಬ ಪದ್ಯದ ಭಾಗ ತೊಗೊಂಡಿಲ್ಲ. ಯಾಕೆಂದರೆ ಪದ್ಯದ ಭಾಗ ನಾವು ಹೇಳಿದ್ರೆ ನಿಮಗೆ ಅದರ ಸ್ವಾರಸ್ಯ ಹೋಗುತ್ತೆ. ಹೋಪ್ಫುಲಿ ನಾಳೆ ಬಂದು ಅದನ್ನು ಪದ್ಯ ಓದಿಸ್ತೀನಿ. ಇದನ್ನು ಶಾಂತಿ ಪರ್ವದಲ್ಲಿ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಹಿಂಸಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂ ಕೃತಂ ಯಹ ಸ್ಯಾತ್ ಹಿಂಸಾ ಸಂಯುಕ್ತಃ ಸ ಧರ್ಮ ಇತಿ ನಿಶ್ಚಯ. ಎಷ್ಟು ಮಾತಾಡ್ತಾನೆ ಅಂತೀರಿ, ತುಂಬ ಅದ್ಭುತವಾದಂಥ ಮಾತು. ಅಹಿಂಸಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂ ಕೃತಂ ಯಸ್ಯಾದ ಸಂಯುಕ್ತಃ ಸ ಧರ್ಮ ಇತಿ ನಿಶ್ಚಯ. ಸಕಲ ಜೀವರಾಶಿಗಳ ಮೇಲೂ ದಯೆ ಇರಬೇಕು. ವಿ ಹ್ಯಾವ್ ಟು ಕಲ್ಟಿವೇಟ್ ದಟ್ ಕಂಪ್ಯಾಷನ್ ಆ್ಯಂಡ್ ದಯೆ. ಆನೃಶಂಸ್ಯ ಅಂತ ಅದಕ್ಕೆ ಹೆಸರು ಸರ್. ಆನೃಶಂಸ್ಯ, ದ್ವೇಷ, ಇದೆಲ್ಲ ಬಹಳ ತಪ್ಪಾಗುತ್ತೆ. ನಮ್ಮಲ್ಲಿ ಹುಟ್ಟುವಾಗ ಅಣ್ಣ ತಮ್ಮಂದರು, ಬೆಳೆಯುವಾಗ ದಾಯಾದಿಗಳು ಅಂತ ಬಡಿದಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಸರ್ ನಾವು. ನಮಗೇನೋ ಒಂದು ನಮ್ಮದು ಯಾವುದೋ ಒಂದು ದುಷ್ಟಶಕ್ತಿ ನಮ್ಮನ್ನು ಹಾಗೆ ಮಾಡಿಬಿಡುತ್ತೆ. ಮಕ್ಕಳು ತಂದೆ ಮಾತನ್ನು ಉಲ್ಲಂಘಿಸ್ಬಿಡ್ತಾರೆ. ಹಿರಿಯಣ್ಣ ಕಿರಿಯಣ್ಣನನ್ನು ಹೀನಾಮಾನ ಅಂದುಬಿಡ್ತಾನೆ. ಹಿರಿಯಣ್ಣನನ್ನು ಬೈದು ಬಿಡ್ತಾನೆ. ಎಲೆಕ್ಷನ್ ಒಳಗೆ ಪ್ರತಿಯೊಬ್ಬ ಇಬ್ಬರು ಅಪೋಸ್ ಮಾಡಿ ಫೈಟ್ ಮಾಡಿ ರಕ್ತ ಹೀರೋಕ್ಕೆ ನಿಂತು ಬಿಡ್ತಾರಲ್ಲ, ಎಲ್ಲಿಗೆ ಬಂದುಬಿಡ್ತು ನೋಡಿ ಇದು. ತಾಯಿ ವಿರುದ್ಧವಾಗಿ ಮಗ ನಿಲ್ತಾನಂತೆ, ಮಗನ ವಿರುದ್ಧವಾಗಿ ಅಪ್ಪ ನಿಲ್ತಾನಂತೆ. ಯಾವ ಸ್ಥಿತಿ? ಈಸ್ ಇಟ್ ಅವರ್ ಕಲ್ಚರ್? ನೆವರ್. ನಮ್ಮ ಕಲ್ಚರ್ ಇಲ್ಲ ಹೇಳಿ. ಸಕಲ ಜೀವರಾಶಿಗಳ ಮೇಲೂ ದಯೆ ಇರಬೇಕು, ಅಹಿಂಸಾ ಧೋರಣೆ ಇರಬೇಕು. ಅಹಿಂಸೆಯೊಂದಿಗೆ ಸೇರಿರುವುದೆಲ್ಲವೂ ಧರ್ಮ.
ಧರ್ಮ ಅಂದರೆ ಏನು? ಅದಕ್ಕೆ ಅಹಿಂಸೆನೇ ಭೂತ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾನೆ. ನಾನ್ ವಯಲೆನ್ಸ್ ಈಸ್ ಫಾರ್ ದಿ ಹೈಯೆಸ್ಟ್ ವರ್ಚ್ಯೂ. ಆ ಅಹಿಂಸೆ ನಮಗೆ ಬೇಸಿಕಲಿ ಇಲ್ಲ ಅಂದರೆ ಎಲ್ಲವೂ ಬಿದ್ದೋಗ್ಬಿಡುತ್ತೆ, ಎಲ್ಲವೂ ಬಿದ್ದುಬಿಡುತ್ತೆ. ಶಾಂತಿ ಪರ್ವದಲ್ಲಿ ಆಶ್ಚರ್ಯ. ಮಾರನೇ ದಿನ 10 ಗಂಟೆಗೆ ಪಟ್ಟಾಭಿಷೇಕ ಮುಹೂರ್ತವನ್ನು ಇಟ್ಟಿದ್ದಾರೆ. ರಾಮ ಸೀತೆಯರು ವ್ರತವನ್ನು ತೊಟ್ಟಿದ್ದಾರೆ. ನಿಮಗೆ ರಾಮಾಯಣದ ಕಥೆ ಗೊತ್ತಿದೆ ನಿಮಗೆ. ರಾಮ ಸೀತೆ ವ್ರತ ತೊಟ್ಟು ರಾತ್ರಿ ಚಾಪೆ ಮೇಲೆ ಮಲ್ಕೊಂಡು ಬೇರೆ ಬೇರೆಯಾಗಿ ಒಂದು ಜಪದ ಮಂತ್ರವನ್ನು ವಸಿಷ್ಠರು ಕೊಟ್ಟಿದ್ದನ್ನು ಮಾಡ್ತಾಯಿದ್ದಾರೆ. ನಾಳೆ ಪಟ್ಟಾಭಿಷೇಕ ಅಂತ. ಆದರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮುಹೂರ್ತ ಇದ್ದಿದ್ದು, ಅದೇ ಮುಹೂರ್ತದಲ್ಲಿ ಶ್ರೀರಾಮ ಕಾಡಿಗೆ ಹೊರಟಿದ್ದಾನೆ ತಂದೆಯ ಪ್ರತಿಜ್ಞೆಯನ್ನು ನೆರವೇರಿಸೋಕ್ಕೋಸ್ಕರ. ಈ ತಂದೆಯ ಮಾತು ಮೇಲೆ ಏನು ವ್ಯಾಲ್ಯೂ ನೋಡಿ ಮಕ್ಕಳಿಗೆ. ದಿಸ್ ಈಸ್ ಅವರ್ ಕಲ್ಚರ್. ತಂದೆಗೋಸ್ಕರ ತಂದೆ ಮಾತು ಕೊಟ್ಟಿದ್ದಕ್ಕೆ ತಾನು ಕಾಡಿಗೆ ಹೋಗ್ತಾನೆ. 14 ವರ್ಷ, ಎಟ್ ದಿ ಏಜ್ ಆಫ್ 27, 28. ಎಂಥ ಒಂದು ತಾರುಣ್ಯ. ಮನುಷ್ಯನಿಗೆ ಅಧಿಕಾರ ಬರಬೇಕು ಅಂತ ಹಾತೊರಿತಾ ಇರ್ತಾರಲ್ಲ, ಸಿಂಹಾಸನದ ಮೇಲೆ ಕೂತ್ಕೊಂಡು ಅಖಂಡ ಆರ್ಯಾವರ್ತದ ರಾಜ ಅನ್ನಿಸ್ಕೊಳ್ಳುವಂಥ ಚಾನ್ಸು. ಕಾಡಿಗೆ ಹೋಗ್ತಾನಲ್ರಿ ಶ್ರೀರಾಮ, ಕಾಡಿಗೆ ಹೋಗ್ತಾನೆ. ನಾವೇನು ಮಾಡ್ತೀವಿ ಅಂದರೆ ಸ್ನೇಹಿತರೆ, ಇಫ್ ಯು ಡೋಂಟ್ ಮಿಸ್ಟೇಕ್ ಮೀ, ಇದು ಯೂನಿವರ್ಸಲ್ ರಾಮ ಅಂತ ಪುಸ್ತಕ ಬಂದಿದೆ, ನಮ್ಮೆಲ್ಲರ ರಾಮ ಅಂತ. ತಾವು ದಯವಿಟ್ಟು ಓದಿ. ಈ ಮನಸ್ಸಿನ ವಿಚಾರನ ನಿಮಗೆ ಒಪ್ಪಿಗೆ ಆದರೆ ನೋಡಿ. ಅದನ್ನು ನಾವು ಅವನ ದೇವರು ಅಂತ ಅಂದ್ಕೊಂಡು ಸುಮ್ಮನೆ ಪೂಜೆ ಮಾಡಿಬಿಡ್ತೀವಿ, ಅಭಿಷೇಕ ಮಾಡಿಬಿಡ್ತೀವಿ, ಪಂಚಾಮೃತ ಸ್ನಾನ ಮಾಡ್ತೀವಿ, ಬಂದವರಿಗೆ ಊಟ ಹಾಕ್ತೀವಿ, ರಾಮನಿಗೆ ಆಯಿತು ಅಂತ ಅಂದ್ಬಿಡ್ತೀವಿ ನಾವು. ಬಟ್ ಅಷ್ಟಕ್ಕೆ ನಾವು ನಿಲ್ಲಿಸಬಾರ್ದು. ಅವನ ದೇವರೇ, ಅವನ ಅನುಮಾನವೇ ಇಲ್ಲ. ಆದರೆ ಅವನು ನಾವು ಏನು ಮಾಡ್ದಾದ್ರೆ ನಾವು ನಡೆಸಿ ತೋರಿಸ್ಬೇಕು. ರಾಮಾಯಣವನ್ನು ನಾವು ಮನೆಯಲ್ಲಿ ಕೇಳಿದರೆ, ಹೊರಗಡೆ ಕೇಳಿದರೆ, ನಮ್ಮ ತಂದೆಯನ್ನು ಅವನ ಮಾತನ್ನು ನಡೆಸೋದಕ್ಕೋಸ್ಕರ ಮಗ ಹೇಗಿರಬೇಕು ಅನ್ನೋದನ್ನು, ದ್ಯಾಟ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ. ಐಡಿಯಲ್ ಸನ್, ಐಡಿಯಲ್ ಹಸ್ಬೆಂಡ್, ಐಡಿಯಲ್ ಫಾದರ್, ಐಡಿಯಲ್ ಫ್ರೆಂಡ್, ಐಡಿಯಲ್ ಎನಿಮಿ ಆಲ್ಸೋ. ಶ್ರೀರಾಮ ಎಂಥವನು ಅಂದರೆ ಐಡಿಯಲ್ ಎನಿಮಿ ಅವನು. ರಾವಣ ಯುದ್ಧ ಮಾಡ್ತಾರೆ ಲಂಕೆ ಒಳಗೆ. ಮೊದಲನೇ ದಿನ ಯುದ್ಧ ಘನಘೋರವಾಗಿ ನಡೆಯುತ್ತೆ. ರಾಮ ರಥ ಇಲ್ಲ, ಕೆಳಗಡೆ ನಿಂತಿದ್ದಾನೆ ಪಾಪ. ಇಲ್ಲಿಂದ ಹೋಗಿದ್ದಾನೆ, ರಥ ಇರಲಿಲ್ಲ, ಅವನ ರಥದ ಮೇಲೆ ನಿಂತಿದ್ದಾನೆ. ಆದರೂ ಇವನ ಬಾಣದ ವೇಗವನ್ನು, ರಾಮನ ಬಾಣ ಕೆಳಗಡೆಯಿಂದ ಹೋದರೆ ವೇಗ ಕಡಿಮೆ ಆಗುತ್ತೆ, ಮೇಲಿಂದ ಬಂದರೆ ವೇಗ ಜಾಸ್ತಿ ಆಗುತ್ತೆ ಪ್ರೆಷರಿಂದ. ರಾಮಂದು ಹೆಚ್ಚಿಗೆ ಇರಬಾರ್ದು ಪ್ರೆಷರು. ರಾವಣನಿಗೆ ಏಟು ಬೀಳುತ್ತೆ. ರಾಮ ಭಾರಿ ಪವರ್ಫುಲ್ಲು. ಆಮೇಲೆ ಅವನಿಗೆ ಸತ್ಯ ಇದೆ, ಅವನಿಗೆ ಬತ್ತಳಿಕೆ ಒಳಗೆ ಧರ್ಮ ಇದೆ. ರಾವಣನಿಂದ ಅಸತ್ಯ, ಅಧರ್ಮ ಅದು ವೀಕ್ ಮಾಡುತ್ತೆ ಮನುಷ್ಯನಿಗೆ. ನೀವು ಎಷ್ಟೇ ಬಲ ಇದ್ದರೂ ಕೂಡ ನಾವು ಸತ್ಯವಂತರಲ್ಲದೆ ಹೋದರೆ, ಧಾರ್ಮಿಕರಲ್ಲದೆ ಹೋದರೆ ನಮಗೆ ಒಂಥರ ವೀಕ್ನೆಸ್ ಬರುತ್ತೆ. ಬೇಕಾದರೆ ಅವನು ಕೋಟ್ಯಾಧೀಶ್ವರನಾಗಿರ್ಬೋದು, ಚೀಫ್ ಮಿನಿಸ್ಟರ್ ಆಗಿರ್ಬೋದು. ಒನ್ ವೇ ಇರುವಾಗ ತಪ್ಪಾಗಿ ಹೋದ ಅಂತ ಇಟ್ಕೊಳ್ಳಿ, ಒಂದು ಸಲ ಪೊಲೀಸ್ ಅಂತ ವಿಜಿಲ್ ಹಾಕ್ದ ಅಂದರೆ ಗಡಗಡ ನಡುಗ್ಬಿಡ್ತಾನೆ ಅವನು ಚೀಫ್ ಮಿನಿಸ್ಟರ್ ಆಗಿದ್ದೀರೇನಂತೆ. ಯಾಕೆಂದರೆ ಮನುಷ್ಯ ತಪ್ಪು ಮಾಡಿದಾಗ ಅದೇ ಅವನನ್ನು ವೀಕ್ ಮಾಡೋದು. ವೆನ್ ವಿ ಕಮಿಟ್ ಸಮಥಿಂಗ್ ರಾಂಗ್ ವಿಚ್ ಇಸ್ ಅಧರ್ಮ, ಅಂದರೆ ನಾನ್ ಡ್ಯೂಟಿ ಅಲ್ಲ ಅದು ಮಾಡಿದಾಗ ವೀಕ್ ಆಗ್ತಾನೆ. ಇಲ್ಲಿ ರಾಮ ಸತ್ಯವನ್ನು ಪರಿಪಾಲನೆ ಮಾಡೋಕ್ಕೋಸ್ಕರ ಅಪ್ಪನ ಸತ್ಯವನ್ನು ಮಾಡ್ಕೊಂಡು ಬಂದಿದ್ದಾನೆ. ಅವನಿಗೆ ಎಷ್ಟು ಬಲ ಇರಬೇಕು. ಆ ರಾವಣನಿಗೆ ಏನಿದ್ರಂತೆ, ಇನ್ನೊಬ್ಬರು ಹೆಂಡತಿನ ಕದ್ಕೊಂಡು ಹೋಗಿದ್ದಾನೆ ಅಯೋಗ್ಯ ಅವನು. ದೇರ್ಫೋರ್ ನ್ಯಾಚುರಲಿ ಇಟ್ ಹ್ಯಾಸ್ ವೀಕಂಡ್ ಹಿಮ್. ಅದರಿಂದ ರಾಮನ ಬಾಣ ಅವನಿಗೆ ಬಿದ್ದು ಸುಸ್ತಾಗ್ಬಿಟ್ಟ. ಸಾಯಂಕಾಲ ಇನ್ನೇನು ಸೂರ್ಯ ಮುಳುಗಬೇಕು ಅಂದಾಗ. ಆದರೂ ಯುದ್ಧವನ್ನು ನಡೆಸಿದಾಗ ರಾಮ ಹೇಳ್ತಾನೆ, ಸಾರಥಿ ನಿನ್ನ ಯಜಮಾನನ ಮನೆಗೆ ಕರ್ಕೊಂಡು ಹೋಗಪ್ಪ, ದಣಿದಿದ್ದಾನೆ, ನಾಳೆ ಯುದ್ಧ ಮಾಡೋಣ ಅಂತ ಹೇಳ್ತಾನೆ ರೀ ರಾಮ. ನಾಳೆ ಯುದ್ಧ ಮಾಡೋಣ ಅಂತ. ನಾನು ವೀಕ್ ಆಗಿದ್ದಾಗ ಒಂದು ಏಟು ಕೊಟ್ಟು ಅವನು ಸಾಯಿಸಬಾರ್ದಾಗಿತ್ತೆ. ಐಡಿಯಲ್ ಎನಿಮಿ ಆಲ್ಸೋ ಅಂಥ ಮಹಾನುಭಾವ. ಸೊ ಇಲ್ಲಿ ಹೇಳ್ತಾ ಇದ್ದಾನೆ, ತನ್ನ ಸುಖವನ್ನು ತ್ಯಾಗ ಮಾಡ್ತಾನೆ, ರಾಜ್ಯವನ್ನೇ ಬಿಟ್ಟು ಕೊಡ್ತಾನೆ. ಅಸಮಾಧಾನ, ಕೋಪದಿಂದ ಚಕಾರವನ್ನು ಎತ್ತಲಿಲ್ಲ. ಒಬ್ಬ ಮಂತ್ರಿ ಬಂದು ಹೇಳ್ತಾನೆ, ದಶರಥ ನಿಮ್ಮಪ್ಪ ಅವನು ಕಾಮುಕ, ಅವನ ಚಿಕ್ಕಮ್ಮನ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದಾನೆ, ನಿನ್ನ ಅಮ್ಮನ್ನು ಇನ್ನೊಬ್ಬ ಚಿಕ್ಕಮ್ಮನ್ನು ಅವನು ಅನಾದರ ಮಾಡಿದ್ದಾನೆ, ಅವನ ಮಾತಿಗೆ ಬೆಲೆ ಕೊಡಬೇಡ, ಕಾಮದ ಅಮಲಿನಲ್ಲಿ ತಪ್ಪು ಮಾಡಿದ್ದಾನೆ, ನೀನು ಅವನ ಮೇಲೆ ಬೇಕಾದ್ರೆ ಈಗಿನ ಭಾಷೆ ಒಳಗೆ ಕೋರ್ಟ್ನಲ್ಲಿ ಕೇಸ್ ಹಾಕು, ನೀನು ಸಿಂಹಾಸನದ ಮೇಲೆ ಕೂತ್ಕೋ ಅಂತ ಅನ್ನೋನು. ಅದಕ್ಕೆ ರಾಮ ಏನು ಹೇಳ್ತಾನೆ ಗೊತ್ತಾ, ಮಂತ್ರಿಗಳೇ, ನಿಮ್ಮಂಥ ಮಂತ್ರಿಗಳು ನಮ್ಮ ಆಸ್ಥಾನದಲ್ಲಿ ಇದ್ದಾರಲ್ಲ ಅಂತ ನನಗೆ ದುಃಖ ಆಗುತ್ತೆ ಅಂತ. ಅಂದರೆ ಯು ಡೋಂಟ್ ಡಿಸರ್ವ್ ಟು ಬಿ ದಿ ಮಿನಿಸ್ಟರ್ ಅಂತ ಹೇಳ್ತಾನೆ. ಎಂಥ ಮಾತು ಹೇಳ್ತಾನೆ ರಾಮ. ಸೀತೆ ಸಾಮಾನ್ಯ ಅಲ್ಲ. ಶ್ರೀರಾಮನ ಹಾಗೆ ಸೀತೆನೋ ಐಡಿಯಲ್ ಕಪಲ್ ಅಂತ ಎಂಥ ಕಷ್ಟವನ್ನು ಎದುರಿಸ್ತಾಳೆ. ಶ್ರೀರಾಮ ಕಾಡಿಗೆ ಕಳಿಸ್ಬಿಡ್ತಾನೆ. ಆ ಸಂದರ್ಭದಲ್ಲಿ ದುಡುಕಿ ಕೋಪಗೊಂಡು ಒಂದು ಮಾತನಾಡೋದಿಲ್ಲ. ಅಷ್ಟೇ ಅಲ್ಲ, ಸೀತೆ ಮಾತು ಕೇಳಿ. ಅದಕ್ಕೆ ನಮ್ಮಲ್ಲಿ ಸೀತೆಯ ಹಾಗೆ ಪತಿವ್ರತೆಯರಾಗಿರಬೇಕು ಹೆಂಡತಿಯರು ಅಂತ ಹೇಳ್ತಾರೆ. ಸೀತೆ ಆಗಿರಬೇಕಪ್ಪ ಇದ್ದ. ಅದಕ್ಕೆ ಸೀತೆಯ ಹೆಸರು ನೀಡ್ತೀವಿ ನಾವು. ಎಷ್ಟು ಕಷ್ಟ ಪಾಪ, ಗರ್ಭಿಣಿ ಆದಾಗ ಕಾಡಿಗೆ ಕಳಿಸ್ಬಿಟ್ಟ. ನಿರಪರಾಧಿ ಆದಂಥ ಸೀತೆ ಮೇಲೆ ಊರು ಆಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು
ನಾನೇನಮ್ಮ ಮಾಡಲಿ, ಜನ ಅಂತಾರೆ ನೀನು ಕಾಡಿಗೆ ಹೋಗು ಅಂದ್ಬಿಟ್ಟ. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ನೀನು ಖಂಡಿತವಾಗಲೂ ಮಹಾಪತಿವ್ರತೆ, ನನ್ನನ್ನು ಬಿಟ್ಟು ನೀನು ನೆನೆಯೋದಿಲ್ಲ ಯಾರನ್ನೋ, ನನಗೆ ವಿಶ್ವಾಸ ಇದೆ. ಆದರೆ ಜನ ಹೀಗೆ ಆಡ್ಕೋತಾರೆ, ನಾನು ಏನೇ ಮಾಡಲಿ ನೀನು ಕಾಡಿಗೆ ಹೋಗಬೇಕಾಗುತ್ತೆ ಅಂದ್ಬಿಟ್ಟ. ಆಗಲಿ ಹೋಗಿ ಬರ್ತೀನಿ, ನಿಮ್ಮ ಧರ್ಮ ನಿಮ್ಮ ಮುಖ್ಯ ಅಂತ ಹೊರಟುಬಿಡ್ತಾಳೆ. ಅದು ಹೋಗುವಾಗ ಸೀತೆ ಒಂದು ಮಾತಾಡ್ತಾಳೆ, ಭೂಯೋ ಯಥಾ ಮೇ ಜನನಾಂತರೇಪಿ ತ್ವಮೇವ ಭರ್ತ ನ ಚ ವಿಪ್ರಯೋಗ. ಭಾರಿ ದೊಡ್ಡ ಮಾತು ಸೀತೆದು. ಭೂಯೋ ಯಥಾ ಮೇ ಜನನಾಂತರೇಪಿ ತ್ವಮೇವ ಭರ್ತ ನ ಚ ವಿಪ್ರಯೋಗ. ಹಾಗಿತ್ತು, ನಾನು ಮತ್ತೆ ಮತ್ತೆ ಹುಟ್ಟಿದರೂ ಸಹ ಶ್ರೀರಾಮನೇ ನನ್ನ ಪತಿಯಾಗಬೇಕು, ಇದೇ ನನ್ನ ನಿರ್ಧಾರ ಅಂತಾಳೆ ಕಾಡಿಗೆ ಹೋಗುವಾಗ ಸೀತೆ. ಕೆನ್ ಯು ಎವರ್ ಇಮ್ಯಾಜಿನ್? ಅಂಥ ಭಾರತ ದೇಶ ಸ್ವಾಮಿ ಇದು. ನಾವು ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀವಿ ನೋಡ್ಕೊಳ್ಳಿ. ಇದನ್ನು ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿನಲ್ಲಿ ಹೇಳೋದಿಲ್ಲ ಸರ್, ಭಾಳ. ದಟ್ ಈಸ್ ದಿ ಎರರ್ ವಿ ಆರ್ ಡೂಯಿಂಗ್ ಇಟ್. ಚಿಕ್ಕವ್ರು ಯಾಕಪ್ಪ ಕಥೆಗೆ ಬರೋದಿಲ್ಲ ಅಂದರೆ ಅವ್ರು ಬರಬೇಕು ಅಂತ ಅನಿಸೋದಿಲ್ಲ. ಅವರಿಗೆ ಬರಬೇಕು ಅನ್ನೋ ರುಚಿ ನಾವೆಲ್ಲಿ ಕೊಟ್ಟಿದ್ದೀವಿ ಅವರಿಗೆ? ವಯಸ್ಸಾದವರು ಕಥೆಗೆ ಬರ್ತಾರೆ, ಇನ್ನೇನು ತುಂಬ ದಿನ ಇರೋರಿಲ್ಲ ಅವ್ರು ತುಂಬ ಕೇಳಿದ್ರೂ ಪ್ರಯೋಜನ ಇಲ್ಲ ಅಂತಾರೆ. ಬಟ್ ಐ ಆಮ್ ಸಾರಿ, ಪ್ಲೀಸ್ ಡೂ ನಾಟ್ ಬಿ ಅಂಡರ್ ದಟ್ ಇಂಪ್ರೆಷನ್. The more benefit we get when we listen to such discourses and do study when we are old and crossed 80. ಇದನ್ನು ಸಾಕ್ಷಾತ್ ಭೀಷ್ಮ ಹೇಳ್ತಾನೆ, ಗತೇಪಿ ವಯಸ್ಸಿಗ್ರಾಹ್ಯ ವಿದ್ಯಾ ಬುದ್ಧಾತ್ಮನ ಬುಧೈ. ನಾವು ವಯಸ್ಸಾದರೂ ಕೂಡ ನಾವು ಇಂಥ ಕಥಾ ಶ್ರವಣವನ್ನು ಕೇಳಬೇಕು. ಕಾರಣ ಅದು ಯದ್ಯಪಿ ಸ್ಯಾನ್ನ ಫಲದ, ಈ ಜನ್ಮದಲ್ಲಿ ಅದು ಫಲವನ್ನು ಕೊಡದಿದ್ದರೂ ಫಲದ ಸ್ಯಾತ್ ಅನ್ಯ ಜನ್ಮನ, ಮರುಜನ್ಮದಲ್ಲಿ ಹುಟ್ಟಿದ ಕೂಡಲೇ 4ನೇ ವಯಸ್ಸಿನಲ್ಲೇ ಆ ಜೀನಿಯಸ್ ಬಂದುಬಿಡುತ್ತೆ ನಿಮಗೆ. ಎಷ್ಟು ಜನ ಇದ್ದಾರೆ ಇವಾಗ ಸಣ್ಣ ವಯಸ್ಸಿನಲ್ಲಿ ಬಹಳ ಪ್ರಳಯಾಂತಕ ಬುದ್ಧಿ ಅಂತ. ಎಲ್ಲಿಂದ ಬಂತದ್ದು? ಹಿಂದಿನ ಜನ್ಮದಲ್ಲಿ ಬಹಳ ವಯಸ್ಸಾದ ಮೇಲೆ ಅದನ್ನು ಕೇಳಿದ್ದಾರೆ, ಆದ್ದರಿಂದ ಅದು ಇಂಪ್ರಿಂಟ್ ಚೆನ್ನಾಗಿದೆ. ಇವಾಗ ನೋಡಿ, ನಮಗೆ ಚಿಕ್ಕ ವಯಸ್ಸಿನಲ್ಲಿ ಕಲ್ತಿದ್ದ ಜ್ಞಾಪಕ ಇರುತ್ತೆ, ನೆನ್ನೆ ಮೊನ್ನೆ ನಡೆದಿದ್ದ ಜ್ಞಾಪಕ ಇರೋದಿಲ್ಲ. ಆಮ್ ಐ ರೈಟ್? ಇದು ನಮ್ಮೆಲ್ಲರಿಗೂ ಇರುವಂಥ ವೀಕ್ನೆಸ್. ಇದು ಎಲ್ರಿಗೂ ಚಿಕ್ಕ ವಯಸ್ಸಿನಲ್ಲಿ ಪದ್ಯ ಓದಿದ ಜ್ಞಾಪಕ ದಡ ಅಂತ ಹೇಳ್ಬಿಡ್ತೀವಿ. ನಿನ್ನೆ ಯಾರು ಬಂದಿದ್ದರು ಮನೆಗೆ, ಹೆಸರೇ ಜ್ಞಾಪಕ ಬರೋಲ್ಲಪ್ಪ ಅವರು, ಏನು ಮಾಡೋದು ಅಂತ. ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು, ಮತ್ತೂರೇ ಏನು ಮಾಡೋದು ಅಂದರು. ಏನು ಅಂದೆ, ನಾನು ಆಫೀಸ್ನಲ್ಲಿ ಕೂತಾಗ ಏನೋ ತರಬೇಕು ಅಂತ ನಾನು ರೂಮಿಗೆ ಹೋದೆ. ಆ ರೂಮಿಗೆ ಹೋದರೆ ಮರ್ತುಬಿಟ್ಟೆ ಏನು ತರಬೇಕು ಅನ್ನೋದನ್ನು ಅಂತ. ಆಮೇಲೆ ತಿರ್ಗಾ ವಾಪಸ್ ಬಂದು ಅಲ್ಲೇ ನಿಂತ್ಕೊಂಡ್ರೆ ಜ್ಞಾಪಕ ಬರುತ್ತೋ ಅಂತ ನೋಡಿದೆ. ತಿರ್ಗಾ ಆಫೀಸಿಗೆ ಬಂದು ನಿಂತ್ಕೊಂಡೆ, ಜ್ಞಾಪಕ ಬಂತು. ಹೋಗೋವಾಗ ನನ್ನ ರೂಮಿಗೆ ಹೋಗೋ ಬದಲು ನಾನು ಪಾತ್ರೆ ತೊಳೆಯೋ ರೂಮಿಗೆ ಹೋಗ್ಬಿಟ್ಟೆ ಅಂತ ಅವನು. ಅಂದರೆ ಯಾವ ರೂಮಿಗೆ ಹೋಗಬೇಕು ಅನ್ನೋದು ಮರ್ತೇನೆ. ಎಷ್ಟು ಆಗುತ್ತೆ, ನಮಗೆಲ್ಲರಿಗೂ ಅದು ಅನುಭವ ಬರುತ್ತೆ ಮರವು ಅನ್ನೋದು. ಆದರೆ ಸಣ್ಣ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಆಟ ಆಡುವಾಗ, ಗೋಲಿ ಆಡುವಾಗ ಸ್ನೇಹಿತರಿರ್ತಾರಲ್ಲ, ಅವರೆಲ್ಲರ ಹೆಸರು ಬರುತ್ತೆ. ಹಾಗೆ ಆ ಇಂಪ್ರಿಂಟ್ ಅಷ್ಟು ಚೆನ್ನಾಗಿರುತ್ತೆ. ನಮಗೆ ವಯಸ್ಸಾದ ಮೇಲೆ ಕೇಳಿದರೆ ಒಂದು ಭಾರಿ ಅಡ್ವಾಂಟೇಜು. ನೀವು ಅನ್ಯಥಾ ಭಾವಿಸಬೇಡಿ. ವಯಸ್ಸಾಗಿದೆ, ಕೆಲಸ ಎಲ್ಲ ಮಾಡೋಕ್ಕೆ ಬಂದು ಕೇಳ್ತಾರೆ ಅಂತ ಕೆಲವರು ಹಾಸ್ಯ ಮಾಡ್ತಾರೆ. ಮಾಡ್ಕೊಂಡು ಹೋಗಲಿ ಪಾಪ, ಆದರೆ ನಾವು ಕೇಳೋದನ್ನು ಕೇಳಬೇಕು. ಡಸಂಟ್ ಮ್ಯಾಟರ್. ಮೈಂಡ್ ಅನ್ನೋದು ಅಂಥದ್ದು. ಮೈಂಡಿಗೆ ಆತ್ಮಕ್ಕೆ ವಯಸ್ಸಾಗೋಲ್ಲ ಸಾರ್, ಈ ದೇಹಕ್ಕೆ ವಯಸ್ಸಾಗುತ್ತೆ. ನಾವು ಯಾಕೆ ವರಿ ಮಾಡ್ಕೋಬೇಕು ಅದಕ್ಕೆ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಹುಟ್ಟುತ್ತಾನೇ ಇರ್ತೀವಿ ಸಂಸ್ಕಾರವನ್ನು. ಆದದ್ರಿಂದ ಮಾನುಷ ದೈವ್ಯಮುಪೈಮಿ ನಾವು ಹೇಳೋದು. ದಟ್ ಈಸ್ ದ ರೀಸನ್ ಫಾರ್ ದಟ್. ಭೂಯೋ ಯಥಾ ಮೇ ಜನನಾಂತರೇಪಿ ತ್ವಮೇವ ಭರ್ತ ನ ಚ ವಿಪ್ರಯೋಗ. ನೀನೇ ನನ್ನ ಗಂಡನಾಗಬೇಕು, ನಾನೇ ನಿನ್ನ ಹೆಂಡತಿಯಾಗಬೇಕು, ಖಂಡಿತ ಜನ್ಮಗಳಲ್ಲಾಗಬೇಕು ಅಂತ. ದಟ್ ಓನ್ಲಿ ಶೋಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೀತಾ. ನೀವು ಇಷ್ಟಿದೆಯಲ್ಲ, ನೀವು ಹೇಳಿದ್ರೆ ಅನೇಕರ ಹೆಂಗಸರ ಹೆಚ್ಚಿಗೆ ಇರುವಾಗ ನೀವೇನೇ ಹೇಳಿ ರಾಮ ತಪ್ಪು ಮಾಡ್ದ ಅಂತ ಹೇಳ್ತಾರೆ. ಪಾಪ ಆ ಹೆಣ್ಣಿಗೆ ಕಷ್ಟ ಆಯ್ತಲ್ಲ ಅಂತ ಹೇಳ್ತಾರೆ. ಆ ಸೀತಮ್ಮನವರು ಹೇಳ್ತಾರೆ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ ಅಂತಂದ್ರೂ ಕೂಡ, ಇಲ್ಲ ರೀ ಅಷ್ಟು ಕಷ್ಟ ಕೊಡಬಾರ್ದಾಗಿತ್ತು, ಗರ್ಭಿಣಿನ ಕಾಡಿಗೆ ಹೋಗು ಅಂದ್ಬಿಟ್ನಲ್ರಿ ಅಂತ ರಾಮನ ಮೇಲೆ ಸಿಟ್ಟು ಬರ್ತದೆ. ನ್ಯಾಚುರಲಿ ಸ್ತ್ರೀಯರಿಗೆ ಆ ಕಷ್ಟ ಆಗುತ್ತೆ. ಧರ್ಮರಾಜನ ಭ್ರಾತೃಪ್ರೇಮ ಹೇಗಿತ್ತು ಗೊತ್ತಾ ನಿಮಗೆ? ಅಣ್ಣ ತಮ್ಮಂದ್ರೆ ಮನೆ ಒಳಗೆ ಹೇಗಿರಬೇಕು ಅಂತ. ಇವಾಗ 3-4 ಮಕ್ಕಳಾದರೆ ಮನೆಯೊಳಗೆ ಆ ತಾಯಿ ತಂದೆಯವ್ರಿಗೆ ಮಕ್ಕಳೆಲ್ಲ ಚೆನ್ನಾಗಿರಬೇಕು, ಒಮ್ಮತದಿಂದ ಇರಬೇಕು, ಅವರವರು ಜಗಳ ಆಡಬಾರ್ದು, ಪರಸ್ಪರ ಪ್ರೀತಿ ಇರಬೇಕು. ಹಾಗಿಲ್ಲದೆ ಹೋದರೆ ಅವ್ರ ಮಕ್ಕಳಿಗೆ ವ್ಯತ್ಯಾಸ ಆಗಿಬಿಡುತ್ತೆ, ಇದು ಈ ಯೂನಿಟಿ ಅನ್ನೋದು ಬ್ರೇಕ್ ಆಗಿಬಿಡುತ್ತೆ ಅಂತ ಅವ್ರಿಗೆ ಕಾಳಜಿ ಇರುತ್ತಲ್ಲ. ಧರ್ಮರಾಜ ಇದನ್ನು ಐಡಿಯಲ್ ಫಾರ್ ದಟ್. ಅವನು ಎಲ್ಡೆಸ್ಟು. ಧರ್ಮರಾಜನಿಗೂ ಭೀಮನಿಗೂ 2 ವರ್ಷ ವ್ಯತ್ಯಾಸ, ಭೀಮನಿಗೂ ಅರ್ಜುನನಿಗೂ 1.25 ವರ್ಷ ವ್ಯತ್ಯಾಸ, ಅರ್ಜುನನಿಗೂ ನಕುಲ ಸಹದೇವರಿಗೆ ಸುಮಾರು 1.5 ವರ್ಷ ವ್ಯತ್ಯಾಸ ಅಷ್ಟೇ. ವ್ಯತ್ಯಾಸ ತುಂಬ ಇಲ್ಲ ಅಣ್ಣ ತಮ್ಮಂದರಲ್ಲಿ. ಆದರೆ ಪಾಂಡು ಸತ್ತೋದ ಕೂಡಲೇ ಧರ್ಮರಾಜ ದೊಡ್ಡಣ್ಣ ಯಾವ ಸ್ಥಾನಕ್ಕೆ ಬೆಳೆದುಬಿಟ್ಟ ಗೊತ್ತಾ ನಿಮಗೆ?
ಅದೇನೋ ಆಶ್ಚರ್ಯ. ಜ್ಯೇಷ್ಠ ಭ್ರಾತ ಪಿತುಸ್ಸಮಃ ಅಂತ ಹೇಳ್ತಾರೆ. ದೊಡ್ಡ ಮಗ ತಂದೆಗೆ ಸಮ ಅಂತಾರೆ. ಮಕ್ಕಳು ಅಂತಲೇ ಭಾವಿಸ್ಬಿಡ್ತಾರೆ ಅವ್ರ ತಮ್ಮಂದಿರನ್ನ. ದೊಡ್ಡವನು ವಯಸ್ಸಿನಲ್ಲಿ 1-2 ವರ್ಷ ಆದರೂ ತಾನು ತಂದೆ ಅಂತ ಭಾವಿಸ್ಬಿಡ್ತಾನೆ. ದಟ್ ಈಸ್ ದ ಫೀಲಿಂಗ್ ವಿ ಶುಡ್ ಡೆವಲಪ್. ಧರ್ಮರಾಜನಲ್ಲನ್ಕ ನನಗೆ ಪರಮಾಶ್ಚರ್ಯ. ಮಹಾಭಾರತದಲ್ಲಿ ತುಂಬ ಬರುತ್ತೆ ಅವನು ತಮ್ಮಂದಿರನ್ನ ಹೇಗೆ ನೋಡ್ಕೊಂಡ ಅಂತ. ಆಫ್ಟರ್ ಆಲ್ ಹಿ ವಾಸ್ ಆಲ್ಸೋ, ಆಫ್ಟರ್ ಆಲ್ ಡಿಫ್ರೆನ್ಸ್ ಈಸ್ 1.5 years. ಆದರೆ ಧರ್ಮರಾಜ ಏನು ಎತ್ತರಕ್ಕೆ ಬೆಳೆದ್ಬಿಟ್ಟ, ಇವರನ್ನು ಅಷ್ಟಷ್ಟೇ ಇದ್ರು ಬೆಳಿತಾನೆ. ಧರ್ಮರಾಜನ ಭ್ರಾತೃಪ್ರೇಮ ಯಕ್ಷ ಪ್ರಶ್ನೆಯಲ್ಲಿ ನೋಡ್ತೀವಿ ನಾವು. ಯಕ್ಷ ಪ್ರಶ್ನೆ ಒಳಗೆ ಎಲ್ಲರೂ ಸತ್ತು ಬಿದ್ದುಬಿಡ್ತಾರೆ. ಎಲ್ಲ ಮಾತಾಡ್ತಾನಂತೆ. ಮಾತಾಡುವಾಗ ಎಲ್ಲದಕ್ಕೂ ಉತ್ತರ ಕೊಟ್ಟಿದೆಯಾ ನೀನು? 4 ಜನ ಸತ್ತಿದ್ದಾರೆ, ಭೀಮಾರ್ಜುನ ನಕಲ ಸಹದೇವರು. ನೀನು ಯಾರಾದರೂ ಒಬ್ಬ ತಮ್ಮನನ್ನು ಕೇಳೋ ಬದುಕಿಸ್ಕೊಡ್ತೀನಿ ಅಂತಾನೆ. ಎಲ್ಲರನ್ನೂ ಕೊಂದು ಹಾಕ್ಬಿಟ್ರು ಯಕ್ಷ. ಆವಾಗ ಧರ್ಮರಾಜ ಕೋಪ ಮಾಡ್ಕೊಳ್ಳಿಲ್ಲ. ಎಲ್ಲರನ್ನೂ ಸಾಯಿಸಿದೆಯಾ ಏನು, ಒಬ್ಬನ್ನ ಅಂತೀಯ ಅಂತ. ಸಹನೆ ಅವನಿಗೆ ಅಸಾಧ್ಯ. ಓಹೋ, ಒಬ್ಬನ ಬದುಕಿಸ್ಕೊಡ್ತೀಯಾ? ಹಾಗಾದ್ರೆ ನಕುಲ ಬದುಕಲಿ ಅಂದ್ಬಿಟ್ಟ. ಅರೇ ಏನೋ ಇದು ಧರ್ಮರಾಜ, ನಕುಲ ಬದುಕಲಿ ಅಂತೀಯ ನೀನು? ನಿನ್ನ ಚಿಕ್ಕಮ್ಮನ ಮಗ ಅವನು, ನಿನ್ನ ಅಮ್ಮನ ಮಗನೂ ಅಲ್ಲ ಅವನು, ಅವನು ಬದುಕಲಿ ಅಂತೀಯಲ್ಲ ನೀನು ಅಂತಂದಾಗ, ಯಕ್ಷ ನಮ್ಮ ಮನೆ ಕತೆ ಹೇಗೆ ಗೊತ್ತಾ? ನಮ್ಮ ಅಪ್ಪನಿಗೆ 2 ಹೆಂಡರು. ಮೊದಲನೇ ಹೆಂಡತಿಗೆ ನಾವು 3 ಜನ ಮಕ್ಕಳು, 2ನೇ ಹೆಂಡತಿಗೆ 2 ಮಕ್ಕಳು. ನೀನು 4 ಜನ ತಮ್ಮಂದ್ರನ್ನ ಕೊಂದು ಹಾಕ್ಬಿಟ್ಟಿದೆಯಾ ನೀನು? ನಮ್ಮ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದವನು ನಾನು ಒಬ್ಬನೇ ಬದುಕಿದ್ದೀನಿ, ನಮ್ಮ ಚಿಕ್ಕಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದವನು ಒಬ್ಬನಾದರೂ ಬದುಕಲಿ ಅಂತ ನಕುಲನ್ನು ಕೊಡು ಅಂತ ಕೇಳಿದೆ. ನನಗೆ ನಮ್ಮ ಅಮ್ಮ ಚಿಕ್ಕಮ್ಮಂದ್ರಲ್ಲಿ ವ್ಯತ್ಯಾಸ ಇಲ್ಲ ಅಂತಾನೆ ಧರ್ಮರಾಜ. ಲುಕ್ ಎಟ್ ದಟ್ ಯೂನಿಟಿ, ಎಷ್ಟು ಚೆನ್ನಾಗಿದೆ. ನಮ್ಮಲ್ಲಿ ಎಷ್ಟೋ ಜನ ತಂದೆ 2 ಮದುವೆ ಮಾಡ್ಕೋತಾರೆ. ಮೊದಲನೇ ಹೆಂಡತಿ ಮಕ್ಕಳು ಇರ್ತಾರೆ, 2ನೇ ಹೆಂಡತಿ ಮಕ್ಕಳು ಇರ್ತಾರೆ. ವಿ ಕ್ಯಾನ್ ಕಂಪೇರ್ ದಿಸ್ ಒನ್. ಅವ್ನು ಹೇಳ್ತಾನೆ ನಮ್ಮ ಚಿಕ್ಕಮ್ಮನ ಮಕ್ಕಳು ಒಬ್ಬನಾದರೂ ಇರಲಿ ಅಂತ, ಅದಕ್ಕೋಸ್ಕರ ನಕುಲನ್ನು ಕೇಳಿದೆ ಅಂತಾನೆ. ಯಕ್ಷ ಆಶ್ಚರ್ಯಪಟ್ಬಿಟ್ಟ. ಧರ್ಮನಂದನ, ಏನಯ್ಯ ನಿನ್ನ ಭ್ರಾತೃಪ್ರೇಮ, ಏನಯ್ಯ, ತುಂಬ ಸಂತೋಷ ಆಯಿತು. ಇನ್ನೊಬ್ಬ ತಮ್ಮನ್ನು ಕೇಳು ಅಂತಾನೆ. ಇನ್ನೊಬ್ಬ ತಮ್ಮನ್ನು ಕೇಳು ಅಂತಂತಾನೆ ಧರ್ಮರಾಜನ. ಇನ್ನೊಬ್ಬನ ಕೊಡ್ತೀಯಾ? ಹಾಗಾದರೆ ಸಹದೇವ ಬದುಕಲಿಂದ. ಅಯ್ಯೋ ನಿನ್ನ ಏನೋ ಇದು, ನೀನು ಸಹದೇವನ ಕೇಳ್ತಾ ಇದೆಯಾ? ಯಕ್ಷ ಯಾಕೆ ಕೇಳ್ದ ಅಂದರೆ, ನಾಳೆ ಕೌರವರ ಹತ್ರ ಯುದ್ಧ ಮಾಡುವಾಗ ಈ ಅವಳಿಗಳು ಪಾಪ ಚಿಕ್ಕ ಹುಡುಗರು, ಅವ್ರಿಗೆ ಬಲ ಇಲ್ಲ. ಭೀಮ ಅರ್ಜುನ ಇದ್ರೆ ಕೊಂದು ಹಾಕ್ತಾರೆ. ಅವ್ರನ್ನ ಕೇಳೋದು ಬಿಟ್ಬಿಟ್ಟು ಇವ್ರನ್ನ ಕೇಳಿದ್ನಲ್ಲ ಅಂತ ಯಕ್ಷನಿಗೆ ಚಿಂತೆ ಆಯಿತು. ಅದೇನಿದು ನಕುಲನ್ ಸಹದೇವನ ಕೇಳ್ತಾ ಇದೆಯಲ್ಲ ಅಂತಂದಾಗ, ಅದೇ ಮಾತನ್ನು ಧರ್ಮರಾಜ ಹೇಳ್ತಾನೆ. ಸಾರ್, ಯಕ್ಷ ನಮ್ಮ ಚಿಕ್ಕಮ್ಮ ನಮ್ಮ ಅಪ್ಪನ ಜೊತೆಯಲ್ಲಿ ಬೆಂಕೀಲಿ ಬಿದ್ದು ತಾನು ಚಿತೆ ಹಾರಿ ಸತ್ತೋಗ್ಬಿಟ್ರು. ಆ ಅಗ್ನಿ ಪ್ರವೇಶ ಮಾಡುವಾಗ, ಸಹಗಮನವನ್ನು ಮಾಡುವಾಗ ನನ್ನನ್ನು ಕರೆದು, ಧರ್ಮನಂದನ, ನಿಮಗೆಲ್ಲ ತಾಯಿ ಕುಂತಿ ಇದ್ದಾಳೆ, ಈ ನನ್ನ ಮಕ್ಕಳಿಗೆ ನಾನು ಇಲ್ಲ, ನಿಮ್ಮ ತಂದೆಯೂ ಇಲ್ಲ, ಇವರು ಅನಾಥರಾಗ್ಬಿಟ್ಟಿದ್ದಾರೆ, ನಾವಿಬ್ಬರೂ ಇಲ್ಲ. ಈ ಮಕ್ಕಳನ್ನು ನಿನ್ನ ಮಡಿಲಿಗೆ ನಾನು ಹಾಕಿಬಿಟ್ಟು ಹೋಗ್ತೀನಿಪ್ಪ ಅಂತ ನಮ್ಮ ಅಮ್ಮ ಚಿಕ್ಕಮ್ಮ ಹೇಳಿದ್ಲು. ನಾನಿವಾಗ ರಾಜ್ಯ ಬೇಕು ಅಂತ ಹೇಳ್ಬಿಟ್ಟು ಇವನು ಹೋದ್ರೆ ಹೋಗಲಿ ಅಂತಂದರೆ ನಮ್ಮ ಚಿಕ್ಕಮ್ಮ ಏನನ್ನುತ್ತೆ ಅವಳಿಗೆ ಅನಿಸುತ್ತೆ ಅವಳ ಆತ್ಮಕ್ಕೆ ಅಂತ ಕೇಳ್ತಾನೆ. ಸರ್, ಶಿ ವಿಲ್ ಬಿ ಅವೇರ್ ಆಫ್ ದಿಸ್. ಆತ್ಮಕ್ಕೆ ಸಾವಿಲ್ಲ. ಸ್ನೇಹಿತರೆ, ನಾವು ಸತ್ತು ಹೋಗ್ಬಿಟ್ರು ಅಂತ ಹೇಳಿ ಅವ್ರಿಗೇನೂ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಲ್ಲ. ವಿ ಆರ್ ಥರೋಲಿ ರಾಂಗ್. ಎವ್ರಿಥಿಂಗ್ ವಿಲ್ ಬಿ ನೋನ್ ಟು ದೆಮ್. ಇವತ್ತಿನ ದಿವಸ ತಾಯಿ ತಂದೆ ಹೆಸರಿನಲ್ಲಿ ಒಂದು ಪುಣ್ಯ ಕಾರ್ಯವನ್ನು ಮಾಡುವಾಗ, ನಂದಂತಿ ಪಿತರ ಸರ್ವೇ ಗಾಯಂತಿ ಚ ಪಿತಾಮಹ ನೃತ್ಯಂತಿ ಚ ಪ್ರಪಿತಾಮಹ ಅಂತ ಹೇಳುತ್ತೆ. ಒಬ್ಬ ಮನುಷ್ಯ ತನ್ನ ವಂಶದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ನಂದಂತಿ ಪಿತರಹ, ಅವನ ಪಿತೃವರ್ಗವೆಲ್ಲ ಆಹಾ ಆಹಾ ಏನು ಮಾಡ್ತಾ ಇದ್ದಾನೆ, ಜ್ಞಾನದಾನವನ್ನು ಕೊಡ್ತಾ ಇದ್ದಾನೆ ನನ್ನ ಮಗ, ಎಷ್ಟು ಚೆನ್ನಾಗಿದೆ ಅಂತಾರಂತೆ, ಹಾಡ್ತಾರಂತೆ. ನಂದಂತಿ ಪಿತರ ಗಾಯಂತಿ ಚ, ಸಂಗೀತ ಹಾಡ್ತಾರಂತೆ. ನೃತ್ಯಂತಿ ಚ ಪ್ರಪಿತಾಮಹ ಅಂತಾನೆ, ಡ್ಯಾನ್ಸ್ ಮಾಡ್ತಾರಂತೆ ಬಲ ಬಲ. ದೇರ್ ಫೋರ್ ವಿ ಹ್ಯಾವ್ ಟು ಡೂ ದಿ ರೈಟ್ ಥಿಂಗ್ಸ್ ಸೊ ದಟ್ ನಮ್ಮ ಪೇರೆಂಟ್ಸ್ ಸಂತೋಷಪಟ್ಟು ನಮ್ಮ ವಂಶದಲ್ಲೇ ಹುಟ್ಟುತ್ತಾರವರು. ಇದು ಸೃಷ್ಟಿಕ್ರಮ. ಇದು ಆತ್ಮ ವೈ ಪುತ್ರನಾಮಾಸಿ. ಎಷ್ಟು ಚೆನ್ನಾಗಿದೆ ನೋಡಿ. ನಿಮ್ಮ ಮನೆಯಲ್ಲಿ ಹುಟ್ಟುವಂಥ ಮಕ್ಕಳು ಯಾರೋ ಅನ್ಯರು ಅಂತ ನೀವು ಭಾವಿಸಬಾರ್ದು. ನಿಮ್ಮ ಅಜ್ಜ, ಮುತ್ತಜ್ಜ, ತಾತ, ಕೋಲ್ ತಾತ, ಮರಿಕೋಲ್ ತಾತರಲ್ಲಿ ಯಾರೋ ಒಬ್ಬರಾಗಿರ್ತಾರೆ. ದೇ ಆರ್ ವೆಯ್ಟಿಂಗ್ ಫಾರ್ ದಟ್. ಅದಕ್ಕೆ ಮಕ್ಕಳಾಗದೆ ಹೋದರೆ ನಾವು ಅಷ್ಟು ಹಪಹಪಿಸ್ಬಿಡ್ತೀವಿ. ಏನಾದರೂ ಮಾಡಬೇಕು, ನಮ್ಮ ಪಿತೃವರ್ಗದವರು ಬರಬೇಕು ಅಂತ ಹೇಳಿ ಮಹಾಭಾರತದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾನೆ. ಹಾಗೆ ಪಕ್ಷಪಾತವಿಲ್ಲದೆ ಅದಕ್ಕೆ ಧರ್ಮರಾಜನ ಸಂತೋಷ ಅಂತ ಹೇಳಿ ಎಲ್ಲರನ್ನೂ ಬದುಕಿಸ್ಬಿಟ್ಟು ಯಕ್ಷ ಕೇಳ್ತಾನೆ, ಧರ್ಮರಾಜ ಯಾಕೆ ನೀನು ಇಷ್ಟು ಒಳ್ಳೆಯ ದೊಡ್ಡ ಮನುಷ್ಯನ ಆಗಿದೆಯಲ್ಲ ಅಂತ ಕೇಳ್ತಾನೆ. ಧರ್ಮರಾಜನ ಯಕ್ಷ ಕೇಳ್ತಾನೆ, ನೀನು ಯಾಕೆ ಇಷ್ಟು ಒಳ್ಳೆಯವನಾಗಿದೆಯಾ ಅಂತ ಹೇಳಿದಾಗ, ಆನೃಶಂಸ್ಯ ಪರೋ ಧರ್ಮ. ಯಕ್ಷ,
ಮನುಷ್ಯನಿಗೆ ಪಕ್ಷಪಾತವಿಲ್ಲದೆ ಎಲ್ಲರ ಮೇಲೂ ದಯೆ ಇಡುವಂಥ ಆನೃಶಂಸ್ಯವೇ ನನಗೆ ಪರಮಧರ್ಮ ಅಂತ ಹೇಳಿದೆ. ದಟ್ ಈಸ್ ಮೈ ಧರ್ಮ, ಆನೃಶಂಸ್ಯ. ನಾವು ಡೆವಲಪ್ ಮಾಡ್ಕೋಬೇಕು ಸರ್. ಯಾರನ್ನೂ ದ್ವೇಷ ಮಾಡೋಕ್ಕಾಗೋಲ್ಲ. ನಮ್ಮವ್ರನ್ನೇ ನಾವು ದ್ವೇಷ ಮಾಡಿಬಿಟ್ರೆ ಎಷ್ಟು ತಪ್ಪಾಗುತ್ತೆ ನೋಡಿ, ಅದು ತಪ್ಪಾಗುತ್ತೆ ನೋಡಿ. ಡೋಂಟ್ ಯು ಥಿಂಕ್ ದಿ ಎಪಿಕ್ ಟೀಚರ್ಸ್ ಇಸ್ ದಿಸ್ ಒನ್? ಎಷ್ಟು ಚೆನ್ನಾಗಿ ಹೇಳ್ಕೊಡುತ್ತೆ. ನಮ್ಮ ಹಿಂದೂಗಳ ದೃಷ್ಟಿಯಲ್ಲಿ ಸ್ವಧರ್ಮಾಚರಣೆ ಕೇವಲ ಏಕಪಕ್ಷೀಯ, ಮತ್ತೊಬ್ಬನಿಗೆ ಸಲ್ಲಿಸಬೇಕಾದಂತಹ ಕರ್ತವ್ಯದ ಮುಂದೆ ತನ್ನ ವೈಯಕ್ತಿಕ ಜವಾಬ್ದಾರಿಯನ್ನು ಅವನು ಕೈ ಬಿಡಬೇಕಾದಿಲ್ಲ. ವಿ ನೀಡ್ ನಾಟ್. ದಶರಥನ ಮಾತನ್ನು ನಡೆಸ್ಕೊಡೋದಕ್ಕೆ ಕಾಡಿಗೆ ಹೋಗಬೇಕಾದ್ದು ಶ್ರೀರಾಮ ಮಾತ್ರ. ಸೀತೆಗೆ ಇದು ಅನ್ವಯಿಸಲಿಲ್ಲ. ಶಿ ನೀಡ್ ನಾಟ್ ಹ್ಯಾವ್ ಫಾಲೋಡ್ ಹಿಮ್. ಆಮ್ ಐ ರೈಟ್? ರಾಮ ಹೋಗಲಿ ಅಂತಂದ್ಲು ಕೈಕೆ, ಅಷ್ಟೇ. ಅವನ ಹೆಂಡತಿನೂ ಹೋಗಲಿ ಅಂತ ಅನ್ನಲಿಲ್ಲ. ಅದಕ್ಕೆ ರಾಮ ನಾನು ಹೊರಡ್ತೀನಿ ಇಂದ ಅವನು. ಅವಾಗ ಲಕ್ಷ್ಮಣ ಅಣ್ಣ ನಾನು ಬರ್ತೀನಿ ಇಂದ. ಯಾಕೆಂದರೆ ಶ್ರೀರಾಮ ಅವನ ಸಿಂಹಾಸನದ ಮೇಲೆ ಇರಲಿ ಬಿಡಲಿ, ಅವನ ರಾಜ ಒಬ್ಬನೇ ಹೋಗಬಾರ್ದು, ಯಾವಾಗಲೂ ಸೆಕ್ಯೂರಿಟಿ ಇರಬೇಕು. ಮನೇಲಿ ಸ್ನೇಹಿತರೆ, ವಯಸ್ಸಾದಂಥ ಯಜಮಾನರು ಕೂಡ ಒಬ್ಬರೇ ಹೋಗಬಾರ್ದು. ಇದು ನಮಗೆಲ್ಲರಿಗೂ ಅನ್ವಯಿಸುತ್ತೆ. ನಮ್ಮ ಮನೆಯೊಳಗೆ ನಾವೇ ರಾಜರು, ದೊಡ್ಡವರಾಗಿರೋ ತಂದೆಯೇ ರಾಜ ಅಂತ. ಒಬ್ಬರನ್ನೇ ಬಿಡಬಾರ್ದು ಸರ್. ವಯಸ್ಸಾಗಿರೋರು ನಾವು ಹಾಗೆ ಅವ್ರನ್ನೇ ಹೋಗಲಿ ಅಂದ್ಬಿಡ್ತೀವಿ. ಚಿಕ್ಕವರು, ವಿ ಶುಡ್ ನಾಟ್ ಡೂ ದಟ್. ಅವನಿಗೆ ರಕ್ಷಕನಾಗಿರ್ಬೇಕು ನಾವು ಯಾವಾಗಲೂ ಕೂಡ. ಇದು ಮಹಾಧರ್ಮ ಇದು. ಆದ್ದರಿಂದ ಇಲ್ಲಿ ಶ್ರೀರಾಮನನ್ನು ಒಬ್ಬನೇ ಹೋಗೋಕೆ ಬಿಡಬಾರ್ದು ಅಂತ ಹೇಳಿ ಲಕ್ಷ್ಮಣ ಹೋಗ್ತೀನಿ ಅಂತಂತಾನೆ. ಆದರೆ ಸೀತೆಗೆ ಅದು ಅನ್ವಯಿಸೋದಿಲ್ಲ. ಅದಕ್ಕೆ ನೀನು ಯಾಕಮ್ಮ ಹೋಗ್ತೀಯ, ಇಲ್ಲೇ ಇರಬೇಕು ಅಂತ ಹೇಳಿದಾಗ ಸೀತೆ ಒಂದು ಮಾತು ಹೇಳ್ತಾಳೆ, ನನ್ನ ಪತಿ ದೀನನಾಗಿರಲಿ, ರಾಜ್ಯವನ್ನು ಕಳೆದುಕೊಂಡವನಾಗಿರಲಿ, ಅವನೇ ನನಗೆ ಪೂಜ್ಯ. ಐ ರೆಸ್ಪೆಕ್ಟ್ ಹಿಮ್ ನಾಟ್ ಬಿಕಾಸ್ ಹೀ ಈಸ್ ದ ಪ್ರಿನ್ಸ್ ರೀಜೆಂಟ್, ಐ ರೆಸ್ಪೆಕ್ಟ್ ಹಿಮ್ ಬಿಕಾಸ್ ಹೀ ಈಸ್ ಮೈ ಹಸ್ಬೆಂಡ್. ಅರ್ಥವಾಯ್ತು ನಾನು ಹೇಳಿದ್ದು? ತಲೆ ಅಲ್ಲಾಡಿಸೋದೇ ಇಲ್ಲ. ಅರ್ಥವಾಯ್ತು ಅಂತ ನೀವು ರೆಸ್ಪಾನ್ಸ್ ಬರೋದು ನಂಗೆ ಭಯ ಆಗಿಬಿಡುತ್ತೆ. ಮುಂದಕ್ಕೆ ಹೋಗೋಕ್ಕೆ ಇದಾಗುತ್ತೆ. ಯಾವಾಗಲೂ ಕೇಳೋರಲ್ಲಿ ರೆಸ್ಪಾನ್ಸ್ ಬಂದಿರ್ತಾನೆ, ಹೇಳೋರಿಗೆ ಆಗುತ್ತೆ. ಹೌದು, ಎಸ್ ಅನ್ನೋ ಹಾಗೆ. ಇಲ್ಲ ಅಂದರೆ ತಲೆ ಅಲ್ಲಾಡಿಸಿ ಪರವಾಗಿಲ್ಲ. ನಾನು ನಮ್ಮ ಧರ್ಮದಲ್ಲಿ ಇರೋದನ್ನು ಹೇಳ್ತೀನಿ. ಇಲ್ಲ ಅನ್ನೋದು ನಾನೇ ನನ್ನದಾಗಿ ಹೇಳೋದೇ ಇಲ್ಲ. ಅದನ್ನು ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ಪತಿ ದೀನನಾಗಿರಲಿ, ರಾಜ್ಯವನ್ನು ಕಳೆದುಕೊಂಡವನಾಗಿರಲಿ, ಅವನೇ ನನಗೆ ಪೂಜ್ಯ. ಸೂರ್ಯ ಪತ್ನಿಯಾದಂಥ ಸುವರ್ಚಲೆ ಸೂರ್ಯನನ್ನೇ ನಂಬಿರುವಂತೆ. ಒನ್ ಆಫ್ ದಿ ಬೆಸ್ಟ್ ಸಿಮಿಲೀಸ್ ಆ್ಯಂಡ್ ಎಕ್ಸಾಂಪಲ್ಸ್. ಸೂರ್ಯ ನಮಗೆ ಯಾತಕ್ಕೋಸ್ಕರ ಇಷ್ಟು ಬ್ರೈಟ್ ಆಗಿದೆ ಅನ್ನೋ ಗೊತ್ತೋ? ಸುವರ್ಚಲೆ ಅಂತ ಅವನ ಹೆಂಡತಿ, ಸೂರ್ಯನ ಹೆಂಡತಿ. ಆ ಸುವರ್ಚಲೆ ಸೂರ್ಯನ ಒಳಗಡೆ ಬಿಂಬವಾಗಿದ್ದು ಅದ್ಭುತವಾದಂಥ ಪ್ರಕಾಶವನ್ನು ಕೊಟ್ಟು ಭೂಮಿಯನ್ನು ಎತ್ತಿ ಹಿಡಿದಿದ್ದಾನೆ ಸೂರ್ಯ. ಶೀ ಈಸ್ ದ ಒನ್ ಹೂ ಹ್ಯಾಸ್ ಇನ್ಫ್ಯೂಸ್ಡ್ ದಿ ಪವರ್ ಟು ಹಸ್ಬೆಂಡ್. ಸುವರ್ಚಲೆ ಅಂತ ಇಲ್ಲಿ ಸೀತೆ ಹೇಳ್ತಾ ಇದ್ದಾಳೆ. ಸುವರ್ಚಲೆ ನನ್ನ ಪತಿಯನ್ನೇ ನಂಬಿ ನಾನು ಅವನಲ್ಲೇ ಅನುರಕ್ತಳಾಗಿರ್ತೇನೆ. ದೀನೋವಾ ರಾಜ್ಯಹೀನೋವಾ ಯೋಮೇ ಭರ್ತ ಸಮೇ ಗುರು ತಂ ನಿತ್ಯಮನುರಕ್ತಾಸ್ಮಿ ಯಥಾ ಸೂರ್ಯಂ ಸುವರ್ಚಲ. ಎಂಥ ಮಾತು ರಾಮಾಯಣದಲ್ಲಿ ಆಣೆಮುತ್ತುಗಳು ಅಂತ ಒಂದು ಸಣ್ಣ ಪುಸ್ತಕ ತಂದಿದ್ದೀವಿ. ನಮ್ಮ MP ಬಿರ್ಲಾದವರು ಪ್ರಕಾಶನ ಮಾಡಿದ್ದೀವಿ. ರಾಮಾಯಣದಲ್ಲಿ ನೀವೇನು ದೊಡ್ಡ ಪುಸ್ತಕ ಅಲ್ಲ, ಅದು ಸುಮಾರು 80 ಪೇಜ್ ಇದೆ ಅಂತ ಕಾಣುತ್ತೆ. ಕನ್ನಡದಲ್ಲಿದೆ, ತೊಗೊಳ್ಳಿ. ಸುಮ್ಮನೆ ಯಾವುದೋ ಒಂದು ಹಾಳೆ ತಿರುಗಿಸಿ, ಅಟ್ ರ್ಯಾಂಡಮ್ ಮೊದಲನೇ ಪೇಜಿಂದ ಅಂತಾರೆ. ಸುಮ್ಮನೆ ಬೇಜಾರಾದಾಗ ಹೀಗೆ ನೋಡಿ, ಅಲ್ಲೊಂದು ಆಣೆಮುತ್ತಿರುತ್ತೆ. ಎನಿಥಿಂಗ್, ಎನಿ ಒನ್ ಸೇಯಿಂಗ್, ಏನು ಅದ್ಭುತವಾಗಿದೆ ಅಂತೀರಿ. ರಾಮಾಯಣದ ಮಾತುಗಳು, ಮಹಾಭಾರತದ ಮಾತುಗಳು, ಇದನ್ನು ಆಣಿಮುತ್ತು ಅಂತ ಹೇಳ್ತಾರೆ. ಯಾವುದೋ ನಮಗೆ ಕ್ಲಿಕ್ ಆಗಿಬಿಡುತ್ತೆ. ಯಾವುದೋ ಒಂದು ಕ್ಲಿಕ್ ಆಗಿಬಿಡುತ್ತೆ. ತಾಯಿ ತಂದೆಯರು ಸೇವೆ ಮಾಡಬೇಕು ಅನ್ನೋದು ಒಂದು ಆಣಿಮುತ್ತು ಸಿಗುತ್ತೆ ಅಂತ ಇಟ್ಕೊಳ್ಳಿ. ನಾವು ಆಗ್ತಾನೆ ಅಪ್ಪನ ಹತ್ರ ಜಗಳ ಆಡ್ಬಿಟ್ಟು ಅವನ ಮನಸ್ಸನ್ನು ವಹಿಸಿರ್ತೀವಿ ಅಂತ ಇಟ್ಕೊಳ್ಳೋಣ. ಎಷ್ಟೋ ಸಲ ಮಾಡ್ತೀವಿ. ಎಂಥ ಕೆಲಸ ಮಾಡಿಬಿಟ್ಟೆ ನಾನು, ಬೇಗ ಹೋಗ್ಬಿಟ್ಟು ಕ್ಷಮಾಪಣೆ ಕೇಳಬೇಕು ಅಂತ ಅನಿಸುತ್ತೆ ಅಂತ ಹೋಗಿ ಕ್ಷಮಾಪಣೆ ಕೇಳ್ತೀವಿ ನಾವು. ದಿಸ್ ಈಸ್ ಹೌ ಇಟ್ ಅಫೆಕ್ಟ್ಸ್. ಹರಿಶ್ಚಂದ್ರನ ನಾಟಕ ನೋಡಿದಾಗ ಬಯೋಸ್ಕೋಪ್ನಲ್ಲಿ ಸತ್ಯವನ್ನೇ ಹೇಳಬೇಕು, ಸತ್ಯಕ್ಕೆ ಜಯ ಅಂತ ಗಾಂಧಿಗೆ ಅನ್ನಿಸ್ತು. ಪುಟಾಣಿ ಹುಡುಗನಿಗೆ, ಮೋಹನ್ ದಾಸನಿಗೆ ಸತ್ಯವನ್ನೇ ಹೇಳಿದ್ರು. ಕಣ್ಣಿಲ್ಲದೆ ಇರೋ ತಾಯಿ ತಂದೆಯರಿಗೆ ಅವನು ಒಂದು ಅಡ್ಡೆ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದ ಶ್ರಮಣ ಅನ್ನೋರು. ಅದನ್ನು ಬಯೋಸ್ಕೋಪ್ನಲ್ಲಿ ನೋಡಿದ್ರು. ನಮ್ಮ ತಂದೆಯನ್ನು ನಾನು ಎಷ್ಟು ಅಲಕ್ಷ್ಯ ಮಾಡಿಬಿಟ್ಟಿದ್ದೀನಿ. ಅವರೇನಾದರೂ ಕೂಗು ಕರೆದು ನಾನು ಏನೂ ಹೇಳೋದೇ ಇಲ್ಲ. ನಮ್ಮ ತಂದೆಗೆ ತುಂಬ ಕಾಯಿಲೆ ಆಗಿದ್ದಾಗ ಕೂಡ ನನ್ನ ಹೆಂಡತಿ ಜೊತೆಲಿ ನಾನು ಖುಷಿಯಾಗಿದ್ದುಬಿಟ್ಟೆ ನಾನು ಅಂತ ಹೇಳಿ ಒಂದು ಕಾಗದ ಬರೆದುಬಿಟ್ರು ತಂದೆಗೆ ಗಾಂಧೀಜಿ. ನನ್ನ ತಪ್ಪಾಯಿತು ಅಂತ. ಆ ಪತ್ರವನ್ನು ಓದಿ ಗಾಂಧೀಜಿ ತಂದೆ ಕಣ್ಣಲ್ಲಿ ನೀರು ಬರುತ್ತೆ ಬಳಬಳಬಳ ಅಂತ.
ಆಮೇಲೆ ನಮಸ್ಕಾರ ಮಾಡಿದಾಗ ಅವನು ತಡಬರಿಸ್ಬಿಟ್ಟು, ಪರವಾಗಿಲ್ಲಪ್ಪ, ನೀನು ಪಶ್ಚಾತ್ತಾಪ ಪಟ್ಟಿದೆಯಾ, ನಿನ್ನ ತಪ್ಪೆಲ್ಲ ತೊಳೆದು ಹೋಗಿದೆ, ಇನ್ಮೇಲೆ ಮಾಡಬೇಡ ನೀನು ಹಾಗೆ ಅಂತಂತಾರೆ. ದಟ್ ಈಸ್ ದ ರಿಲೇಷನ್ಶಿಪ್. ದಟ್ ಈಸ್ ಹೌ ವಿ ಶುಡ್ ಕಲ್ಟಿವೇಟ್ ದಿಸ್. ದಟ್ ಈಸ್ ದಿ ಟ್ರೈನಿಂಗ್ ವಿ ಮಸ್ಟ್ ಗಿವ್ ಇಟ್ ಟು ಅವರ್ ಚಿಲ್ಡ್ರನ್. ನಾವು ಇದನ್ನು ಮಾಡಬೇಕು. ಇದನ್ನು ಭಾಳ ಮುಖ್ಯವಾದ್ದು. ಎಲ್ಲಿಂದ ಬರುತ್ತದು? ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಎಲ್ಲಿಂದ ಬರುತ್ತೆ? ಓದಬೇಕು, ವಿದ್ಯೆ ಕಲಿಬೇಕು, ನಾವು ವಿದ್ಯಾವಂತರಾಗಬೇಕು. ಅದು ಬರದೇ ಹೋದರೆ ಏನೂ ಪ್ರಯೋಜನವಾಗಿಲ್ಲ. ನಾವು ವಿದ್ಯಾವಂತರಾಗದೆ ಹೋದರೆ ಅವಿದ್ಯಾವಂತರಾಗ್ಬಿಡ್ತೀವಿ. ಅವಿದ್ಯಾವಂತರಾದರೆ ವಿದ್ಯಾವಿಹೀನ ಪಶು. ವಿದ್ಯೆ ಇಲ್ಲ ಅಂದರೆ ಮೃಗ ಅಂತ ಅರ್ಥ. ಅದು ನಾವು ಹಾಗೆ ಆಗಬಾರ್ದು ಸರ್. ಮಕ್ಕಳಿಗೆ ಕೊಡಬೇಕು. ಶ್ರೀರಾಮ ಕಾಡಿಗೆ ಹೋಗಬೇಕಾಗಿ ಬಂದಾಗ ಯುವರಾಜನ ಸಿಂಹಾಸನದ ಮೇಲೆ ಕೂರಬಹುದು ಅಂತ ಬ್ರಹ್ಮರ್ಷಿ ವಸಿಷ್ಠರು ಹೇಳ್ತಾರೆ. ನ ಗಂತವ್ಯಂ ವನಂ ದೇವ್ಯಾ ಸೀತೆಯ ಶೀಲವರ್ಜಿತೆ ಅನುಷ್ಠಾಸ್ಯತಿ ರಾಮಸ್ಯ ಸೀತಾ ಪ್ರಕೃತ ಮಾನಸಂ ಆತ್ಮಾ ಹಿ ಧಾರಾ ಸರ್ವೇಷಾಂ ದಾರಸಂಗ್ರಹವರ್ತಿನಾಂ. ಹೆಂಡತಿಯು ಗಂಡನ ಅರ್ಧಾಂಗಿ. ಅರ್ಧೋವಾ ಏವ ಆತ್ಮನೋ ಯತ್ಪತ್ನಿ. ಪತ್ನಿನವಳು ಗಂಡನಿಗೆ ಅರ್ಧಾಂಗಿ. ಅದನ್ನೇ ಅರ್ಧಾಂಗಿ ಅಂತ ಹೇಳೋದು. ಶರೀರದಲ್ಲಿ ಎರಡರಲ್ಲಿ ಅರ್ಧ ಆಗ್ತಾಳೆ. ಆದದ್ದರಿಂದ ಸೀತೆ ಹೇಳ್ತಾಳೆ, ಸ್ವಾಮಿ ನೀವೇನು ಹೇಳ್ತಾ ಇದ್ದೀರಿ? ನನಗೆ ಅನ್ವಯ ಆಗೋದಿಲ್ಲ ಅಂತ ಹೇಳ್ತಿರಲ್ಲ, ನಾನು ನನ್ನ ರಾಮನಲ್ಲಿ ಅರ್ಧ ಮೈ ನಾನೇ ಅಲ್ವೇ ಅಂತ ಸೀತೆ ಕೇಳ್ತಾಳೆ. ಸರ್, ಎಷ್ಟು ಎಜುಕೇಷನನ್ನು ಜನಕ ಕೊಟ್ಟಿದ್ದಾನೆ ಇಮ್ಯಾಜಿನ್ ಮಾಡಿ ನೀವು. ತಂದೆ ಮಕ್ಕಳಿಗೆ ತುಂಬ ಎಜುಕೇಷನ್ ಕೊಡಬೇಕು ಸರ್. ಅದೇ ನಮ್ಮ ಜವಾಬ್ದಾರಿ. ತಾಯಿ ತಂದೆಯರ ಕರ್ತವ್ಯ ಮಕ್ಕಳಿಗೆ ಎಜುಕೇಷನ್ ಕೊಡೋದು. ಒಳ್ಳೆಯ ಎಜುಕೇಷನ್ ಕೊಟ್ಟರೆ ಒಳ್ಳೆಯವರಾಗ್ತಾರೆ, ಕೊಡದೆ ಹೋದರೆ ಕೆಟ್ಟು ಹೋಗಿಬಿಡ್ತಾರೆ. ಹೂ ಈಸ್ ರೆಸ್ಪಾನ್ಸಿಬಲ್ ಬೋತ್? ಐ ಥಿಂಕ್ ಫಾದರ್ ಆ್ಯಂಡ್ ಮದರ್ ಆರ್ ರೆಸ್ಪಾನ್ಸಿಬಲ್. ಡೋಂಟ್ ಯು ಅಗ್ರಿ? ಆದ್ದರಿಂದ ನಾವು ಎಚ್ಚರಿಕೆ ಇರಬೇಕು. ಕೈ ಹಿಡಿದ ಹೆಂಡತಿಯು ಕೆಟ್ಟ ನಡತೆಯವಳಾದರೂ ಸಹ ಗಂಡ ತನ್ನ ಧರ್ಮವನ್ನು ಕರ್ತವ್ಯವನ್ನು ಮಾಡದೆ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾರಿಗೆ ನಾವು ನಮ್ಮ ಕರ್ತವ್ಯವನ್ನು ಸಲ್ಲಿಸಬೇಕೋ ಅದನ್ನು ಇನ್ನೊಬ್ಬ ಅಳೆದು ನೋಡುವಂಥ ಅಧಿಕಾರ ನಮಗಿಲ್ಲ. ಅದು ಧರ್ಮದ ಹೊರಗಲ್ಲಿನಿಂದ ಇದನ್ನು ಹಚ್ಚಿ ನೋಡೋಕ್ಕಾಗೋದಿಲ್ಲ. ಮತ್ತೊಬ್ಬ ಕರ್ತವ್ಯ ಚ್ಯುತನಾದ ಧರ್ಮಭ್ರಷ್ಟನಾದ ಅನ್ನೋ ಕಾರಣದಿಂದ ನಾವು ಧರ್ಮವನ್ನು ಅತಿಕ್ರಮಿಸೋಕ್ಕಾಗೋಲ್ಲ. ನಾವೇನು ಹೇಳ್ತೀವಿ ಅಂದರೆ, ಇವಾಗ ಲಂಚ ತೊಗೊಳ್ಳೋದು ನೋಡಿದ್ರೆ ಮಂತ್ರಿಗಳೇ ತೊಗೋತಾರ್ರಿ, ನಾವು ಯಾಕೆ ತೊಗೋಬಾರ್ದು ಅಂತಂತೀವಿ. ಅದು ನಮ್ಮ ಲೆಕ್ಕಕ್ಕೆ ಹೋಗ್ಬಿಡುತ್ತೆ ಸಾರ್, ಮಂತ್ರಿಗಳ ಲೆಕ್ಕಕ್ಕೆ ಹೋಗೋದಿಲ್ಲ. ಅದು ಅವನು ಕಷ್ಟಪಡ್ತಾನೆ ಅಂತ ನಾವು ಪಡಬೇಕೆ? ಆ ಪಾಪವನ್ನು ಅವನು ಅನುಭವಿಸ್ತಾನೆ ಅಂದರೆ ನಾವು ಯಾಕೆ ಅನುಭವಿಸ್ಬೇಕು? ಅವನು ನಮಗೆ ಉದಾಹರಣೆ ಆಗಬೇಕೇ? ನಾವು ಹಾಗೆ ಅಂದ್ಬಿಡ್ತೀವಿ, ಅಯ್ಯೋ ಬಿಡ್ರಿ ಅವರೇ ತೊಗೋತಾರೆ ಅಂತ. ಅವನವನ ಪಾಪದ ಕರ್ಮ ಅವನವನಿಗೇ ಬೆನ್ನಟ್ಟಿ ಬರುತ್ತೆ, ಬೆಂಬಿಡದ ಭೂತನಾಗಿ ಬರುತ್ತೆ. ಅದು ಜಸ್ಟ್ ಬಿಕಾಸ್ ಹೀ ಡಸ್ ಇಟ್, ವೈ ಶುಡ್ ವಿ ಡೂ ದಟ್ ಒನ್? ಧರ್ಮ ಕಾರ್ಯದಲ್ಲಿ ನಾವು ಮನುಷ್ಯನ ಆಚರಣೆಯನ್ನು ಅನುಭವಿಸಬೇಕು. ಕೆಟ್ಟ ಕಾರ್ಯದಲ್ಲಿ ಇವಾಗ ಬಂದಿರೋ ತೊಂದರೆ ಅದೇನೆ. ಯಾವುದಾದ್ರೂ ಆಫೀಸಿಗೆ ಹೋಗ್ಬಿಟ್ರೆ ನೀವು ತಲೆಯಿಂದ ಕಾಲವರೆಗೂ ಹಂಚ್ಕೊಂಡು ಬಿಡ್ತಾರೆ ಪ್ರಪೋರ್ಷನೇಟ್ಲಿ. ಇಷ್ಟು ಕೊಡಿ ನಾವು ಹಂಚ್ಕೋತೀವಿ ಅಂತಾರೆ. ಈ ಪಾಪವನ್ನು ಎಷ್ಟು ಭಾಗವನ್ನು ಹಂಚ್ಕೋತಾರೆ ನೋಡಿ. ಅದರಲ್ಲಾದರೂ ಸೌಹಾರ್ದ ಇದೆಯಲ್ಲ ಅಂತ ಅನ್ಬೇಕು ನಾವು. ಪಾಪದ ಹಂಚಿಕೆ ಅದನ್ನು ನೋಡಬೇಕು. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವಶ್ಯಂ ಸಾರ್, ಈ ಮಾತನ್ನು ಜ್ಞಾಪಕ ಇಟ್ಕೊಳ್ಳಿ. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭ ಅಶುಭಂ, ವೆದರ್ ವಿ ಗುಡ್ ಆರ್ ಬ್ಯಾಡ್, ವೆದರ್ ಗುಡ್ ಆರ್ ಈವಿಲ್, ಅವಶ್ಯಂ ಅನುಭೋಕ್ತವ್ಯಂ. ನೋ ಎಸ್ಕೇಪ್. ಅಲ್ಲಲ್ಲಿಗೆ ಬಂದೇ ಬರುತ್ತೆ. ಯಾವ ದೇವರಿಗೆ ಹರಕೆ ತೊಗೊಂಡ್ರೂ ಹೋಗೋದಿಲ್ಲ. ಅದು ಯಾವಾಗ ಹೋಗುತ್ತೆ ಅಂತಂದರೆ ನಾವು ಅಂತಃಕರಣದಿಂದ ಪಶ್ಚಾತ್ತಾಪವನ್ನು ಪಟ್ಟು ಪುನಃ ಅದನ್ನು ಮಾಡದೆ ಹೋದರೆ ಹೋಗುತ್ತೆ. ಅಲ್ಲಿ ದೇವರ ಪಾತ್ರ ನಾವು ತೊಗೋಬೋದು. ಅಂತಃಕರಣದಲ್ಲಿ ಪಶ್ಚಾತ್ತಾಪ ಪಟ್ಟು. ನೀವು ಮೊನ್ನೆ ಪೇಪರ್ನಲ್ಲಿ ನೋಡಿದರೆ, ಒಂದು ಪೇಪರ್ನಲ್ಲಿ ಒಂದು ನ್ಯೂಸ್ ಬಂದಿತ್ತು. ಒಬ್ಬ ಜೈಲಿನಲ್ಲಿದ್ದವನು ಗಾಂಧೀಜಿ ಪುಸ್ತಕ ಓದ್ಬಿಟ್ಟು, ಅವರ ಆತ್ಮಕಥೆಯನ್ನು ಓದ್ಬಿಟ್ಟು ತುಂಬ ಪ್ರಭಾವಿತನಾದಂತೆ ಅವನು. ಆವಾಗ ಸತ್ಯವಂತನಾಗಿರಬೇಕು ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟು ನಾವು ಜೈಲಿನಲ್ಲಿರೋರೆಲ್ಲ ಗಾಂಧಿ ಪುಸ್ತಕ ಓದಬೇಕು ಅಂತ ಅವನಿಗೆ ಮನಸ್ಸಾಯ್ತಂತೆ. ತಾನು ಗಾಂಧಿ ಹೇಳಿದ ಹಾಗೆ ಸತ್ಯದಿಂದ ನಡ್ಕೊಂಡಂತೆ 3 ವರ್ಷ ಇದ್ದು ಸಜಾ 4 ತಿಂಗಳು ಕಡಿಮೆ ಮಾಡಿದ್ರಂಥವನಿಗೆ, ಅವನ ಸಭ್ಯತೆಗೋಸ್ಕರ. ನ್ಯೂಸ್ ಮೊನ್ನೆ ಬಂದಿರೋದು ಪೇಪರ್ನಲ್ಲಿ. ನೀವು ಓದಿದ್ರೂ ಇಲ್ಲೋ ಗೊತ್ತಿಲ್ಲ. ಅಂದರೆ ನಾವು ಎಷ್ಟು ಇಂಪ್ರೂವ್ ಆಗಬಹುದು ನೋಡಿ. ನನಗೆ ಲಂಡನ್ನಲ್ಲಿ ಕೈದಿಗಳಿಗೆ, ಲಂಡನ್ನಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ಹರ್ ಮೆಜೆಸ್ಟೀಸ್ ಗೌರ್ಮೆಂಟಲ್ಲಿ ಜೈಲಿಗೆ ಕ್ರಿಮಿನಲ್ಸಿಗೆ ಮಹಾರಾಣಿನೇ ಹೆಡ್ತಾನೆ. ಅಲ್ಲಿ ಆ ಜೈಲಲ್ಲಿ ಇರೋರು 1 ವರ್ಷ 2 ವರ್ಷ 10 ವರ್ಷ 12 ವರ್ಷ ಲೈಫ್ ಸೆಂಟೆನ್ಸ್ ಎಲ್ಲ ಇರುತ್ತಲ್ಲ, ಅವರಿಗೆ ಕೊಟ್ಟಿರೋವಂಥ ಅನುಕೂಲಗಳಲ್ಲಿ ಒಂದು ಅವರವರ ಧರ್ಮದಲ್ಲಿ ಹೇಳಿರೋವಂಥ ಹಬ್ಬ ಹರಿದಿನವನ್ನೋ ಶ್ರಾದ್ದವನ್ನೋ ಮತ್ತೊಂದನ್ನೋ ಅವರು ಆಚರಿಸೋದಕ್ಕೆ ಏನು ಬೇಕೋ ಅದನ್ನು ಪ್ರೊವೈಡ್ ಮಾಡಬೇಕು ಜೈಲು ಅಧಿಕಾರಿಗಳು. ಇವಾಗ ನಾನು ಜೈಲಿಗೆ ಹೋದೆ ಅಂತ ಇಟ್ಕೊಳ್ಳಿ, ನಮ್ಮ ತಂದೆ ಶ್ರಾದ್ದ ಬಂದುಬಿಡುತ್ತೆ 8 ದಿನಕ್ಕೆ. ನಾನು ಶ್ರಾದ್ದ ಮಾಡದೆ ಹೋದರೆ ನಾನು ಪಾಪ ಮಾಡ್ತೀನಿ ಅಂತ ನನಗನ್ನಿಸುತ್ತೆ. ನಾನು ಶ್ರಾದ್ದ ಮಾಡಬೇಕು ಅಂತ ಜೈಲರಿಗೆ ಹೇಳಿದರೆ, ಒಬ್ಬ ಬ್ರಾಹ್ಮಣ ಹಿಂದೂನೇ ಪ್ರೀಸ್ಟನ್ನೇ ಇಟ್ಟಿರ್ತಾರೆ ಜೈಲು ಅಡ್ವೈಸರ್ ಆಗಿ. ನಮ್ಮನ್ನೆಲ್ಲ ಮಿನಿಸ್ಟರ್ಸ್ ಆಫ್ ರಿಲಿಜನ್ ಅಂತ ಕರೀತಾಯಿದ್ರು.
ಬೇರೆ ಬೇರೆ ಮತದವ್ರನ್ನ. ನನ್ನನ್ನು ಲೆಸ್ಟರ್ ಜೈಲನ್ನು ನೋಡ್ಕೊ ಅಂತ ನನಗೆ ಹೇಳಿದರು. ಆ ಜೈಲಿನಲ್ಲಿರೋರು ಹಿಂದೂಗಳು ಯಾರಾದರೂ ಇದ್ದರೆ ಇಂಥದ್ದು ಬೇಕು ಅಂತಂದರೆ ನಾನು ಅವ್ರಿಗೆ ಒದಗಿಸ್ಬೇಕು. ಅವ್ರ ತಂದೆಗೆ ಶ್ರಾದ್ದ ಮಾಡಬೇಕು ಅಂದರೆ ನಾನು ಇಬ್ಬರನ್ನ ಕರ್ಕೊಂಡೋಗಿ ಅವ್ರಿಗೆ ಊಟ ಹಾಕಿಸಿ ಅವನ ಹತ್ರ ದಕ್ಷಿಣೆ ಇರಬೇಕು ಅಂತ ಅವನದ್ದೇ ಸೇವಿಂಗ್ ಇರುತ್ತಲ್ಲ ಕೊಡಿಸಿ ನಮಸ್ಕಾರ ಮಾಡಿ ನಾವು ಹೇಗೆ ಮಾಡ್ತೀವೋ ಹಾಗೆ ಮಾಡಿಸ್ಬೇಕು. ಒಂದು ಸಲ ಶಿವರಾತ್ರಿ ಬಂತು, ನನಗೊಂದು ಲೆಟ್ರ್ ಬಂತು, ಇಂಥವನು ಸೋ ಆ್ಯಂಡ್ ಸೋ ಅಂತ. ಅವನು ಅದೃಷ್ಟವಶಾತ್ ಅವನು ಸೌತ್ ಇಂಡಿಯನ್, ತುಮಕೂರಿನವನು. ಅವನ ಹೆಸರು ರಾಮನಾಥ ಅಂತ ಹೆಸರು. ಅವನು ಶಿವರಾತ್ರಿ ನಾನು ಅಭಿಷೇಕ ಮಾಡಬೇಕು ಅಂತ ಅನ್ನಿಸ್ತಂತ ಅವನಿಗೆ 3 ವರ್ಷ ಜೈಲು ಸೆಂಟೆನ್ಸ್ ಕೊಟ್ಬಿಟ್ಟಿದ್ದಾರೆ ಅವನ ತಪ್ಪಿಗೆ. ನಾನು ಭೇಷ್ ಅಂದ್ಕೊಂಡು ಹೋದೆ, ಬಿಲ್ಲುಪತ್ರೆ ತರಿಸ್ಕೊಂಡಿದ್ದೆ ಬೆಂಗಳೂರಿನಿಂದ ಏರೋಪ್ಲೇನಲ್ಲಿ ಬಂದವ್ರ ಹತ್ರ ತೊಗೊಂಡು ಹೋಗಿ ಅವನದ ರುದ್ರಾಭಿಷೇಕ ಮಾಡಿಸಿ ಅವನು ಮೊದಲೇ ಹೋಗಿ ಕೇಳಿದ್ದೆ 2 ದಿನ ಮೊದಲು, ನೀ ಏನು ಮಾಡಬೇಕು ಅಂತಿದೆಯಾ ಅಭಿಷೇಕ, ಮಧ್ಯಾಹ್ನ ಮಾಡ್ತೀಯಾ ಏನು ಅಂತ. ನಾನು ರಾತ್ರಿನೇ ಮಾಡ್ತೀನಿ ಸರ್, ನಾನು ಉಪವಾಸ ಇರ್ತೀನಿ ಪರವಾಗಿಲ್ಲ ಅಂದ. ಇಟ್ ವಾಸ್ ಅಬೌಟ್ 25 years. ಸ್ನೇಹ ಆದಮೇಲೆ ಯಾಕೆ ಏನಾಯ್ತು ನಿನಗೆ, ಯಾಕೆ ತಪ್ಪು ಮಾಡಿಬಿಟ್ಟೆ ಅಂದೆ. ಏನಿಲ್ಲ ಸರ್, ಅಂಗಡೀಲಿ ಯಾವುದೋ ಒಂದು ವಸ್ತು ಚೆನ್ನಾಗಿತ್ತು ಅಂತ ಜೇಬಲ್ಲಿ ಹಾಕ್ಕೊಂಡ್ಬಿಟ್ಟು ಹೊರಗಡೆ ಹೋದೆ, ಹಿಡಿದ್ಬಿಟ್ರು, 3 ವರ್ಷ ಜೈಲಿಗೆ ಹಾಕಿದ್ರು ಅಂತ. ಇದನ್ನು ಶಾಪ್ ಲಿಫ್ಟಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಕಳ್ಳತನ ಅದು ಒಂಥರ, ಅದು ಚೆನ್ನಾಗಿರೋಲ್ಲ, ಅಲ್ಲಿ ಉಗ್ರು ಶಿಕ್ಷೆ ಕೊಡ್ತಾರೆ. ನಮ್ಮಲ್ಲೂ ಶಿಕ್ಷೆ ಕೊಡೋದಿಲ್ಲ. ಅದು ಶಿಕ್ಷೆ ಕೊಡೋನ ಹತ್ರ ಹೋದರೆ ಅವನಿಗೆ ದುಡ್ಡು ಕೊಟ್ಬಿಟ್ರೆ ಆಗೋಯ್ತು, ಅವನು ಹೋಗಯ್ಯ ಅಂದ್ಬಿಡ್ತಾನೆ, ತಾನು ಪಾಪ ಮಾಡ್ಬಿಡ್ತಾನೆ. ನಮ್ಮಲ್ಲಿ ಅನ್ಫಾರ್ಚುನೇಟ್ಲಿ ಅದಿಲ್ಲ. ಇರಲಿ, ಅವನು ಅಂದ, ನಾನು ಯಾಕಪ್ಪ ಹೀಗೆ ಮಾಡಿದೆ ಅಂತಂದೆ. ನಾನು ಒಬ್ಬನೇ ಇದ್ದಿದ್ದು, ಒಬ್ಬನೇ ಹಿಂದೂ, ಭಾಳ ಬೇರೆ ಬೇರೆ ಧರ್ಮದವರೆಲ್ಲ ಇದ್ದರು. ಸರಿ, ಅವನು ಅರ್ಥ ಮಾಡ್ತೀನಿ ಅಂದ. ನಾನು ಹೋದೆ, ನಮ್ಮ ಹೆಂಡತಿ ಅರಳು ಮೊಸರಿನಲ್ಲಿ ಕಲಿಸ್ಕೊಟ್ಲು, ಬಿಲ್ಲುಪತ್ರೆ, ತುಳಸಿ ದಳ, ಹೂವು ಎಲ್ಲ ತೊಗೊಂಡು ಹೋದೆ. ಶಿವಲಿಂಗವನ್ನು ತೊಗೊಂಡು ಹೋಗಿದೆ, ಎಲ್ಲ ಇಟ್ಬಿಟ್ಟು ಅವನಿಗೆ ಅಭಿಷೇಕ ಮಾಡಿದೆ, ಅರಳು ಕೊಟ್ಟೆ. ತುಂಬ ತೃಪ್ತಿ ಆಯಿತು. ಕಣ್ಣಲ್ಲಿ ನೀರು ಹಾಕ್ಕೊಂಡ. ಸರ್ ನಿಮಗೆ ದಕ್ಷಿಣೆ ಕೊಡಬೇಕಲ್ಲ ಅಂದ. ಪರವಾಗಿಲ್ಲಯ್ಯ, ನೀನು ಒಳ್ಳೆಯವನಾಗಿ ಬಂದಮೇಲೆ ದಕ್ಷಿಣೆ ಕೊಡ್ತೀನಿ ಅಂತ ಹೇಳಿ ನಾನು ಬಂದೆ. ನನಗೂ ಒಂದು 5 ನಿಮಿಷ ಅವನಿಗೆ ಬುದ್ಧಿ ಹೇಳಿದೆ. ಯಾಕಪ್ಪ ಹೀಗೆ ಮಾಡಿದೆ, ಮನೆಗೆ ತುಂಬ ಸಂಕಟ ಆಗುತ್ತಲ್ಲಯ್ಯ, ನಿಮ್ಮ ತಾಯಿ ತಂದೆ ಏನು ಅಂದ್ಕೋತಾರೆ, ಇಂಗ್ಲೆಂಡಿಗೆ ಬಂದಿದೆಯಾ ನೀನು ಅಂತಂದಾಗ, ಸಾರ್ ಕ್ಷಮಿಸಬೇಕು ಸಾರ್, ನಾನು ಇಷ್ಟು ತಪ್ಪು ಮಾಡಿಬಿಟ್ಟೆ, ಇನ್ನು ಮುಂದೆ ಮಾಡೋದಿಲ್ಲ ಅಂತಂದ್ಬಿಟ್ಟು, ಆವಾಗ ನೀನು ಇಲ್ಲಿ ಇರೋರ ಹತ್ರ ಒಳ್ಳೆಯವನಾಗಿರೋ, ನಿನ್ನ ಶಿಕ್ಷೆನ ಸ್ವಲ್ಪ ಕಮ್ಮಿ ಮಾಡಿದ್ರು ಮಾಡ್ತಾರೆ ಅಂತಂದೆ. ಕ್ಯಾನ್ ಯು ಬಿಲೀವ್, 7 ತಿಂಗಳು ಕಡಿಮೆ ಮಾಡಿದ್ರು ಅವನಿಗೆ. ಈ ಬಿಹೇವ್ಡ್ ವೆರಿ ವೆಲ್. 7 ತಿಂಗಳು ಕಡಿಮೆ ಮಾಡಿದ್ರು, ಹೊರಗಡೆ ಬಂದ. ಆಮೇಲಿಂದ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದಾನೆ ಅಂತ ಇಟ್ಕೊಂಡು ಈಗಲೂ ಇದ್ದಾನೆ ಅವನು, ಲಂಡನ್ನಲ್ಲೇ. ಪಶ್ಚಾತ್ತಾಪ, ದಟ್ ಈಸ್ ದಿ ಮೆಡಿಸಿನ್ ಫಾರ್ ಅಸ್. ಪಶ್ಚಾತ್ತಾಪವಾದ ಮೇಲೆ ಪುನಃ ಮಾಡಬಾರ್ದು. ನಮ್ಮಲ್ಲಿ ಇಂಗ್ಲೆಂಡಲ್ಲಿ ಒಂದು ಪದ್ಧತಿ, ಸಾರಿ ಅಂತಾರೆ ಓದಿತಾರೆ, ಸಾರಿ ಅಂತಾರೆ ಓದಿತಾರೆ, ಸಾರಿ ಅಂದ್ಬಿಡ್ತಾರೆ, ಸಾರಿ ಅದು ಬರೀ ಸಾರಿ ಸಾರಿ ಅಂದರೆ ಏನೂ ಪ್ರಯೋಜನ ಇಲ್ಲ. ನಾವು ಅದನ್ನು ಪಶ್ಚಾತ್ತಾಪಪಟ್ಟು ಆ ಕಣ್ಣೀರಿನಲ್ಲಿ ಅದನ್ನು ತೊಳಿಬೇಕು. ನಾವು ತೊಳೆದ ಮೇಲೆ ವಿ ಶುಡ್ ನಾಟ್ ರಿಪೀಟ್ ಇಟ್. ಅದಕ್ಕೆ ಹಬ್ಬ ಹರಿದಿನಗಳಲ್ಲಿ ನಮ್ಮಲ್ಲಿ ಏನಾದರೂ ಒಂದು ಒಳ್ಳೆಯ ಸಂಕಲ್ಪ ಮಾಡಿ ಅಂತ ಹೇಳ್ತಾರೆ. ನಾವು ಬರೀ ಹಬ್ಬ ಹರಿದಿನ ತಿಂದುಬಿಡ್ತೀವಿ, ಭರ್ಜರಿ ಭಕ್ಷಣ. ಒಂದು ಹಬ್ಬದಲ್ಲಿ ಹೋಳಿಗೆ, ಇನ್ನೊಂದು ಪಕ್ಷದಲ್ಲಿ ಲಾಡು, ಇನ್ನೊಂದು ಪಕ್ಷದಲ್ಲಿ ಸೇವಿಯಾ, ಒಂದು ಒಬ್ಬಟ್ಟು, ಒಂದು ಹಬ್ಬದಲ್ಲಿ ಇನ್ನೊಂದು ಅಂತ ಹೇಳ್ಬಿಟ್ಟು ತಿಂದುಬಿಡ್ತೀವಿ. ನಾವು ತಿನ್ನೋಣ, ಆದರೆ ಏನಾದರೂ ಒಂದು ವ್ರತ ತೊಗೋಬೇಕು. ನಾನು ಇಂಥದ್ದು ಮಾಡ್ತೀನಿ, ನನಗೆ ಮುಂಗೋಪ ಬಂದಿದೆ, ಮುಂಗೋಪ ಕಡಿಮೆ ಮಾಡ್ಕೋತೀನಿ, ಸಮಾಧಾನ ಇವಳೆಲ್ಲ ಶತ್ರುಗಳು ಸರ್, ಒಳಗಡೆ ಕೂತಿರೋದು ಮಹಾಶತ್ರುಗಳು. ಅಂತಃಶತ್ರುಗಳು ಒಳಗಡೆ ಕೂತು ನಮ್ಮನ್ನು ಹುರಿದು ಮುಗ್ತಾ ಇದೆ. ಅದನ್ನು ಆಸುರಿ ಸಂಪತ್ತು ಅಂತಾನೆ ಕೃಷ್ಣ ಭಗವದ್ಗೀತೆ ಒಳಗೆ. ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅವು. ಅವುಗಳನ್ನು ಹದ್ದಿನಲ್ಲಿಡಬೇಕು. ಬೊಗಳೋ ನಾಯಿನ ಹೇಗೆ ಗೊಂತಿಗೆ ಕಟ್ತಾರೋ ಹಾಗೆ ಅದನ್ನು ಕಟ್ಟಿಡಬೇಕು. ನಾವು ಅದನ್ನು ಕೊಂದು ಬಿಡ್ತೀನಿ ಅಂದರೆ ಹೋಗೋದಿಲ್ಲ ಅದು. ನಾವು ಸತ್ತರೆ ನಮ್ಮ ಜೊತೆಯಲ್ಲಿ ಬರುತ್ತೆ, ನಾವು ಹುಟ್ಟೋವಾಗ ಪುನಃ ನಮ್ಮ ಜೊತೆಯಲ್ಲೇ ಇರುತ್ತೆ. ಅದು ಭಗವಂತ ಮಾಡಿರುವಂಥ ಅದ್ಭುತವಾದಂಥ ಒಂದು ಇದು. ಅದನ್ನು ನಾವು ಏನು ಮಾಡಿದ್ರೂ ಚೇಂಜ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಗೆಟ್ ಆನ್ ವಿತ್ ದೆಮ್, ಬಟ್ ವಿ ಹ್ಯಾವ್ ಟು ಫೇಸ್ ದೆಮ್. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮಲ್ಲಿ ಮಾಡಿದ್ದುಣ್ಣೋ ಮಹಾರಾಯ ಅಂತ ನೀವು ಕೇಳಿಲ್ವೇ? MS ಪುಟ್ಟಣ್ಣವರು ಹೋದ ಶತಮಾನದಲ್ಲಿ 2ನೇ ವರ್ಷ, ಹೋದ ಶತಮಾನದ 2ನೇ ವರ್ಷ ಒಂದು ಪುಸ್ತಕ ಬರೆದ್ರು, ಕಥೆ ಮಾಡಿದ್ದುಣ್ಣೋ ಮಹಾರಾಯ ಅಂತ. ನಮ್ಮ ದೃಷ್ಟಿ ಸ್ವಸುಖದ ತ್ಯಾಗಕ್ಕೆ ಅದ್ಭುತ ನಿದರ್ಶನವಾಗಿದೆ. ಮಹಾಭಾರತದಲ್ಲಿ ನಿಂತಿರುವಂಥವನು ಸಾಕ್ಷಾತ್ ಗಂಗಾನಂದನ ಭೀಷ್ಮ. ತನ್ನ ಸುಖ ಎಲ್ಲವನ್ನೂ ಕೊಟ್ಟು ಅಪ್ಪನಿಗೆ ಮದುವೆ ಮಾಡಿಸ್ತಾನೆ ರೀ. ಎಲ್ಲಾದರೂ ಕೇಳಿದಿರಲ್ಲ ಹೋಗ್ಬೇಕು. ಅವನಿಗೆ 22 ವರ್ಷ, ಮದುವೆ ಮಾಡ್ಕೊಳ್ಳೋ ವಯಸ್ಸು. ಒಂದು ಹುಡುಗಿ, ಅವಳಿಗೆ 18 ವರ್ಷ. ಅಪ್ಪ ಪ್ರೀತಿಸ್ತಾನೆ, ಅಪ್ಪ ನೀನು ಮದುವೆ ಮಾಡ್ಕೊಂತಾನೆ. ಆ ಹುಡುಗಿಗೆ ಅಪ್ಪ, ಆ ಹೆಣ್ಣಿನ ಅಪ್ಪ ಕೇಳ್ತಾನೆ, ಮದುವೆ ಮಾಡ್ಕೊಂಡ್ಬಿಟ್ರೆ ಏನು ಪ್ರಯೋಜನ, ರಾಜ್ಯ ಎಲ್ಲಿ ಸಿಗುತ್ತೆ ಅವನಿಗೇನು ಕೇಳ್ತಾನೆ. ಯಾಕೆ ಸಿಗೋಲ್ಲ ಅಂತಾನೆ ಭೀಷ್ಮ. ನೀನು ಕೂತಿದೆಯಲ್ಲ ಮೊದಲನೇ ಹೆಂಡತಿ ಮಗ ಅಂತಾನೆ. ಹಾಗೆ ನಾನು ರಾಜ್ಯ ಬೇಡ ಅಂತೀನಿ ಅಂತಾನೆ. ನೀನು ಬೇಡ ಅಂತೀಯೋ ಏನೋ, ನಿನ್ನ ಮಗ ಕೇಳ್ತಾನಲ್ಲ ಅಂತಾನೆ. ಅವನು ಎಂಥ ಬೆಸ್ತ ನೋಡಿ ಅವನು. ಅವನ ಬುದ್ಧಿ ಯಾವ ವಕೀಲನಿಗೂ ಇರೋದಿಲ್ಲ. ನಿನ್ನ ಮಗ ಕೇಳ್ಬೋದಾನೆ. ಹಾಗಾದ್ರೆ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತಾನ್ರಿ. ಏನು ಯಾವ ಮಟ್ಟಕ್ಕೆ ಹೋಗ್ಬಿಡ್ತಾನೆ ಅವನು. ಅಖಂಡ ಆರ್ಯಾವರ್ತದ. ನಾವು ಸಣ್ಣ ಸಣ್ಣ ಪೋಸ್ಟಿಗೆ ಓದಾಡ್ತೀವಲ್ಲ, ನಮ್ಮಲ್ಲಿ ಎಂತೆಂಥ ತ್ಯಾಗಿಗಳಿದ್ದಾರೆ ನೋಡಬೇಕು. ಓದಬೇಕು ಸರ್. ಓದಿದಾಗ ಎಲ್ಲೋ ಒಂದು ಕಡೆ ಒಂದು 10 ಸಲ ನಾವು ನೋಡಿದಾಗ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ.
ಸಕಲ ಭೋಗವನ್ನು ಕೂಡ ತ್ಯಾಗ ಮಾಡಿ ಧರ್ಮ ಪರಿಪಾಲನೆಗೋಸ್ಕರ ತ್ಯಾಗ ಮಾಡ್ತಾನೆ. ತನ್ನ ತಂದೆ ಆಸೆಯನ್ನು ಈ ತಾಯಿ ತಂದೆಯವರಿಗೆ ನಮ್ಮ ಜನ ಮಾಡಿರೋದು ಸಾಮಾನ್ಯ ಅಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಇಲ್ಲಿ. ಭೂಪ ಕೇಳೈ ಜೇನು ನೊಣದ ಮಧೂಪಚಯವು ಅವಕ್ಕೆ ಇಲ್ಲಲೇ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಕುಮಾರವ್ಯಾಸ. ಜೇನು ನೊಣ ಜೇನುತುಪ್ಪ ಅಂತ ಇರುತ್ತೆ ಮಧುನ, ಅದು ಅವುಗಳಿಗಿಲ್ಲ. ಯಾರಿಗೆ? ನಮಗೆ. ಎಷ್ಟು ಚೆನ್ನಾಗಿದೆ ಎಲ್ಲ ಕಟ್ಪಟ್ಟು ಪಾಪ ಭರ್ಜರಿ ಜೇನುತುಪ್ಪ ಮಾಡಿದ್ರೆ ಅದು ಅವನಿಗೆ ಏನೂ ಬರೋದಿಲ್ಲ, ಜೇನುಹುಳುಗಳಿಗೆ. ನಮಗೆ ಬರುತ್ತೆ. ಭೂಪ ಕೇಳೈ ಜೇನು ನೊಣದ ಮಧೂಪಚಯವು ಅವಕ್ಕೆ ಇಲ್ಲಲೇ, ಸರ್ವಾಪಹಾರವು ಪರರಿಗೆ ಕೌರವನ ಸಿರಿ. ಕೌರವ ದುಷ್ಟ ಅವನು, ಇನ್ನೊಬ್ಬರು ತಲೆ ಒಡೆದ್ಬಿಟ್ಟು ತಾನು ಸಂಪಾದಿಸ್ತಾನೆ, ಅವನಿಗೆ ದಕ್ಕೋದಿಲ್ಲ ಅದು ಅಂತಾರೆ ಸರ್. ಅನ್ಯಾಯವಾಗಿ ಸಂಪಾದಿಸಿದ ಬಿಡಿ ಕಾಸು ನಮಗೆ ಬರೋದಿಲ್ಲ ಸರ್. ನಾವು ಅಂದ್ಕೋತೀವಿ ಹಾಗೆ, ಲಂಚ ತೊಗೊಂಡಿದ್ದಾನೆ, ಕೋಟ್ಯಾಧೀಶ್ವರ ಆಗಿದ್ದಾನೆ ಅಂತ. ಮೂರು ಕಾಸು ಈಗಿನ ಭಾಷೆಯಲ್ಲಿ ನಯೇ ಪೈಸೆ ಅವನಿಗೆ ದಕ್ಕೋದಿಲ್ಲ. ಇಂಪಾಸಿಬಲ್ ದಕ್ಕುತ್ತೆ ಅಂತ ಅವನು ತಿಳ್ಕೊಂಡ್ರೆ ಅವನು ಫೂಲ್ ಅನ್ಬೇಕು. ಅವನು ಎಲ್ಲ ಎಗರ್ಕೊಂಡು ಹೋಗ್ಬಿಡುತ್ತೆ ಸರ್. ನಾವು ಧರ್ಮದಿಂದ ಸಂಪಾದನೆ ಮಾಡಿದ್ರೆ ನಮ್ಮ ಹತ್ರ ಇರುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಇಲ್ಲಿ. ಧರ್ಮರಾಜ, ನೀನು ದುರ್ಯೋಧನ ಹತ್ರ ಎಲ್ಲ ಐಶ್ವರ್ಯ ಇದೆ, ಸಿಂಹಾಸನದ ಮೇಲೆ ಕೂತಿದ್ದಾನೆ, ನಿನ್ನ ಕಾಡಿಗೆ ವನವಾಸ ಆಯಿತು ಅಂತ ಯೋಚನೆ ಮಾಡಬೇಡ. ಜೇನು ನೊಣ ಸಂಗ್ರಹಿಸಿರೋ ಅಂಥ ಜೇನುತುಪ್ಪ ಹೇಗೆ ಎಲ್ಲವೂ ಪರರಿಗೋ, ಹಾಗೆ ಕೌರವ ಮಾಡಿರೋದು ಎಲ್ಲವೂ ಸರ್ವಸ್ವ ಅಪಹಾರ ನಿಮ್ಮದಾಗುತ್ತೆ ನಾಳೆ ಅಂತ ಕೇಳ್ತಾನೆ. ಹಾಗೆ ಆಯಿತು ನೋಡಿ. ಆಫ್ಟರ್ ಆಲ್ ಕ್ವೆಶ್ಚನ್ ಆಫ್ ಇಯರ್ಸ್, 13 ವರ್ಷ ಇರಬೇಕಾಯ್ತು ಅಷ್ಟೆ. ಕಾರಣ ಧರ್ಮದ ಆ ಬೀಜ ಅಡೀಗೆ ಹೋಗ್ಬಿಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ಧರ್ಮೋ ರಕ್ಷತಿ ರಕ್ಷಿತ ಧರ್ಮಯೇವ ಹತೋ ಹಂತಿ. ಧರ್ಮವೇ ನಮ್ಮನ್ನು ಕಾಪಾಡೋದು. ಆದದ್ದರಿಂದ ನಾವು ಧರ್ಮವನ್ನು ಮಾಡಬೇಕಾಗಿದೆ. ಮಹರ್ಷಿ, ನಾನಿಷ್ಟನ್ನು ಮಾತ್ರ ಕೇಳ್ಕೊತೇನೆ. ನಿಮ್ಮ ದರ್ಶನದಿಂದ ನನಗೆ ತುಂಬ ಸಂತೋಷವಾಯಿತು. ಸಾರಿ, ಅವನು ಕಾಡಿನಲ್ಲಿದ್ದು ರಾಜ್ಯವನ್ನು ಕಳ್ಕೊಂಡು ಬಂದು ಪಾಪ 4 ತಮ್ಮಂದರು, ಹೆಂಡತಿ, ಅವರು ಅಂತಾ ಇದ್ದಾರೆ, ಹೀನಮಾನ ಅಂತಾರೆ ಒಂದೊಂದು ಸಲ. ತುಂಬ ದುಃಖವಾಗುತ್ತಂತೆ. ಆದರೂ ಕೂಡ ಧರ್ಮರಾಜನ ಮನಸ್ಸನ್ನು, ಧರ್ಮರಾಜ ಅಂತ ಒಂದು ಪುಸ್ತಕ ಇದೆ ಬರೆದಿರೋದು, ಒಂದು 6 ತಿಂಗಳಾಯಿತು, ಕಾವ್ಯಾಲಯ ಪ್ರಕಟಿಸಿದೆ. ನೀವು ಅದನ್ನು ಓದಿದರೆ ಮಹಾಭಾರತ ಪ್ರಾರಂಭದಿಂದ ಕೊನೆಯವರೆಗೂ ಇರೋ ಕಥೆ ನಿಮಗೊಂದು ದರ್ಶನ ಆಗುತ್ತೆ. ಯಾಕೆಂದರೆ ಧರ್ಮರಾಜ ಶುರುವಿಂದ ಕೊನೆ ತನಕ ಇರ್ತಾನೆ, ಸ್ವರ್ಗದ ಬಾಗಿಲಿಗೆ ಹೋಗ್ತಾನೆ. ಅವನೇ ದಿ ಓನ್ಲಿ ಕ್ಯಾರೆಕ್ಟರ್ ವಿ ಸಿ ಫ್ರಮ್ ದಿ ಬಿಗಿನ್ನಿಂಗ್ ಟು ದಿ ಎಂಡ್. ಧರ್ಮರಾಜ ಬಹಳ ದೊಡ್ಡ ವ್ಯಕ್ತಿ. ಧರ್ಮರಾಜ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ಆ ಧರ್ಮರಾಜನ ಮಾತನ್ನು ಕೇಳಿ, ಕಾಡಲ್ಲಿದ್ದಾನೆ, ರಾಜ್ಯ ಬೇಕು, ಭೀಮಾದಿಗಳೆಲ್ಲ ರಾಜ್ಯ ಬೇಕು ಅಂತ ಇದ್ದಾರೆ. ವ್ಯಾಸರಿಗೆ ಒಂದು ಮಾತು ಹೇಳ್ತಾನೆ ಕೇಳಿ. ಒಡಲು ಬೀಳಲಿ ಮೇಣು ತಮ್ಮದಿರು ಅಡವಿಯಲಿ ಹಾಯಿಕಿ ಹೋಗಲಿ, ಮಡದಿ ಮುನಿಯಲಿ ಬಸಿದು ಬೀಳಲಿ ಧರಣಿ ಕುರುಪತಿಗೆ, ಎಡೆಯಲಿ ಉಳಿಯುವವರಾಗು ಹೋಗಿನ ಗೊಡವೆ ಎನಗೆ ಇಲ್ಲ, ಸತ್ಯದ ನುಡಿಗೆ ಹಾದರವಿಲ್ಲದಂತೆ ಇರೆ ಎನ್ನ ಕರುಣಿಸು ದೇವ. ಏನು ಮಾತಾಡ್ತಾನೆ ಸರ್, ಏನು ಮಾತಾಡ್ತಾನೆ, ಎಷ್ಟು ಚೆನ್ನಾಗಿದೆ ನೋಡಿ. ಹೇಳ್ತಾ ಇದ್ದಾನೆ, ಮಹರ್ಷಿ, ಈ ಶರೀರ ಬಿದ್ದು ಹೋಗಲಿ, ಒಡಲು ಬೀಳಲಿ. ಈ ಶರೀರ ಬಿದ್ದು ಹೋಗಲಿ, ಶಾಶ್ವತವಲ್ಲ, ಯಾವತ್ತೋ ಒಂದಿನ ಬಿದ್ದು ಹೋಗಲಿ. ತಮ್ಮದಿರು ಅಡವಿಯ ಪಾಲಾಗಲಿ, ತಮ್ಮಂದಿರೆಲ್ಲ ಕಾಡಿಗೆ ಹೊರಟು ಹೋಗಲಿ. ದ್ರೌಪದಿ ನನ್ನ ಮೇಲೆ ಸಿಟ್ಟಾಗಲಿ, ಡಸಂಟ್ ಮ್ಯಾಟರ್, ಸಿಟ್ಟಾಗಲಿ. ಭೂಮಿ ದುರ್ಯೋಧನನ ಕೊರಳಿಗೇ ಮಾಲೆ ಹಾಕಲಿ, ಎಲ್ಲವೂ ನನಗೆ ವಿರುದ್ಧವಾದ್ದೇ ಆಗಲಿ. ಎಲ್ಲವೂ ಶರೀರ ಬಿದ್ದು ಹೋಗಲಿ, ತಮ್ಮಂದಿರ ಅಡವಿಯ ಪಾಲಾಗಲಿ, ದ್ರೌಪದಿ ಸಿಟ್ಟಾಗಲಿ, ದುರ್ಯೋಧನನ ಕೊರಳಿಗೆ ಭೂಮಿ ಮಾಲೆ ಹಾಕಲಿ. ಇಷ್ಟಾದರೂ ಇನ್ನು ಇಲ್ಲಿದ್ದಾರಲ್ಲ ನನ್ನ ಸುತ್ತಮುತ್ತಲ ಇರೋರು, ಅವ್ರಿಗೇನಾದರೂ ಆಗಲಿ, ನನಗದ್ರ ಗೊಡವೆ ಇಲ್ಲ. ಏನಾದರೂ ಆಗಲಿ, ಆಗು ಹೋಗಿನ ಗೊಡವೆ ನನಗಿಲ್ಲ, ಸತ್ಯದ ನುಡಿಗೆ ಆಧಾರವಿಲ್ಲದಂತೆ ನೋಡು. ನಾನು ಸತ್ಯದ ಮಾತು ತಪ್ಪದ ಹಾಗೆ ನನ್ನ ನೋಡ್ಕೊ, ಇಷ್ಟು ನೀನು ನನ್ನನ್ನು ಕರುಣೆ ಮಾಡು ಅಂತಾನ್ರಿ. ಎಂಥ ಸಿಚುವೇಶನ್ನು, ವಾಟ್ ಈಸ್ ಸಿಚುವೇಶನ್ ಇದು. ಅಭಾವ ವೈರಾಗ್ಯ ಅಲ್ಲ, ಪ್ಲೀಸ್ ಡೋಂಟ್ ಮಿಸ್ಟೇಕ್. ಅಭಾವ ವೈರಾಗ್ಯ ಅಂದರೆ ಏನು ಹೇಳಿ? ಡೈನಿಂಗ್ ಟೇಬಲ್ ಮುಂದೆ ತುಂಬ ಸ್ವೀಟ್ಸ್ ಇರುತ್ತೆ, ಬಹಳ ರುಚಿಯಾದ ಸ್ವೀಟು, ಏನೇನೋ 15-16 ಥರ. ಒಬ್ಬ ಕೂತಿರ್ತಾನೆ, ನನಗೆ ಯಾವ ಸ್ವೀಟು ಬೇಡ ರೀ ಅಂತ. ಭಾರಿ ಡಯಾಬಿಟಿಸ್ ಅವನಿಗೆ. ಕಾರಣ ಅದು ಅವನು ಒಂದು ತಿಂದರೆ ಅವನು ಎಲ್ಲ ವ್ಯತ್ಯಾಸ ಆಗಿಬಿಡುತ್ತೆ. ಅದು ವೈರಾಗ್ಯ ಅಲ್ಲ, ಅದು ಒಳ್ಳೆ ಯುವಕನಾಗಿರ್ತಾನೆ, ಒಳ್ಳೆ ರಸ ಪೋಷಣೆ ಬೇಕು, ಅಲ್ಲೆಲ್ಲ ಇಟ್ಟಿರ್ತಾರೆ, ಒಂದನ್ನು ಕೂಡ ಕಣ್ಣೆತ್ತು ನೋಡೋಲ್ವಲ್ಲ. ಅವನು ಇಂದ್ರಿಯ ನಿಗ್ರಹ, ಜಿತೇಂದ್ರಿಯ ಅವನಿಗೆ. ಇವನಿಗಲ್ಲ, ಇವನಿಗೆ ಅಭಾವ ವೈರಾಗ್ಯ. ಬಟ್ ಧರ್ಮರಾಜಂದು ಅದಲ್ಲ.
ಹೇಗಿದ್ರು ನಾನು ಕಾಡಿಗೆ ಬಂದಿದ್ದೀನಿ, ಇನ್ನೇಲೂ ನನಗಿರೋದಿಲ್ಲ ಅಂತ ಅಲ್ಲ ಅದು. ಅವನು ಇಷ್ಟಾದರೂ ಕೂಡ ನನಗೆ ಬೇಡ, ನಾನು ಸತ್ಯನ ಬಿಡೋದಿಲ್ಲ ಅಂತಾನೆ. ಅಲ್ಲ ತುಂಬ ಆಶ್ಚರ್ಯ ಸರ್. ಇದನ್ನು ನಾವು ನೆನಪಿನಲ್ಲಿ ಇಟ್ಕೊಂಡ್ರೆ ನಮ್ಮ ಜೀವನದಲ್ಲಿ ಇಂಥ ಸನ್ನಿವೇಶ ಬರುತ್ತೆ. ಸುಮಂತ್ರ ರಾಮನನ್ನು ಕರ್ಕೊಂಡು ಹೋಗ್ಬಿಡ್ತಾನೆ ತೇರಿನಲ್ಲಿ. ದಶರಥ ಸುಮಂತ್ರ ಬಾ ಮಗನ ಇನ್ನೊಂದು ಸಲ ನೋಡ್ತೀನಿ ಅಂತಂತಾನೆ. ದಶರಥ ಕರೆಯೋದು ಸುಮಂತ್ರನಿಗೆ ಕೇಳುತ್ತೆ, ರಾಮನಿಗೂ ಕೇಳುತ್ತೆ. ರಾಮ ಹೀಗೆ ನೋಡಿದ್ರು ಕೂಡ ಹೀಗೆ ನೋಡಿದ್ರು, ಅಪ್ಪ ಕರಿತಾ ಇದ್ರು ಕೂಡ ದುಃಖ ಮನಸ್ಸಿನಲ್ಲಿ. ಹೀಗಂತಾನೆ. ಸುಮಂತ್ರ ರಥ ನಿಲ್ಲಿಸ್ತಾನೆ. ಯಾಕೆ ನಿಲ್ಲಿಸ್ದೆಯೋ ಸುಮಂತ್ರ ಅಂತ ರಾಮ ಕೇಳ್ತಾನೆ. ಸುಮಂತ್ರ ದಶರಥನ ವಯಸ್ಸು ತುಂಬ ದೊಡ್ಡವನು, ರಾಮ ಏನು ಚಿಕ್ಕವನು, ಆದರೆ ಅವನು ಸಾರಥಿ, ಅವನು ಮಂತ್ರಿನೂ ಆಗಿದ್ದ, ಸಾರಥಿಯಾಗಿದ್ದ. ರಥ ನಿಲ್ಲಿಸ್ತಾನೆ, ಕುದುರೆ ಲಗಾಮ್ ಹಿಡಿತಾನೆ. ಅಪ್ಪ ಹಿಂದ್ಗಡೆ ಕೂರ್ತಾ ಇದ್ದಾನೆ. ರಾಮ ಅಪ್ಪನ ನೋಡ್ದೇನೆ ಯಾಕೆ ನಿಲ್ಲಿಸ್ದೆ ಅಂತಾನೆ. ಚಕ್ರವರ್ತಿ ಕರೀತಾ ಇದ್ದಾನೆ, ರಾಮ ಬಾ ಅಂತ ಇದ್ದಾನೆ, ನಾನು ಹೇಗೋ ಮುಂದಕ್ಕೆ ಹೋಗಲಿ, ನೀನು ಚಿಕ್ಕ ಹುಡುಗಪ್ಪ ನೀನು ಅಂತಂತಾನೆ ಸುಮಂತ್ರ. ಸಿಚುವೇಶನ್ ತುಂಬ ಚೆನ್ನಾಗಿದೆ ಅಲ್ಲಿ. ಹೋಗು ಅಂತಂದಾಗ, ಇಲ್ಲ ನೀನು ಮುಂದಕ್ಕೆ ಹೋಗು. ರಾಮ ನಿನ್ನನ್ನು ಕಾಡಿಗೆ ಕಳಿಸಿ ನಾನು ಹಿಂತಿರುಗಿ ಬಂದಾಗ ದಶರಥ ಚಕ್ರವರ್ತಿ ನನ್ನನ್ನು ಕೇಳ್ತಾನೆ, ಸುಮಂತ್ರ ನಾನು ಬಾ ಅಂದರು ಯಾಕೋ ಬರಲಿಲ್ಲ ನೀನು ಅಂತಾನೆ. ನನಗೆ ಮರಣದಂಡನೆ ಶಿಕ್ಷೆ, ರಾಜಾಜ್ಞೆಯನ್ನು ಉಲ್ಲಂಘಿಸಿದರೆ ಮರಣದಂಡನೆ ಶಿಕ್ಷೆ. ನನಗೆ ಮರಣದಂಡನೆ ಬಂದು ನಿನಗೆ ಹೇಗಿರುತ್ತೆ, ಆದ್ದರಿಂದ ಅಂತಾನೆ. ಸುಮಂತ್ರ ಅಪ್ಪ ನಿನ್ನನ್ನು ಕೇಳಿದರೆ ನೀನು ಕೂಗಿದ್ದು ನನಗೆ ಕೇಳಿಸ್ಲಿಲ್ಲ ಅಂತ ಸುಳ್ಳು ಹೇಳು, ಹೋಗು ಮುಂದಕ್ಕೆ ಅಂದ್ಬಿಟ್ಟು. ರಾಮ ಸತ್ಯಪರಾಕ್ರಮ ಅನ್ನೋನು, ಸುಳ್ಳನ್ನು ಹೇಳು ಅಂತಾನೆ ರಾಮ. ಯಾಕೆ ಹೇಳಿ, ದೊಡ್ಡ ಸತ್ಯವನ್ನು ಕಾಪಾಡೋದಕ್ಕೆ ಸಣ್ಣ ಸುಳ್ಳನ್ನು ಹೇಳ್ಬೋದು ಅಂತಾನೆ ರಾಮ. ದಟ್ ಈಸ್ ದಿ ಟ್ರೂತ್. ಒಬ್ಬ ಜೀವವನ್ನು ಬದುಕಿಸ್ಬೇಕು ಅನ್ನೋ ಹಾಗೆ, ನಾವು ಏನನ್ನು ಮಾಡಿದ್ರೂ ಪರವಾಗಿಲ್ಲ ಅನ್ನೋ ಹಾಗೆ ಸತ್ಯವನ್ನು ಹೇಗೆ ಹೇಳಬೇಕು ಅಂತಂದರೆ ಆ ಸತ್ಯ ನಿಜಕ್ಕೂ ಸತ್ಯ ಆಗಿರಬೇಕು. ಸುಳ್ಳನ್ನು ಹೇಳಿದ್ರೂ ಪರವಾಗಿಲ್ಲ ಅಂತಾನೆ ರಾಮ. ಸುಮಂತ್ರ ಮುಂದಕ್ಕೆ ಹೋಗ್ತಾನೆ. ಅಂಥ ಸತ್ಯಪರಾಕ್ರಮಿ ರಾಮ, ಸಾಮಾನ್ಯ ಅಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೇನೆ, ನನ್ನ ಶರೀರ ಬಿದ್ದು ಹೋಗಲಿ, ನನಗೇನಾದರೂ ಆಗಲಿ, ನನ್ನ ಸತ್ಯ ಪರಿಪಾಲನೆಗೆ ಬಾಧೆ ಬರದೇ ಆಗಿರಲಿ. ವ್ಯಾಸರ ಆಶ್ವಾಸನೆ ಕೊಡ್ತಾರೆ ವ್ಯಾಸರು. ಧರ್ಮನಂದನ, ನಿನ್ನ ಸತ್ಯದ ಪಾಲನೆಗೆ ಧಕ್ಕೆ ಬರೋದಿಲ್ಲ. ದಟ್ ಈಸ್ ದ ಫಸ್ಟ್ ಅಶ್ಯೂರೆನ್ಸ್ ಆಫ್ ವೇದವ್ಯಾಸ. ಎಷ್ಟೋ ಧೈರ್ಯ ಬರುತ್ತೆ. ನಾವು ಕಷ್ಟದಲ್ಲಿದ್ದಾಗ ನಮ್ಮ ಬಂಧುಗಳು ಬಂದು ನಮಗೊಂದು ಧೈರ್ಯ ಕೊಡಬೇಕು. ಆ ಭಗವಂತ ಇದನ್ನು ನಡೆಸ್ಕೊಡ್ತಾನೆ. ಭಗವಂತನೇ ಸತ್ಯ, ಭಗವಂತನೇ ಧರ್ಮ. ಅವ್ರು ಮಾಡಿರೋ ಧರ್ಮವೇ ಅವ್ರಿಗೆ ಬೇಕಾದಷ್ಟು ಸ್ಟಾಕ್ ಇರುತ್ತೆ. ಅದರಿಂದ ತೆಗೆದು ಅದ್ರ ಬಡ್ಡಿ ಒಳಗೆ ಬದುಕ್ತಾರೆ ಸರ್, ಅವರು ಒಳ್ಳೆಯವರಾಗಿರ್ತಾರೆ. ಆದ್ದರಿಂದ ನಾವು ಧರ್ಮವನ್ನು ಸಂಗ್ರಹ ಮಾಡಬೇಕು. ನ ಜಾತು ಕಾಮಾನ್ ನ ಭಯಾನ್ ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಸ್ಯಾಪಿ ಹೇತೋ. ಮಹಾಭಾರತದಲ್ಲಿ ಕೊನೆಯಲ್ಲಿ ಬರೋ ಭಾರತ ಸಾವಿತ್ರಿ ಅನ್ನೋದ್ರಲ್ಲಿ ಹೇಳ್ತಾನೆ ವ್ಯಾಸರು, ನ ಜಾತು ಕಾಮಾನ್ ನ ಭಯಾನ್ ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಸ್ಯಾಪಿ ಹೇತೋ. ಆಸೆ ಬೇಕು ಅನ್ನೋದಕ್ಕಾಗಲಿ, ಅಯ್ಯೋ ನಮ್ಮ ಆಫೀಸ್ನಲ್ಲಿ ದೊಡ್ಡವರಿದ್ದಾರಪ್ಪ, ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ ಲಂಚನ ಅಂತ ಇದ್ದಾರೆ, ಅದರಿಂದ ನಾನು ತೊಗೊಳ್ಳದೆ ಹೋದು ನನ್ನ ಕೆಲಸ ಹೋಗ್ಬಿಡುತ್ತೆ ಅನ್ನೋ ಭಯಕ್ಕಾಗಲಿ. ನೋಡ್ರಿ, ಇಬ್ಬರು ಒಂದೇ ವರ್ಷ ಒಂದೇ ದಿನ ಸರ್ವೀಸಿಗೆ ಸೇರಿದ್ವಿ, 6 ವರ್ಷ ಆಯಿತು. ಅವನ ಅರಮನೆ ಕಟ್ಟಿಸ್ಕೊಂಡಿದ್ದಾನೆ, ನಾನು ಝೋಪಡಿ ಒಳಗಿದ್ದೀನಿ ಅನ್ನೋ ಲೋಭಕ್ಕಾಗಲಿ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಎಷ್ಟೋ ಜನ ಹೇಳ್ತಾರೆ, ಅವನು ತೊಗೊಂಡ ನಾನು ಯಾಕೆ ತೊಗೋಬಾರ್ದು ಅಂತಲೇ ತೊಗೊಳ್ತಾ ಇರೋರು ಜಾಸ್ತಿ. ಗಮನಿಸ್ಬೇಕಿದನ್ನು ನಾವು. ಇಲ್ಲಿ ವ್ಯಾಸರು ಹೇಳ್ತಾ ಇದ್ದಾರೆ, ಇದು ಲಗಾಯತಿನಿಂದ ಈ ರೋಗ ಇದ್ದೇ ಇದೆ ಸಮಾಜದಲ್ಲಿ. ಇಲ್ಲವರು ಯಾಕೆ ಹೇಳಬೇಕು ಆ ಮಾತನ್ನು? ಕೆಲವು ಸಮಾಜದಲ್ಲಿ ಇಲ್ಲ ಅಂದರೆ ಅದನ್ನು ಹೇಳೋದಿಲ್ಲ ಕಾವ್ಯಗಳಲ್ಲಿ. ನಮ್ಮಲ್ಲಿ ಇದು ಬಹಳ ಜಾಸ್ತಿ ಇದೆ ಅಂದರೆ ಇದು ಜಾಸ್ತಿ ಇತ್ತು ಅಂತ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಈ ಮದುವೆ ಮುಂಜಿ ಆಗುತ್ತಲ್ಲ ನಮ್ಮಲ್ಲಿ, ಅಲ್ಲೆಲ್ಲ ಗಲಾಟೆ ಆಗುತ್ತೆ. ಸಭೆ ಇದ್ದರೆ ಅಲ್ಲಿ ಗಲಾಟೆ ಆಗುತ್ತೆ. ಪಾರ್ಲಿಮೆಂಟಲ್ಲಿ ಗುದ್ದಾಡ್ತಾರಲ್ಲ ನಮ್ಮಲ್ಲಿ, ಸಭೆಯಲ್ಲಿ ಗಲಾಟೆ ಮಾತಾಡ್ತಾ ಇರ್ತಾರೆ. ಹಿಂದಿನವ್ರಿಗೆ ಏನು ತೊಂದರೆ ಅನ್ನೋದನ್ನು ನಾವು ಲಕ್ಷಿಸೋದಿಲ್ಲ. ನಮ್ಮ ಪಾಡಿಗೆ ನಾವು ಒಂದೊಂದು ಸಲ ಬಸ್ನಲ್ಲಿ ಹೋದ್ರೆ ಹೌದು, ಆ ಮೊಬೈಲ್ನಲ್ಲಿ ಒಂದು ಮಾತಾಡ್ತಾರೆ. ನೀವು ರಾತ್ರಿ 11 ಗಂಟೆಗೆ ಅವ್ರು ಒಬ್ಬರೇ ಇರೋದಲ್ಲಿ ಅಂತ ಮಾತಾಡ್ಬಿಡ್ತಾರೆ. ಅವ್ರನ್ನ ಹೇಗೆ ಮಾಡೋದು ಅಂತಾರೆ. ಇನ್ನೊಬ್ಬನಿಗೆ ತೊಂದರೆ ಆಗುತ್ತಲ್ಲ ಅಂತ ನಾನು ಮಾಡಬಾರ್ದು ಅನ್ನೋ ಎಚ್ಚರ ನಮ್ಮಲ್ಲಿ ಸ್ವಲ್ಪ ಕಡಿಮೆ. ಮಹಾಭಾರತದಲ್ಲಿ ಸುಮಾರು 19-20 ಜಾಗದಲ್ಲಿ ಹೇಳ್ತಾನೆ, ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್, ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ನಿನಗೆ ಯಾವುದು ಬೇಡ ಅಂತ ಅನಿಸುತ್ತೋ ಅದು ಇನ್ನೊಬ್ಬನಿಗೂ ಬೇಡ, ನಿನಗೆ ಯಾವುದು ತೊಂದರೆ ಅನಿಸುತ್ತೋ ಅದು ಇನ್ನೊಬ್ಬನಿಗೂ ತೊಂದರೆ. ಆದ್ದರಿಂದ ನೀನು ಮಾಡಬೇಡ ಅಂತ ಎಷ್ಟು ಹೇಳ್ತಾರೆ. ನಾವು ಎಲ್ಲಿ ಕೇಳ್ತೀವಿ, ಗದ್ಲ. ನಮ್ಮಲ್ಲಿ ಸದ್ದೋ ಅಂತ ಅನ್ನೋದೇ ಎಲ್ಲದ ಕಡೆಯಲ್ಲೂ ಹೋದರೂ ಕೂಡ. ವಿದೇಶದಲ್ಲಿ ಇಲ್ಲ ಸಾರು, ಯಾರೂ ಸದ್ದು ಅನ್ನೋಲ್ಲ. ಯಾಕೆಂದರೆ ಯಾರೂ ಸದ್ದೇ ಮಾಡೋದಿಲ್ಲ ಅಲ್ಲಿ.
ನಮ್ಮಲ್ಲಿ ನನಗಿದು ಒಂದು ಅನುಭವಕ್ಕೆ ಬಂತು. ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನಿಗೆ ಹೋಗುವಾಗ ಥೇಮ್ಸ್ ನದಿ ಕೆಳಗಡೆ ರೈಲು ಹೋಗುತ್ತೆ ಸುರಂಗದಲ್ಲಿ. ಆ ಜಾಗ ಬಂದಾಗ ನಂಗೆ ಸ್ವಲ್ಪ ಭಯ ಯಾವಾಗಲೂ. ಏನಾದರೂ ಆಗಿ ಭೂಮಿ ಬಿರುಕು ಬಿಟ್ಬಿಟ್ಟು ನದಿ ಬಂದುಬಿಟ್ರೆ ಊರಿಗೆ ಗೊತ್ತಾಗದೆ ಸತ್ತೋಗ್ಬಿಡ್ತೀನಲ್ಲ ಅಂತ ಒಂದು ಭಯ. ಎಲ್ಲ ಹೋದ ಅಂದರೂ ಗೊತ್ತಾಗೋಲ್ವಲ್ಲ ಅಂತ ಭಯ ಆಯಿತು. ಆಗ ಹೋಗ್ತಾ ಇದ್ದಾಗ ಸಾಯಂಕಾಲ 5 ಗಂಟೆ ಭಾರಿ ಬೀಡು. ಹೀಗೆ ಈ ಹಾಲು ತುಂಬಿರೋ ಹಾಗೆ ರೈಲು ಗಾಡಿ ಪೂರ್ತಿ ತುಂಬಿಡಿದ್ದಾರೆ, ಕಿಕ್ಕಿರೋದು. ಆ ಇಂಗ್ಲೆಂಡ್ಗಳಲ್ಲಿ ವೆಸ್ಟ್ನಲ್ಲಿ ಏನು ಅಂದರೆ ಆ ರೈಲಿನಲ್ಲಿ ಅಷ್ಟು ಜನ ಇದ್ದರೆ ತುಟಿ ಪಿಟಕ್ ಅನ್ನೋದಿಲ್ಲ, ಯಾರು ಇಲ್ವೇ ಇಲ್ವೋ ಅನ್ನೋ ಭಾವನೆ ಬರುತ್ತೆ. ನಮ್ಮಲ್ಲಿ ಇಬ್ಬರಿದ್ದರೆ ಸಾಕು, ಚಾವಣಿ ಎಗರು ಹೋಗ್ಬಿಡುತ್ತೆ. ಹಾಗೆ ಮಾತಾಡ್ತಾ ಇರ್ತೀವಿ ನಾವು. ನಮ್ಮ ಸ್ವಭಾವ ಅದು ಆ ಸ್ವಭಾವದಲ್ಲಿ ಬೆಳೆದವು ನಾನು. ಇಲ್ಲಿಂದ ಹೊಸದು ಅದು. ಆ ರೈಲು ಅಡಿಯಲ್ಲಿ ಹೊರಟಿದೆ. ಚಾರಿಂಗ್ ಕ್ರಾಸಿಂದ ವಾಟರ್ಲೂ ಅಂತ 2 ಸ್ಟೇಷನ್. ಹೊರಟು ಕೂಡಲೇ ಭಗವಂತ ಅಂದ್ಬಿಟ್ಟು ಎಲ್ಲ ದೇವರಿಗೂ ಪ್ರಾರ್ಥನೆ, ನದಿಲಿ ಏನೂ ಆಗಬಾರ್ದು ಅಂತ. ನಾನು ಹೋಗೋದು ಸುಮಾರು 1.5 ನಿಮಿಷ 90 ಸೆಕೆಂಡ್ ಅಷ್ಟೇ ಇಲ್ಲಿಂದ ಅಲ್ಲಿ ಹೋಗೋ ದೂರ ಇರೋದು. ಹೊರಟು ಕೂಡಲೇ ನಿಂತುಬಿಡ್ತು ರೈಲು. ಅಯ್ಯಯ್ಯೋ ಒಂದೇ ನಾನು, ಅಯ್ಯಯ್ಯೋ ಒಂದೇ. ಅಷ್ಟು ದೊಡ್ಡ ಗಾಡಿயில் ಅಯ್ಯಯ್ಯೋ ಒಂದಿದ್ದೆ, ಎಲ್ರಿಗೂ ಕೇಳಿಸ್ತು. ಇನ್ಯಾರೂ ಮಾತಾಡಲಿಲ್ಲ. ಅಯ್ಯಯ್ಯೋ ಒಂದೇ. ನನ್ನ ಪಕ್ಕದಲ್ಲಿ ಒಬ್ಬ ದೊಡ್ಡ ತಾಲಾಗಿದ್ದವನಿದ್ದ ಇಂಗ್ಲೀಷ್ ಮನುಷ್ಯನ. ಈ ಬಲಗಡೆಯಲ್ಲಿ ಒಬ್ಬ ಮುದುಕಿ, ಒಬ್ಬರು ಹೆಂಗಸರಿದ್ದರು. ನಾನು ಅಯ್ಯಯ್ಯೋ ಅಂದ್ಬಿಟ್ಟು ಅವರಿಬ್ಬರು ಮುಖಾನು ಹೀಗೆ ನೋಡಿದೆ ಅಂತ ಇದ್ದರು. ಅವ್ರಿಗೆ ಇಷ್ಟವಾಗೋದಿಲ್ಲ. ಒಂದು ನಿಮಿಷವೂ ಆಗಿದೆಯಲ್ವೋ ಲೈಟು ಹೋಗ್ಬಿಡ್ತು. ಅಯ್ಯಯ್ಯೋ ಅಂತ ಇನ್ನೂ ಜೋರಾಗಿ ಅಯ್ಯಯ್ಯೋ ಅಂದೆ ನಾವು. ಆಮೇಲೆ 1-2 ನಿಮಿಷ ಆದಮೇಲೆ ಲೈಟ್ ಬಂತು. ಪಕ್ಕದಲ್ಲಿದ್ದವನು ಕೇಳಿದೆ, ಎಕ್ಸ್ಕ್ಯೂಸ್ ಮೀ ಅಂದೆ ನಾನು. ಎಸ್ ಅಂದ. ಟ್ರೈನ್ ಸ್ಟಾಪ್ಡ್ ಅಂದೆ. ಎಸ್. ಲೈಟ್ಸ್ ವರ್ ಆಫ್ ಟೂ ಅಂದೆ. ಆಫ್ ಕೋರ್ಸ್ ಎಸ್ ಇಂಡೀಡ್ ಅಂದೆ. ಬಟ್ ಸ್ಟಿಲ್ ನೋ ಬಡಿ ಈವನ್ ವಿಸ್ಪರ್ಸ್ ಅಂದೆ ನಾನು. ಅಷ್ಟಾದರೂ ಯಾರೂ ಒಂಚೂರು ಕೂಡ ವಿಸ್ಪರ್ ಕೂಡ ಮಾಡೋಲ್ವಲ್ಲ ಅಂತಂದೆ ನಾನು. ಮೈ ಫ್ರೆಂಡ್, ಇಫ್ ಆಲ್ ಆಫ್ ಅಸ್ ಟುಗೆದರ್ ವಿಸ್ಪರ್, ಈವನ್ ದೆನ್ ಟ್ರೈನ್ ವಿಲ್ ನಾಟ್ ಮೂವ್ ಅಂದ. ಎಷ್ಟು ಚೆನ್ನಾಗಿದೆ. ಏನಾದರೂ ಆಗುತ್ತೆ. ಡು ಯು ಅಗ್ರಿ ವಿತ್ ಮೀ? ಎಷ್ಟು ಗಲಾಟೆ ಮಾಡಿಬಿಡ್ತೀವಿ ನಾವು. ಆ ಬಸ್ 1 ನಿಮಿಷ ನಿಂತರೆ ಎಲ್ಲರೂ ಕೂತ್ಕೋತೀವಿ. ನಾವು ಕೂತ್ಕೊಂಡ್ರೆ ಆ ಬಸ್ ಮುಂದಕ್ಕೆ ಹೋಗುತ್ತೆ. ಏನೋ ಆಗಿದೆ, ಆ ಡ್ರೈವರ್ ನೋಡ್ತಾ, ನಮಗೆ ಅದು ಅನ್ನಿಸೋದಿಲ್ಲ. ನಮಗೆ ಅಸಹನೆ ಜಾಸ್ತಿ. ನಮಗೆ ಆ ಅಸಹನೆಯಿಂದ ನಮಗಾಗುತ್ತೆ. ಹಾಗೆ ಇಲ್ಲಿ ಸತ್ಯದ ಪಾಲನೆ ಅನ್ನೋದು ಎಷ್ಟು ಮುಖ್ಯ ಅಂದರೆ ನಮಗೆ ಅದರ ಅರಿವೇ ಇಲ್ಲ ಸರ್. ನಮಗೆ ಅದರ ಅರಿವೇ ಇಲ್ಲ. ನ ಜಾತು ಕಾಮಾನ್ ಅಭಯಾನ್ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಸ್ಯಾಪಿ ಹೇತೋ. ನಿನಗೆ ಮರಣದಂಡನೆ ಕೊಡ್ತೇನೆ ಅಂದರೂ ಕೂಡ ಸತ್ಯವನ್ನು ಬಿಡಬೇಡ ಅಂತ. ಏನು ಮಾತು ಸರ್. ವ್ಯಾಸರು ಹೇಳಿರೋದು ಕೊನೆಯಲ್ಲಿ ಭಾರತ ಸಾವಿತ್ರಿ ಅಂತ 5 ಶ್ಲೋಕ ಇದೆ. ಎಷ್ಟು ಚೆನ್ನಾಗಿದೆ ಅಂತಿರೋದು. ತುಂಬ ಚೆನ್ನಾಗಿದೆ. ಇಡೀ ಮಹಾಭಾರತದ ಸಾರವನ್ನು ಅಲ್ಲಿ ತಂದುಬಿಟ್ಟಿದ್ದಾರೆ. 1,00,000 ಶ್ಲೋಕದ ಸಾರವನ್ನು ತಂದಿದ್ದಾರೆ. ಕೇಳಬೇಕು ಸರ್, ತುಂಬ ಕೇಳಬೇಕು. ಕೇಳಿ ಅನುಷ್ಠಾನಕ್ಕೆ ತಗೋಬೇಕು. ಅದು ನಾವು ಕೇಳ್ತೀವಿ ಒಂದು ಸಲ ಚೆನ್ನಾಗಿದೆ ಅಂತ ಅನಿಸುತ್ತೆ, ನಿಲ್ಲೋದಿಲ್ಲ ತಲೆಯಲ್ಲಿ. ಅದು ಪ್ರಾಕ್ಟೀಸ್ ಮಾಡೋಕ್ಕೆ ಬಂದಾಗ ಆಗುತ್ತೆ. ಅದು ನಿಮಗೆ ಅಕ್ಬರ್ನದು ಕತೆ ಗೊತ್ತಾ ನಿಮಗೆ? ಒಂದು ಸಣ್ಣ ಕತೆ, ಬಹಳ ಇಷ್ಟ ನನಗದು. ಆ ಬೀರ್ಬಲ್ ಅವನು ಮುಖ್ಯಮಂತ್ರಿ ಆಗಿರ್ತಾನೆ. ಅವನು ಬುದ್ಧಿವಂತ. ಅವನು ಬೀರ್ಬಲ್ ಒಳ್ಳೆಯವನು. ಅಕ್ಬರ್ ಚಕ್ರವರ್ತಿ. ಒಂದು ಗೊಂಬೆ ಎಕ್ಸಿಬಿಷನಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅದನ್ನು ನೀನೇ ಇನಾಗ್ರೇಟ್ ಮಾಡಬೇಕು ಅಂದ್ಬಿಡ್ತಾನೆ ಬೀರ್ಬಲ್, ಗೊಂಬೆ ಎಕ್ಸಿಬಿಷನ್ನ. ಅಕ್ಬರ್ ಯಾಕೆ ಆ ಸಣ್ಣ ಕೆಲಸ ನನಗೆ ಯಾಕೆ ಹೇಳಿದೆ ಅಂತಾನೆ. ಇಲ್ಲ ನೀವು ಬನ್ನಿ, ಭಾಳ ಚೆನ್ನಾಗಿದೆ ಅದು ಅಂತಾನಂತೆ. ಅಲ್ಲಿ ಎಲ್ಲ ಈ ಥರ ಗೊಂಬೆಗಳು. ಇದು ಒಂದು 2 ಗೊಂಬೆ ಒಂದೇ ಥರ ಇದೆ. ಹೀಗೆ 2 ಒಂದೇ ಥರ ಗ್ಲಾಸ್, ಟ್ವಿನ್ ಗ್ಲಾಸ್ ಇದ್ದಾಗಿದೆ. ಆ ಗೊಂಬೆ ಇದು ಒಂದರ ಕೆಳಗಡೆ ಆಗಿನ ಕಾಲದ 5 ರೂಪಾಯಿ ಅಂತ ಬೆಲೆ ಹಾಕಿದ್ದಾನೆ. ಇನ್ನೊಂದು ಗೊಂಬೆ ಕೆಳಗಡೆ 50 ರೂಪಾಯಿ ಅಂತ ಹಾಕಿತ್ತು ಚೀಟಿ. ಎಕ್ಸಿಬಿಷನಲ್ಲಿ ಬೆಲೆ ಹಾಕಿರ್ತಾರಲ್ಲ. ಅಕ್ಬರ್ ಬಹಳ ಶೂಡ್ ಫೆಲೋ. ಅವನು ಎಂಪರರ್ ಆಗ್ತಾ ಇದ್ನ. ಇಲ್ಲಿ ಹೋದರೆ ಕೈಯಲ್ಲಿ ಹಿಂಗೆ ಕೈ ಕಟ್ಕೊಂಡು ಬಂದ. ಬೀರ್ಬಲ್ ಇನ್ ದೋನೋ ಕೋ ನಿಕಾಲೋ ಅಂದ ಅವನು. ಇದೆರಡನ್ನು ಕಿತ್ತಾಕು ಅಂದ ಅವನು. ಕ್ಯೂ ಅಂದ ಅವನು. ಯಾಕೆ ಅಂತಂದ ಅವನು. ನಿಕಾಲೋ ದೇಖೋ ಕೀಮತ್ ಕೈಸಾ ಗಲತ್ ಲಿಖಾ ಹೈ ಅಂದ ಅವನು. ಅವ್ನು ಸ್ವಲ್ಪ ಮುಂಗೋಪಿ ಚಕ್ರವರ್ತಿ. ನೋಡು ಬೆಲೆ ಹೇಗೆ ಬರೆದಿದ್ದಾನೆ. 2 ಒಂದೇ ಗೊಂಬೆ, ಇದಕ್ಕೆ 5 ರೂಪಾಯಿ ಎಂದಿದ್ದಾನೆ, ಇದಕ್ಕೆ 50 ರೂಪಾಯಿ ಎಂದಿದ್ದಾನೆ ಅಂದ. ಖಾವಂದ್ ಉನ್ಸೆ ಹಿ ಪೂಛೆಂಗೆ ಅಂದ ಅವನು. ಆ ಬೀರ್ಬಲ್ ಮಹಾ ಖಿಲಾಡಿ ಮನುಷ್ಯ, ಅವನಿಗೆ ಗೊತ್ತಿದೆ ಅದು ಯಾಕೆ ಅನ್ನೋದನ್ನು. ಅವನ್ನೇ ಕೇಳಿಂದ. ಉನ್ಕೋ ಪೂಛನೆ ಕಾ ಜರೂರತ್ ಕ್ಯಾ ಹೈ. ಬುದ್ಧು ದಡ್ಡ ಅವನು ಬರೆದಿದ್ದಾನೆ ಎಂದ. ಅವನು ಅಲ್ಲೇ ಇದ್ದ. ಬಂದ. ಬಾರಪ್ಪ ಇಲ್ಲಿ ಖಾವಂದ್ ಬುಲಾರ ಹೈ ಎಂದ. ಅವನು ಬಂದ. ಖಾವಂದ್ ಅಂದ. ಏನಿದು 5 ರೂಪಾಯಿ ಬರೆದಿದೆಯಾ? ಇದು ಅವನೊಂದು ಕಡ್ಡಿ ಕೊಡ್ತಾನೆ ಅಕ್ಬರ್ನಿಗೆ. ಒಂದು ಕೈಯಲ್ಲಿ ಕೊಟ್ಬಿಟ್ಟು, ಖಾವನ್ ಸಾಬ್ ಏ 5 ರೂಪಾಯಿ ಕಿಲೋ ನಾಮೆ ದಾಲಿಯೇ ಕಾನ್ ಮೇ ಇಂದ. ಈ ಕಿವಿಲಿ ಹಾಕುಂದ. ಇದು 5 ರೂಪಾಯಿ ಗೊಂಬೆಯಲ್ಲಿ ಆ ಕಡ್ಡಿನ ಅಕ್ಬರ್ ಹಾಕಿದ. ಹೀಗೆ
ಹೀಗೆ ಹಾಕಿದಾಗ ಅದು ಹೀಗೆ ಆಗೋ ಕಡ್ಡಿ ಬಂದ್ಬಿಟ್ಟು ಈ ಕಿವಿಯಿಂದ ಹೊರಗಡೆ ಬಂದ್ಬಿಡ್ತು. ತೆಗೆದುಬಿಟ್ಟು ಕಿಲೋ ನಾಮೆ ದಾಲಿಯಿಂದ 50 ರೂಪಾಯಿನಲ್ಲಿ ಹಾಕಿಂದ ಅಕ್ಬರ್ ಇದನ್ನು ತಗೊಂಡು ಹೀಗೆ ಹಾಕಿ ಇದು ಮುಂದಕ್ಕೆ ಹೋಗಲೇ ಇಲ್ಲ, ಅದು ಮೇಲಕ್ಕೆ ಹೋಗೋ ಹಾಗಾಯ್ತು. ಹೀಗೆ ಫೀಲಿಂಗು ಅಲ್ಲೇನೋ ಒಂದು ಒಳಗಡೆ ಇದೆ, ಒಂದು ಕರ್ವ್ ಮಾಡಿಬಿಟ್ಟು ಅದು ಹೀಗಾಯಿತು. ಬಾಹರ್ ನಹಿ ಆಯಾ ಕ್ಯೋ ನಹಿ ಆತಾ ಹೇ ಎಂದ ಅಕ್ಬರು. ಬಿರ್ಬಲ್ ಇನ್ಮೇತೆ ಇಸ್ ಕಾನ್ ಸೆ ಡಾಲ ಇಸ್ ಕಾನ್ ಸೆ ಬಾಹರ್ ಆಗ್ಯಾ, ಇದರಲ್ಲಿ ಯಾಕೆ ಹೊರಗಡೆ ಬರ್ತಾ ಇಲ್ಲ ಅಂದಾಗ ಹೇಳೋ ಅಂದ ಅವನು. ಬೀರ್ಬಲ್ ಅವನಿಗೆ, ಖಾವನ್ ಸಾಬ್ ये 5 रुपया खिलौना है ना, इन कान में सुनकर इन कान में छोड़ देता है. ये 50 रुपया वाला है ना, इन कान में सुनकर रखने का जो चीज़ है रखता है अंदर ಇಂದ ತಲೆ ಒಳಗೆ ಇಟ್ಕೊಳ್ಳುತ್ತಂತ, ಅದಕ್ಕೆ 50 ರೂಪಾಯಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಕಥೆ, ಎಷ್ಟು ಚೆನ್ನಾಗಿದೆ ಇದು. ಬೀರ್ಬಲ್ನ ಕಥೆಗಳಲ್ಲಿ ಅಂತ ಬರ್ತಿದ್ವು. ಹಾಗೆ ನಮ್ಮಲ್ಲಿ ನಾವು ಯಾವುದನ್ನು ಜ್ಞಾಪಕ ಇಟ್ಕೋಬೇಕು ಅಂತ ನಾವು ಮಾಡ್ತೀವೋ ಅದನ್ನು ಮಾಡೋದಿಲ್ಲ. ಇಲ್ಲಿ ಹೇಳ್ತಾನೆ, ಎಡೆಯಲ್ಲಿ ಉಳಿಯುವವರು ಆಗು ಹೋಗಿನ ಗೊಡವೆ ನನಗಿಲ್ಲ. ಅದಕ್ಕೆ ವ್ಯಾಸರು ಹೇಳ್ತಾರೆ, ಬಾಧೆಯುಂಟೇ ನಿನ್ನ ಸತ್ಯಕ್ಕೆ ಧರ್ಮನಂದನ, ನಿನ್ನ ಸತ್ಯ ಪರಿಪಾಲನೆಗೆ ಬಾಧೆ ಎಂದಿಗೂ ಇರುವುದಿಲ್ಲ ಎಂದಿಗೂ. ಯು ವಿಲ್ ನೆವರ್ ಹ್ಯಾವ್ ದಿಸ್. ಏನು ಭರವಸೆ ನೋಡಿ. ಇದು ಸೈಕಾಲಜಿ. ಇದು ಸ್ನೇಹಿತರೆ, ಇದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಈ ಕಥೆನ. ಒಂದೇ ಒಂದು ನಿಮಗೇನು ಹೇಳ್ತೀನಿ ಅಂದರೆ, ಪ್ರಾರ್ಥನೆ ಮಾಡೋದಂದರೆ ರಾಮಾಯಣ ಮಹಾಭಾರತ ಎರಡೂ ನಮಗೆ ಸಾಕಷ್ಟು ಕಲಿಸುತ್ತೆ. ಆದರೆ ರಾಮಾಯಣದಲ್ಲಿ ಏನನ್ನು ಮಾಡಬೇಕು ಅನ್ನೋದನ್ನು ಹೆಚ್ಚಾಗಿ ಹೇಳುತ್ತೆ. ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ ಅವನೇ ಮಾಡಿ ತೋರಿಸ್ದ, ಮಿಕ್ಕವರು ಮಾಡ್ತಾರೆ. ವಾಟ್ ಈಸ್ ಟು ಬಿ ಡನ್, ವಾಟ್ ಈಸ್ ಟು ಬಿ ಅಬ್ಸರ್ವ್ಡ್. ಮಹಾಭಾರತ ಅದಾದಮೇಲೆ 1000 ವರ್ಷ ಆದಮೇಲೆ ನಡೆದಿರೋದು. ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಹೇಳುತ್ತೆ. ಎರಡೂ ದೃಷ್ಟಿಯೊಳಗೆ ಎರಡೂ ನಮಗೆ ತುಂಬ ಬೇಕಾದ್ದು. ರಾಮಾಯಣದಲ್ಲಿ ಮಾಡು ಡೂಸ್ ಹೇಳುತ್ತೆ, ಮಹಾಭಾರತ ಡೋಂಟ್ಸ್ ಹೇಳುತ್ತೆ. ಹಾಗೆ ತುಂಬ ಮುಖ್ಯ ಇಲ್ಲಿ. ಬಾಧೆಯುಂಟೇ ನಿನ್ನ ಸತ್ಯಕ್ಕೆ ಸಾಧಿಸುವುದು ಅವಧಿಯನ್ನು. ಧರ್ಮನಂದನ, ನಿನ್ನ ಸತ್ಯಕ್ಕೆ ಬಾಧೆ ಬರೋದಿಲ್ಲಪ್ಪ. 12 ವರ್ಷ 1 ವರ್ಷ, ಈ 13 ವರ್ಷದ ಅವಧಿಯನ್ನು ಸಾಧಿಸುವುದು. ನಿನ್ನ ವಿರೋಧಿಗಳಿಗೆ ನಿವಾಸಬಹುದು ಕೃತಾಂತ ಲೋಕದಲ್ಲಿ. ಅಯ್ಯೋ ಅಯ್ಯೋ, ಏನು ಅಶ್ಯೂರೆನ್ಸ್ ರೀ ವೇದವ್ಯಾಸರದು. ನಿನ್ನ ವಿರೋಧಿ ಕೌರವರಿಗೆ ಕೃತಾಂತವಾಸ, ನಿಮಗೆ ಅವನಿಗೆ ಯಮಲೋಕ, ಅವರಿಗೆ ಸ್ವರ್ಗ ಇಲ್ಲ. ಯಾಕೆಂದರೆ ಪಾಪ ಮಾಡಿದ್ದಾರೆ ಅವರು, ಮೋಸ ಮಾಡಿ ನಿಮ್ಮನ್ನು ಕಾಡಿಗಟ್ಟಿದ್ದಾರೆ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟಿಲ್ಲ. ದಿಸ್ ಈಸ್ ದ ವರ್ಡ್ ಆ್ಯಂಡ್ ಅಶ್ಯೂರೆನ್ಸ್ ಆಫ್ ವೇದವ್ಯಾಸ. ಇಟ್ ನೆವರ್ ಫೇಲ್ಸ್. ವ್ಯಾಸರು ಹೇಳೋದನ್ನು, ಆಧಿಪತ್ಯ ಭ್ರಮಿತರಲ್ಲಿ ರಾಜ್ಯಾದಿಯಲ್ಲಿ ಕಡೆಗೊಂಡು ಇರಲು ಅಖಿಲ 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 ನಿರೋಧವನು ಕಡನನು ಸಮವೃದ್ಧಿಗಾಗಿ. ನೀನು ಚಕ್ರ ಬಡ್ಡಿ ಸಮೇತ ಕೊಡ್ತಾನೆ ಕೌರವ ಮಾಡಿದ ನ್ಯಾಯಕ್ಕೆ ಅಂತಾನೆ ಸರ್. ಅಖಿಲ ಬಡ್ಡಿ ಒಳಗೆ ಚಕ್ರ ಬಡ್ಡಿ. ಸ್ನೇಹಿತರೆ, ನಾವು ನಮ್ಮ ಮಾತಿನಂತೆ ನಡ್ಕೊಳ್ಳದೆ ಹೋದರೆ ಇಟ್ ಡಸಂಟ್ ಎಂಡ್ ದೇರ್, ಇಟ್ ಗೋಸ್ ಆನ್ ಡೆವಲಪಿಂಗ್. ಬಡ್ಡಿಗೆ ಬಡ್ಡಿ. ನೀವು ಬ್ಯಾಂಕಿಗೆ ಸಾಲ ಕೊಡದೆ ಇದ್ರೆ ಏನಾಗುತ್ತೆ ಹೇಳಿ? ನಮ್ಮ ಮನೆ ಹರಾಜಾಗ್ಬಿಡುತ್ತೆ ಒಂದಲ್ಲ ಒಂದಿನ. ಅವರೇನು ಬಿಡೋದಿಲ್ಲ, ಪರವಾಗಿಲ್ಲ, ನೋಡ್ತಾರೆ. ಇನ್ನೊಂದು 6 ತಿಂಗಳು 8 ತಿಂಗಳು ಅಂತಾರೆ. ಯಾವುದೋ ಒಂದು ಗಡು ಇರುತ್ತೆ, ಬರ್ತಾನೆ, ಎಲ್ಲ ಖಾಲಿ ಮಾಡಿಬಿಡ್ತಾನೆ. ಮನೆ ಬಂದು ದುಡ್ಡು ಸಾಲ ಎಷ್ಟು ಬ್ಯಾಂಕಲ್ಲಿ ಇರುತ್ತೆ ಅಷ್ಟು ಸಾಲಕ್ಕೆ ಹರಾಜು ಮಾಡಿಬಿಟ್ಟು ಹೊರಟೋಗ್ಬಿಡ್ತಾನೆ. ದೇರ್ ಫೋರ್ ಇಟ್ ನೆವರ್ ವಿ ಕ್ಯಾನ್ ಎಸ್ಕೇಪ್ ಫ್ರಮ್ ದಿಸ್. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಇಲ್ಲಿ, ಎಷ್ಟು ಚೆನ್ನಾಗಿದೆ ಇದು. ಬಾಧೆಯುಂಟೆ ನಿನ್ನ ಆಧಿಪತ್ಯ ಭ್ರಮಿತರಲ್ಲಿ ರಾಜ್ಯಾದಿಯಲ್ಲಿ ಕಡೆಗೊಂಡು ಇರು ಅಖಿಲ ನಿರೋಧವನು ಕಡನನು ಸಮೃದ್ಧಿಗಾಗಿ. ಅವ್ರು ಕೊಡ್ತಾರೆ, ನಿನಗೆ ಬಡ್ಡಿ ಸಮೇತ ಕೊಡ್ತಾರೆ. ಯು ವಿಲ್ ಹ್ಯಾವ್ ಯುವರ್ ಕಿಂಗ್ಡಮ್ ಬ್ಯಾಕ್. ನಿನ್ನ ರಾಜ್ಯ ನಿನಗೆ ಬಂದೇ ಬರುತ್ತೆ ಸ್ವಾಮಿ. ಅದು ಸರಿ. ಈಗ ನಾವು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಲ್ಲ, ಈಗ ನಮಗೊಂದು ಪರಿಹಾರ ಆಗಬೇಕಲ್ಲ. ಮಹರ್ಷಿ, ನಿಮ್ಮಲ್ಲಿ ರಹಸ್ಯವಾಗಿ ನಾನು 1-2 ಮಾತನ್ನು ಕೇಳಬೇಕು ಅಂತ ಇದ್ದೀನಿ. ಹಾಗಾದರೆ ನಾಳೆ 6:15 ಗಂಟೆಗೆ ಸರಿಯಾಗಿ ಬಾಪ್ಪ, ನೀನು ಖಂಡಿತ ಬರೆಯುತ್ತೆ. ಬೇಜಾರಾಗಲಿಲ್ವಾ ನಾ ಹೇಳಿದ್ದು? ನಾಳೆ ಮೂರ್ತಿನೇ ಬರ್ತಾರೆ ಅಥವಾ ಅವ್ರ ಶಿಷ್ಯ ಬರ್ತಾನೆ, ಪದ್ಯಗಳ ಸಮೇತ ವಿ ವಿಲ್ ಮ್ಯಾನೇಜ್. ಐ ಅಶ್ಯೂರ್ ಯು. ಇವತ್ತು ಹೀಗಾಗಿದ್ದಕ್ಕೆ ನನ್ನ ಉಪನ್ಯಾಸ ಬೇಜಾರಾಗಿದ್ದು ನನ್ನನ್ನು ಕ್ಷಮಿಸಿ ನೀವು. ನಾನು ಖಂಡಿತ ನಾಳೆಯಿಂದ ಮಾಡೋಣ. ಎಲ್ಲಿ ತಾಳಿ 1 ನಿಮಿಷ. ನಾವು ಫಲನೇ ಬಿಟ್ಬಿಟ್ಟು ಹೋದರೆ ಹಾಗೆ ಪ್ರಸಾದ ನಾವು ಇದೆಲ್ಲ ಆದಮೇಲೆ ಫಲ ಯಾವುದು ಗೊತ್ತು? ಇಂಥ ಸಭೆಯಲ್ಲೆಲ್ಲ ಉಸ್ಲಿ ಉಂಡೆ ಅದೆಲ್ಲ ಇರೋದಿಲ್ಲ.
ಮನುಷ್ಯತ್ವದಿಂದ ದೈವತ್ವಕ್ಕೆ ಹೋಗಬೇಕು, ಅಸತ್ಯದಿಂದ ಸತ್ಯಕ್ಕೆ ಹೋಗಬೇಕು. ಆಗ ಮನುಷ್ಯ ಜನ್ಮ ಎತ್ತಿದ್ದಕ್ಕೆ ಸಾರ್ಥಕ. ಈ ರಾಮಾಯಣ ಮಹಾಭಾರತದಲ್ಲಿ ಹೇಳಿರೋದು ಅದನ್ನೇ. ಹೇಳ್ತೀರಾ? 2 ಸಲ ಹೇಳಿ. ಅನೃತಾತ್. ಇದೆಲ್ಲ ಮುಗಿದ ಮೇಲೆ ಬೇಕಾದ್ರೆ ಎಲ್ಲರೂ ಒಂದು ಸಲ ಚಪ್ಪಾಳೆ ತಟ್ಟಿ ರೆಕಾರ್ಡ್ ಮಾಡ್ಕೋತಾರೋ ಏನೋ ಅವರು, ಗೊತ್ತಿಲ್ಲ. ಅನೃತಾತ್ ಸತ್ಯಮುಪೈಮಿ ಮಾನುಷಾತ್ ದೈವ್ಯಮುಪೈಮಿ. ಎರಡನ್ನೂ ಸೇರಿಸಿ ಇದರ ಅರ್ಥ ಗೊತ್ತಲ್ಲ ನಿಮಗೆ. ಯಾರಾದರೂ ಒಬ್ಬರಿಬ್ಬರು ಹೊಸಬರು ಬಂದಿದ್ದರೆ, ಅಸತ್ಯದಿಂದ ನನ್ನನ್ನು ಸತ್ಯದ ದಾರಿ ಒಳಗೆ ಕರ್ಕೊಂಡು ಹೋಗು. ನಾವು ಎಷ್ಟೋ ಗೊತ್ತಿದ್ದು ಗೊತ್ತಿಲ್ಲದೆ ಒಂದಷ್ಟು ಅಸತ್ಯದಿಂದ ನಡ್ಕೋತೇವಲ್ಲ, ಅದರಿಂದ ನನ್ನನ್ನು ಸತ್ಯದ ದಾರಿಯಲ್ಲಿ ಕೈ ಹಿಡಿದು ನಡೆಸು ನನ್ನನ್ನು ಪರಮಾತ್ಮ ಅಂತ ಪರಮಾತ್ಮನನ್ನು ಕೇಳೋದು. ನಾನು ಆ ದಾರಿಯಲ್ಲಿ ಹೋಗಬೇಕು ಅಂತ. ಯಾಕಪ್ಪ ಅಂದರೆ ಮಾನುಷಾತ್ ದೈವ್ಯ, ನಾನು ಮನುಷ್ಯನಾಗಿ ಹುಟ್ಟಿದವನು ದೈವದ ಕಡೆಗೆ ಹೋಗಬೇಕು, ಕೆಳಗಡೆ ಹೋಗಬಾರ್ದು. ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟದ ಕಡೆಗೆ ಹೋಗಬಾರ್ದು, ನಾವು ಮನುಷ್ಯ ದೈವತ್ವಕ್ಕೆ ಹೋಗಬೇಕು. ಅದರ್ವೈಸ್ ಅದಕ್ಕೆ ಪುರಂದರದಾಸರು ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬ್ಯಾಡಿ ಹುಚ್ಚಪ್ಪಗಳಿರ. ಏನು ಮಾಡಿ ನೀವು ಇಲ್ಲಿ ಭಗವಂತ ಕೊಟ್ಟಿದ್ದನ್ನು ಇವರಿಗೆ ಹಂಚಿರಿ, ಅಷ್ಟೇ ಸಾಕು. ಏನು ನಿಮ್ಮ ಜೇಬಿಂದ ಕೊಡಬೇಡಿ ನೀವು ಅಂತಾನೆ. ನಮ್ಮ ಜೇಬಿನಲ್ಲಿ ಏನಿರುತ್ತೆ ಸರ್? ಬರೋವಾಗ ಏನೂ ತರೋದಿಲ್ಲ, ಹೋಗೋವಾಗ ನಾವು ನಿಧಾನ ನೋಡ್ತೀವಿ, ಏನೂ ತೊಗೊಂಡು ಹೋಗೋಲ್ಲ. ಅವನು ಕೊಟ್ಟಿರೋದನ್ನು ಅವನಿಗೆ ಹಂಚಬಾರ್ದೆ ನಾವು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆಯಿರೋ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಈ ಲೋಟದಿಂದ ಈ ಲೋಟಕ್ಕೆ ಹಾಕಿ ತಗೊಳ್ಳಿ ಗಿಫ್ಟು, ಬೂನ್ ಬಂತು ಅಂತಂತಾನೆ. ಅದನ್ನು ಯಾಕೆ ಮಾಡಬಾರ್ದು ಅಂತ ಹೇಳಿ ಎಷ್ಟು ಸಿಂಪಲ್ ಆಗಿದೆ ನೋಡಿ. ಇಡ್ತೀವಿ. ಸಂತೋಷ್ ಹೆಗಡೆಯವರು ಬರುತ್ತಲ್ಲ, ಅಲ್ಲೊಂದು ಮನೆ ಇಲ್ಲೊಂದು ಮನೆ, ಅಲ್ಲಿಷ್ಟು ಲ್ಯಾಂಡು ಇಲ್ಲಿಲ್ಲ ಅಷ್ಟು, 3 ಕಾಸು ಜೊತೆಯಲ್ಲಿ ಬರೋದಿಲ್ಲ. ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಕಾರಣ ಲ್ಯಾಕ್ ಆಫ್ ಎಜುಕೇಷನ್ ಅಂತ ಅನಿಸುತ್ತೆ. ಅದರಿಂದ ಮಾನುಷಾತ್ ದೈವಿ. ಇನ್ನೊಂದು ಸಲ ಹೇಳ್ತೀರಾ? ಅನೃತಾತ್ ಸತ್ಯಮುಪೈಮಿ ಮಾನುಷಾತ್ ದೈವ್ಯಮುಪೈಮಿ. ನಮ್ಮ ಪ್ರೇಯರ್ ಏನಪ್ಪ ಅಂದರೆ ಎಲ್ಲರಿಗೂ ಸಬಕೋ ಸನ್ಮತಿದೆ ಭಗವಾನ್, ಎಲ್ಲರಿಗೂ ಒಳ್ಳೆಯದಾಗಲಿ, ಎಂಥ ದುಷ್ಟನಿಗೂ ಕೆಟ್ಟದಾಗಲಿ ಅಂತ ರುದ್ರಾಭಿಷೇಕ ಮಾಡುವಾಗ ಎಂಥೆಂಥದ್ದು ಹೇಳ್ತಾನೆ. ಎಂಥವನಿಗೂ ವಂಚಕನಿಗೆ, ನಯವಂಚಕನಿಗೆ, ಕೊಲೆಗಾರನಿಗೆ, ಕಳ್ಳನಿಗೆ, ದರೋಡೆ ಮಾಡೋವನಿಗೆ ಒಳ್ಳೆಯದಾಗಲಿ. ಅಲ್ಲೂ ಶಿವ ಇದ್ದಾನೆ ಒಳಗಡೆ ಅಂತಂತೀವಿ. ಅಂಥದ್ದು ಕಲ್ಚರ್ ಸರ್ ನಮ್ಮದು. ಸಾಮಾನ್ಯದ ಕಲ್ಚರಲ್ಲ. ಮಲ್ಕೊಳ್ಳೋವನಿಗೆ ಅವನ ದಿಂಬು ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾರ್ರೀ. ಎಲ್ಲಿವರೆಗೂ ಹೋಗ್ಬಿಡ್ತಾರೆ ನೋಡಿ. ಕೆಲವು ಜನಕ್ಕೆ ಎತ್ತರ ಸರಿಯಾಗಿಲ್ಲದ್ರೆ ದಿಂಬು ನಿದ್ದೆನೇ ಬರೋದಿಲ್ಲ ಅವ್ರಿಗೆ ಒಳ್ಳೆಯ ದಿಂಬು ಬರಲಿ ನಿದ್ದೆಗೆ ಅಂತ ಕೇಳಿದ್ವಿ. ಅಂಥ ಮನಸ್ಸು ನಮ್ಮದು. ಸ್ನೇಹಿತರೆ, ವಿ ಆರ್ ಬಾರ್ನ್ ಇನ್ ಎ ವೆರಿ ಗ್ರೇಟ್ ಕಂಟ್ರಿ ವಿತ್ ಎ ವೆರಿ ಗ್ರೇಟ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್. ವಿ ಹ್ಯಾವ್ ಟು ಬಿ ಅವೇರ್ ಆಫ್ ದಟ್. ನಾವು ಅದನ್ನು ತಿಳ್ಕೋಬೇಕು. ಇಲ್ಲದ್ರೆ ವಿ ಆರ್ ಲೆಟ್ ಗೋಯಿಂಗ್ ದಿ ವೇಸ್ಟ್. ಶಿವಂ ವಾಸ್ತು ಹೇಳೋಣ 3 ಸಲ, ಸ್ವಲ್ಪ ಜೋರಾಗಿ ಹೇಳೋಣ. ಈ ಪ್ರಾರ್ಥನೆ ಎಲ್ಲ ಕಡೆಯೂ ಹಂಚಿ ಹರಗಲಿ. ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು. ಮೂರನೇ ಶಿವ ಸ್ವಲ್ಪ ಪ್ರೆಸ್ ಮಾಡಿ ಹೇಳ್ತಾರೆ. ಅಂದರೆ ಒಳ್ಳೆಯದಾಗಲಿ ಒಳ್ಳೆಯದೇ ಆಗಲಿ ಅಂತ. ಇವಾಗ ನಾವು ಲೆಟ್ರ್ ಬರೆಯುವಾಗ ಯಾವುದೋ ಒಂದು ಬರಲೇಬೇಕು ಅಂತ ಬರೆದಾಗ ಅಲ್ಲಿ ಅಂಡರ್ಲೈನ್ ಮಾಡ್ತೀವಿ ನೋಡಿ, ಅದು ಮುಖ್ಯ ಅಂತ ಅದಕ್ಕೆ ಅರ್ಥ. ಹಾಗೆ ಕೊನೆಯದನ್ನು ಸ್ವಲ್ಪ ಒತ್ತಿ ಹೇಳ್ತಾರೆ. ವೇದದಲ್ಲಿ ಸ್ವರ ಹಾಗೇ ಇರೋದು. ಸ್ವರ ಹೇಗೆ ಅಂದರೆ ಅದನ್ನು ಸ್ವರದಲ್ಲಿ ತೋರಿಸ್ತಾರೆ. ಇಟ್ಸ್ ಎ ಮಸ್ಟ್ ಅನ್ನೋ ಹಾಗೆ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಸ್ವರ ನೋಡಿ ಹೇಗಿದೆ. ಮಾ ವಿದ್ವಿಷಾವಹೈ. ನೆವರ್ ಹೇಟ್ ಎನಿವನ್. ಯಾರನ್ನೂ ದ್ವೇಷಿಸಬೇಡ. ದಟ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋ ಹಾಗೆ ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು. ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು.